ಯೆರೂಸಲೇಮಿನಲ್ಲಿ ನಿಮಗೆ ದುಃಖ ಶಮನವಾಗುವುದು. ಹಲ್ಲೆಲೂಯಾ. ದೇವರ ವಾಕ್ಯ ಏನೇನಂತ ಹೇಳುತ್ತದೆ? ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ಹಲ್ಲೆಲೂಯಾ. ನಮ್ಮ ದೇವರು ಯಾರಂದ್ರೆ ಸಂತೈಸುವಂತ ದೇವರು. ಕಷ್ಟಗಳ ಸಮಯಗಳಲ್ಲಿ, ಇಕ್ಕಟ್ಟಿನ ಸಮಯಗಳಲ್ಲಿ, ಕಣ್ಣೀರಿನ ವೇಳೆಗಳಲ್ಲಿ ಯಾರೂ ನಮಗೆ ಸಹಾಯ ಇಲ್ಲ. ಏನೋ ನಮಗಿನ್ನ ಯಾರೂ ಸಹಾಯ ಇಲ್ಲ, ನಮಗೆ ಸಹಾಯ ಮಾಡೋದಕ್ಕೆ ಯಾರೂ ಇಲ್ಲ ಅಂತ ವೇಳೆಗಳಲ್ಲಿ ನಮ್ಮನ್ನು ಯಾರು, ನಮ್ಮ ದೇವರು ಯಾರು? ನಮಗೆ ಸಂತೈಸುವಂತ ದೇವರು, ಆದರಿಸುವಂತ ದೇವರು, ಆದರಣೆ ಕೊಡುವ ದೇವರು. ಯಾವ ರೀತಿ ಸಂತೈಸುತ್ತಾರಂತೆ ನಮ್ಮ ದೇವರು ನಮ್ಮನ್ನು? ತಾಯಿ, ಒಬ್ಬ ಎತ್ತ ತಾಯಿ ಮಗುವನ್ನು ಏನ್ ಮಾಡ್ತಾರೆ, ಯಾವ ರೀತಿ ಸಂತೈಸುತ್ತಾರೋ ಆ ರೀತಿ ನಮ್ಮನ್ನು ಸಂತೈಸುವಂತ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ತಾಯಿ ಏನ್ ಮಾಡ್ತಾರೆ? ಮಕ್ಕಳ ಮೇಲೆ ಯಾರು ಜಾಸ್ತಿ ಪ್ರೀತಿ ಇರುತ್ತೆ? ತಂದೆ ಮೇಲೆ, ತಾಯಿ ಮೇಲೆನ? ತಂದೆಗ ತಾಯಿಗ ಮಕ್ಕಳ ಮೇಲೆ ಜಾಸ್ತಿ ಪ್ರೀತಿ ಇರುತ್ತದೆ. ಇಬ್ಬರಿಗಿರುತ್ತೆ, ಆದ್ರೆ ಹೆಚ್ಚಾಗಿ ಯಾರಿಗೆ? ತಾಯಿ ಜಾಸ್ತಿ ಪ್ರೀತಿ. ಒಂದು ಮಾತು ಹೇಳ್ತಾರೆ, ಒಂದು ಮಕ್ಕಳು ತಂದೆ ಇಲ್ಲ ಅಂದ್ರೇನು ಬದುಕಬಹುದಂತೆ, ಆದ್ರೆ ತಾಯಿ ಇಲ್ಲ ಅಂದ್ರೆ ಬದುಕೋದು ತುಂಬಾ ಕಷ್ಟ. ಅಲ್ಲಿ ಯಾವುದಲ್ಲ ಆ ರೀತಿ ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ. ಅದು ನಿಜಾನು ಕೂಡ. ಅನೇಕ ನಾವು ಫ್ಯಾಮಿಲಿಗಳಲ್ಲಿ ನೋಡ್ತೀವಿ, ಅನೇಕ ಕುಟುಂಬಗಳು ನೋಡ್ತೀವಿ, ತಂದೆ ಇರಲ್ಲ. ಒಂದೊಂದು ಮನೆಯಲ್ಲಿ ತಂದೆ ಇದ್ರು, ಅವ್ರು ಕುಡ್ಕೋತನದ ಅಭ್ಯಾಸ ಅವು ಇದ್ರಿಂದ ಅವರು ಆ ರೀತಿ ಕಾರ್ಯಗಳಿಂದ ಕುಟುಂಬವನ್ನು ನೋಡ್ಕೊಳಲ್ಲ, ಮನೆಯನ್ನು ನೋಡ್ಕೊಳಲ್ಲ. ಹಾಗಿರುವಾಗ ಆ ತಾಯಿ ಏನ್ ಮಾಡ್ತಾರ? ಮಕ್ಕಳನ್ನ ಅಲ್ಲ ಬಿಟ್ಬಿಡಲ್ಲ. ತಾಯಿ ಏನ್ ಮಾಡ್ತಾರೆ? ಮಕ್ಕಳನ್ನ ಏನೋ ಒಂದು ಕೆಲಸ ಮಾಡಿ, ಏನೋ ಕಷ್ಟಪಟ್ಟು, ಎಷ್ಟೋ ಜನ ನಾವು ನೋಡಿದೀವಿ ಅಲ್ಲೆಲ್ಲ ಆ ಮಕ್ಕಳನ್ನ ದೊಡ್ಡ ವಿದ್ಯಾಭ್ಯಾಸಗಳೆಲ್ಲ ಕೊಟ್ಟು ಉನ್ನತ ಸ್ಥಾನಗಳಲ್ಲಿ ಅಲ್ಲೆಲ್ಲ ಏನೋ ಆ ತಾಯಿ ತಂದೆ ಅಷ್ಟು ಕಷ್ಟಪಟ್ಟು ಅಲ್ಲೆಲ್ಲ ಮನೆ ಕೆಲಸ, ಸಿಕ್ಕ ಕೆಲಸ ಎಲ್ಲ ಮಾಡಿ, ಏನೋ ಏನೇನು ಕೆಲಸ ಸಿಗುತ್ತೋ ಅದೆಲ್ಲ ಕೆಲಸ ಮಾಡಿ ಅಲ್ಲೆಲ್ಲ ಕಾರಣ ಯಾಕಂದ್ರೆ ಆ ಮಕ್ಕಳನ್ನ ಹೇಗಾದ್ರೂ ಏನ್ ಮಾಡ್ಬೇಕು? ಬೆಳೆಸ್ಬೇಕು, ಮಕ್ಕಳನ್ನ ಬೆಳೆಸ್ಬೇಕು, ಮಕ್ಕಳನ್ನು ಪೋಷಿಸಬೇಕು, ಮಕ್ಕಳನ್ನ ಕೈ ಬಿಡಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೇ ತಾಯಿಯ ಮನಸ್ಸು, ತಾಯಿಯ ಹೃದಯ ಇದೆ. ಅದೇ ರೀತಿ ದೇವರಲ್ಲಿ ಹೇಳ್ತಾ ನೋಡಿ, ತಾಯಿ ಮಗುವನ್ನು ಸಂತೈಸುವ ಪ್ರಕಾರ ನಾನ್ ನಿಮ್ಮನ್ನ ಏನ್ ಮಾಡ್ತೀನಿ? ಸಂತೈಸುತ್ತೀನಿ. ಹಲ್ಲೆಲೂಯಾ. ಯೆರೂಸಲೇಮಿನಲ್ಲಿ ನಿಮ್ಮ ದುಃಖ ಶಮನವಾಗುವುದು. ನಮ್ಮ ದೇವರು ನಮ್ಮನ್ನು ಸಂತೈಸುವ ದೇವರು, ಮತ್ತೆ ಏನ್ ಮಾಡುವ ದೇವರು? ನಮ್ಮ ದುಃಖವನ್ನು ಮಾರ್ಪಡಿಸುವ ದೇವರು, ಶಮನಗೊಳಿಸುವ ದೇವರು, ದುಃಖವನ್ನು ತೆಗೆದುಹಾಕುವ ದೇವರು, ನಮ್ಮ ದುಃಖಗಳನ್ನು ತೆಗೆದು ನಮಗೆ ಸಂತೋಷವನ್ನು ಕೊಡುವ ದೇವರು. ಹಲ್ಲೆಲೂಯಾ. ನಾವು ದುಃಖದಲ್ಲೇ ಇರಬೇಕು ಅಂತ ದೇವರು ಇಷ್ಟಪಡುವುದಿಲ್ಲ. ನಾವು ಸಂತೋಷವಾಗಿ ಜೀವಿಸಬೇಕು, ಸಂತೋಷವಾಗಿ ಇರಬೇಕೆಂಬುದಾಗಿ ಏನ್ ಮಾಡ್ತಾರೆ? ಈ ದೇವರು ಇಷ್ಟಪಡುವಂತ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಬೈಬಲ್ ಅಲ್ಲಿ ಎಲ್ಲ ಕಡೆ ಸುಮಾರು ಕಡೆ ನಾವು ನೋಡುವಾಗ ದೇವರು ಒಂದು ತಂದೆಯಾಗಿ ಹೋಲಿಸ್ಕೊಂತಾರೆ. ಏನು? ತಂದೆಯ ರೀತಿಯಲ್ಲಿ ನಮ್ಮನ್ನು ಏನ್ ಮಾಡ್ತಾರೆ? ನಾನು ನಿಮಗೆ ತಂದೆ ಆಗಿದ್ದೀನಿ, ತಂದೆ ರೀತಿಯಲ್ಲಿದ್ದೀನಿ ಎಂಬುದಾಗಿ ಹೇಳ್ತಾರೆ. ಆದ್ರೆ ಕೆಲವು 1-2-3 ಸ್ಥಳಗಳಲ್ಲಿ ಮಾತ್ರ ದೇವರು ಏನ್ ಮಾಡ್ತಾರೆ? ತಾಯಿಗೆ ಹೋಲಿಸಿ ನಮಗೆ ಏನ್ ಮಾಡ್ತಾರೆ? ನಾವು ಮಾತಾಡ್ತಾರೆ, ನಾನು ಏನಾಗಿದ್ದೀನಿ, ನಿಮಗೆ ತಾಯಿಯ ರೀತಿಯಲ್ಲಿದ್ದೀನಿ ಎಂಬುದಾಗಿ ನಾನು ನಿಮ್ಮ ಹತ್ರ ಏನ್ ಮಾಡ್ತಾರೆ? ಮಾತಾಡ್ತಾರೆ. ಹಾಲೆಲ್ಲ ಅದರಲ್ಲಿ ಒಂದು ವಾಕ್ಯ ನೋಡಿರಿ, ಧರ್ಮೋಪದೇಶ ಕಾಂಡ 37:18 ತೆಗಿರಿ. ಧರ್ಮೋಪದೇಶ ಕಾಂಡ 37:18. ಆಮೇಲೆ ನೋಡ್ರಿ, ಮೋಶೆ ಹೇಳ್ತಾನೆ ಇಸ್ರೇಲ್ ಜನಗಳಿಗೆ, ಅಲೆಯ ನಿಮ್ಮನ್ನು ಹುಟ್ಟಿಸಿದ ತಂದೆಯಂತಿರುವ ಶರಣನ್ನು ನೀವೇನ್ ಮಾಡಿಲ್ಲ? ನೆನೆಸಲಿಲ್ಲ. ಎತ್ತ ತಾಯಿಯಂತಿರುವ ದೇವರನ್ನು ಮರೆತು ಬಿಟ್ಟಿರಿ. ನಮ್ಮ ದೇವರು ಯಾವ ರೀತಿ ಇದ್ದಾರಂತೆ? ನಮಗೆ ಯಾವ ರೀತಿ ಇದ್ದಾರಂತೆ? ಎತ್ತ ತಾಯಿ ಅಂತಿದ್ದಾರೆ. ಅಲೆಯ ಏನೋ ನಮ್ಮ ದೇವರು ನಮಗೆ ತಂದೆ ಮಾತ್ರವಲ್ಲ, ನಮಗೆ ಆತನ ಏನಾಗಿದ್ದಾನೆ? ತಾಯಿಯ ರೀತಿ, ಎತ್ತ ತಾಯಿಯ ರೀತಿಯಲ್ಲಿ ನಮ್ಮನಿದ್ದಾನೆ. ಅಲ್ಲಿ ಇಸ್ರೇಲ್ ಜನಗಳು ನೋಡ್ರಿ, ಅಲ್ಲಿಯ ಈ ಎತ್ತ ತಾಯಿ ಅಂತಿರುವ ದೇವರನ್ನು ಏನ್ ಮಾಡಿದ್ರಂತೆ ಇಸ್ರೇಲ್ ಜನಗಳು? ಮರ್ತು ಬಿಟ್ರು. ಹಲ್ಲೆಲೂಯಾ, ಮರ್ತು ಬಿಟ್ರು. ಆದ್ರೆ ನಮ್ಮ ದೇವರು ಏನು ಮಾಡುವ ದೇವರು? ಮರೆಯುವ ದೇವರಲ್ಲ. ಇಸ್ರೇಲರ ಜನಗಳನ್ನ ಏನ್ ಮಾಡಿದ್ರು? ಇಸ್ರೇಲರು ದೇವರನ್ನು ಮರೆತರು. ಅಲ್ಲೆಲ್ಲ ಆ ಹುಡುಗನ ಸಂಡೆ ಕ್ಲಾಸ್ ಅಲ್ಲಿ ಕೆಳಗಡೆ ಹೋಗುವ
ಕೆಳಗಡೆ ಹೋಗು, ಕೆಳಗಡೆ ಹೋಗು. ಅಲ್ಲಿ ಮಕ್ಕಳಿಗೆ ಇದು ಹೇಳ್ಕೊಡ್ತಾರೆ. ಆ ಮಗು ಕೆಳಗಡೆ ಹೋಗು. ಅಲ್ಲೆಲ್ಲ ಸ್ತೋತ್ರ. ಅಲ್ಲೆಲ್ಲ ನೋಡ್ರಿ, ಇಸ್ರೇಲರು ಏನ್ ಮಾಡಿದ್ರು? ದೇವರು ಇಸ್ರೇಲರನ್ನ ಯಾವ ರೀತಿ ನಡೆಸಿದ್ರು? ಎತ್ತ ತಂದೆ ಎಂದು ಎತ್ತ ತಾಯಿಯ ರೀತಿಯಲ್ಲಿ ಇಸ್ರೇಲರು ಏನ್ ಮಾಡಿದ್ರು? ದೇವರು ನಡೆಸಿದ್ರು. ಈ ದೇವರು ಏನ್ ಮಾಡಿದ್ರು? ಪೋಷಿಸಿದ್ರು. ಐಗುಪ್ತ ದೇಶದಲ್ಲಿ 430 ವರ್ಷ ಗುಲಾಮರಾಗಿದ್ರು ಇಸ್ರೇಲ್ ಜನಗಳು. ಇಸ್ರೇಲ್ ಜನಗಳು ಏನಾಗಿದ್ರು? ಐಗುಪ್ತ ದೇಶದಲ್ಲಿ ಐಗುಪ್ತರಿಗೆ 430 ವರ್ಷ ಗುಲಾಮರಾಗಿದ್ರು. ಅವರ ಕಣ್ಣೀರನ್ನು ನೋಡಿ, ಅವರ ಮೊರೆಯನ್ನು ನೋಡಿ, ಅವರ ಕೂಗನ್ನು ನೋಡಿ ದೇವರು ಏನ್ ಮಾಡಿದ್ರು? ಅಲ್ಲೆಲ್ಲ ಮೋಶೆ, ಆರೋನ್ ಎಂಬ 2 ರಕ್ಷಕರನ್ನು ಕಳಿಸಿ ಅವರಿಬ್ಬರನ್ನ ಏನ್ ಮಾಡಿದ್ರು? ಅಲ್ಲಿಂದ ಗುಲಾಮತನಗಳಿಂದ ಅಲ್ಲೆಲ್ಲ ಇಸ್ರೇಲ್ ಜನಗಳನ್ನು ದೇವರು ಏನ್ ಮಾಡಿದ್ರು? ಬಿಡುಗಡೆ ಮಾಡ್ಕೊಂಡು ತಾನು ಮೊದಲೇ ತಮ್ಮ ಪೂರ್ವಿಕರಾದ ಇಸ್ರೇಲರ ಪೂರ್ವಿಕರಾದ ಅಬ್ರಹಾಮನು, ಈಸಾಕನು, ಯಾಕೋಬನಿಗೆ ದೇವರು ವಾಗ್ದಾನ ಮಾಡಿದ್ರು. ನಿಮಗೆ ಏನ್ ಮಾಡ್ತೀನಿ? ಹಾಲು ಜೇನು ಹರಿಯುವಂತ ಈ ಕಾನಾನ್ ದೇಶವನ್ನು ನಾನು ಏನ್ ಮಾಡ್ತೀನಿ? ನಿಮಗೆ ಸ್ವಾಸ್ಥ್ಯವಾಗಿ, ನಿಮಗೂ ನಿಮ್ಮ ಜನಕ್ಕೂ ಸ್ವಾಸ್ಥ್ಯವಾಗಿ ಕೊಡುತ್ತೀನಿ ಎಂಬುದಾಗಿ ಮೊದಲೇ ವಾಗ್ದಾನ ಮಾಡಿದ್ರು. ಅಲ್ಲೆಲ್ಲ ವಾಗ್ದಾನ ಮಾಡಿದ ದೇಶಕ್ಕೆ ಏನ್ ಮಾಡಿದ್ರು? ಇಸ್ರೇಲ್ ಜನಗಳು ಏನ್ ಮಾಡಿದ್ರು? ದೇವರು ಅಲ್ಲೆಲ್ಲ ಮೋಶೆಯು ಆರೋನನ ಮೂಲಕವಾಗಿ ಅಲ್ಲಿಂದ ಬಿಡುಗಡೆ ಮಾಡಿ, ಅಲ್ಲಿ ಸೆರೆಯಿಂದ ಬಿಡುಗಡೆ ಮಾಡಿ, ಗುಲಾಮತನದಿಂದ ಬಿಡುಗಡೆ ಮಾಡಿ, ದಾಸತ್ವಗಳಿಂದ ಬಿಡುಗಡೆ ಮಾಡಿ ಏನ್ ಮಾಡಿದ್ರು? ದೇವರು ಅಲ್ಲಿ ಅನೇಕ ಅದ್ಭುತಗಳು, ಸುಮಾರು 10 ಬಾಧೆಗಳನ್ನು, ಅಲ್ಲಿ 10 ಅದ್ಭುತಗಳನ್ನು ಐಗುಪ್ತರ ವಿರುದ್ಧವಾಗಿ ದೇವರು ಮಾಡಿ, ಐಗುಪ್ತ ದೇಶದ ದೇವರು ಮಾಡಿ, ಅಲ್ಲೆಲ್ಲ ದೇವರೇ ನಿಜವಾದ ದೇವರು, ಈ ದೇವರೇ, ಇಸ್ರೇಲರ ದೇವರೇ ಮಾತ್ರ ನಿಜವಾದ ದೇವರೆಂಬುದಾಗಿ ಅಲ್ಲೆಲ್ಲ ಐಗುಪ್ತರು ಮಾತ್ರವಲ್ಲದೆ ಇಸ್ರೇಲ್ ಜನಗಳು ಕಾಣುವಂತೆ ದೇವರು ಏನ್ ಮಾಡಿದ್ರು? ಅನೇಕ ಅದ್ಭುತಗಳನ್ನು ಮಾಡಿ ಅದ್ಭುತವಾದ ರೀತಿಯಲ್ಲಿ ಜನಗಳನ್ನು ಬಿಡುಗಡೆ ಮಾಡಿದ್ರು. ಎಷ್ಟು ವರ್ಷ ಗುಲಾಮರಾಗಿದ್ರು ಅಂದ್ರೆ 430 ವರ್ಷ ಗುಲಾಮರಾಗಿದ್ರು, ದಾಸರಾಗಿದ್ರು. ಗುಲಾಮತನ, ದಾಸತ್ವ ಅಂದ್ರೆ ಈ ದಿನಗಳಲ್ಲಿರುವ ರೀತಿಯಲ್ಲ, ಈ ದಿನಗಳಲ್ಲಿರುವ ರೀತಿಯಲ್ಲ. ಆ ಕಾಲದಲ್ಲಿ ಗುಲಾಮತನ, ದಾಸತ್ವ ಅಂದ್ರೆ ಕಠಿಣವಾಗಿರುತ್ತದೆ. ಏನೋ ತುಂಬಾ ಕಠಿಣವಾಗಿ. ಅವನಿಗೆ ಮಲಗಕ್ಕೆ ಏನಿರಲ್ಲ, ಸಮಯ ಇರಲ್ಲ. ಅಲ್ಲೆಲ್ಲ ನಿದ್ದೆ ಮಾಡಕ್ಕೆ ಅವನಿಗೆ ಸಮಯ ಇರಲ್ಲ, ಊಟ ಮಾಡೋದಕ್ಕೆ ಸಮಯ ಇರಲ್ಲ, ಅವನಿಗೆ ಸರಿಯಾಗಿ ಏನ್ ಸಿಕ್ಕಲ್ಲ, ಆಹಾರ ಸಿಕ್ಕಲ್ಲ, ಸರಿಯಾಗಿ ಅವನಿಗೆ ವಿಶ್ರಾಂತಿ ಸಿಕ್ಕಲ್ಲ. ಅಲ್ಲೆಲ್ಲ ಗುಲಾಮತನ ಅಂದ್ರೆ ಅದೇ, ದಾಸತ್ವ ಅಂದ್ರೆ ಅದೇ. ರಾತ್ರಿ ಎಲ್ಲ ಚೆನ್ನಾಗಿ, ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ 7 ಗಂಟೆ ಎಲ್ಲ ಏನ್ ಮಾಡಕ್ಕಾಗಲ್ಲ, ಅವನು ನಿದ್ರೆ ಮಾಡಕ್ಕಾಗಲ್ಲ. ನೈಟ್ ಒಂದು 10 ಗಂಟೆಗೆ ಏನಾದ್ರೆ ಕೆಲಸ ಮುಗಿಸಿ ನಿದ್ರೆ ಮಾಡಿದ್ರೆ ಬೆಳಿಗ್ಗೆ 3 ಗಂಟೆ 4 ಗಂಟೆಗೆಲ್ಲ ಏನಾಗಬೇಕು, ಅವನು ಎದ್ದೊಳ್ಬೇಕು. ಅಲ್ಲೆಲ್ಲ ರೀಸೆಂಟ್ ಆಗಿ ನಾವು ಒಂದು ಪಾಸ್ಟ್, ಒಂದು ತಮಿಳುನಾಡ ಚೆನ್ನೈಲಿದ್ದಂತ ಒಂದು ಪಾಸ್ಟ್, ಒಂದು ದೊಡ್ಡ ಹಿರಿಯ ಸೇವಕರು, ಅವ್ರು ಇವಾಗಿಲ್ಲ, ಅವರ ಸಾಕ್ಷಿಯನ್ನು ಕೇಳಿದ್ರು. ಅವ್ರ ಆರಂಭದಲ್ಲಿ ಚೆನ್ನೈಯಲ್ಲಿ ಒಂದು 14-15 ವಯಸ್ಸಿಗೆ ಚೆನ್ನೈ ಮೆಡ್ರಾಸ್ ಬಂದ್ರಂತ, ಊರಿಂದ, ತಮಿಳುನಾಡಿಂದ ಮೆಡ್ರಾಸ್ ಕೆಲಸಕ್ಕೋಸ್ಕರ ಬಂದರು. ಕುಟುಂಬದ ಕಷ್ಟದ ನಿಮಿತ್ತ ಕೆಲಸಕ್ಕೋಸ್ಕರ ಬಂದು ಒಂದು ಇದು ಮೂಟೆ ಹೊತ್ತುವಂತ ಒಂದು ಅಂಗಡಿಗೆ ಸೇರ್ಕೊಂಡ್ರೆ, ಆ ಒಂದು ಅಂಗಡಿ, ಒಂದು ಅಕ್ಕಿನೋ ಏನೋ ರೇಷನ್ ಅಂಗಡಿ, ಏನ್ ಕೆಲಸ ಅವ್ರದ್ದು? ಮೂಟೆ ಹೊತ್ತದು ಕೆಲಸ. ಎಷ್ಟಿತ್ತು ಅಂದ್ರೆ ಬೆಳಿಗ್ಗೆ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಕೆಲಸ. ಏನೋ ಬೆಳಿಗ್ಗೆ 4 ಗಂಟೆಯಿಂದ ನೈಟ್ 10 ಗಂಟೆವರೆಗೂ ಏನ್ ಮಾಡ್ಬೇಕು? ಮೂಟೆ ಹೊತ್ಕೊಬೇಕು. ಸೈಕಲ್ ಮೂಟೆ ಹೊತ್ಕೊಂಡು ಏನ್ ಮಾಡ್ಬೇಕಂತೆ? ಅಲ್ಲೆಲ್ಲ ಏನ್ ಮಾಡ್ಬೇಕಂತೆ? ಅವ್ರು ಹೇಳುವಂತ ಅಂಗಡಿಗೋ ಹೇಳುವಂತ ಮನೆಗೋ ತಗೊಂಡು ಕೊಡ್ಬೇಕು. ಅಲ್ಲೆಲ್ಲ ಸುಮಾರು ಇದೊಂದು 50 ವರ್ಷದಿಂದ ನಡೆದಿದ್ದ ಘಟನೆ. ಆದ್ರೆ ಆ ಕಾಲದಲ್ಲಿ ಇನ್ನ ದಾಸತ್ವ ಅಂದ್ರೆ ಹೆಂಗಿತ್ತು? ಅಲ್ಲೆಲ್ಲ ನಾವು ಮಲ್ಕೊಂತ ಹೇಳ್ತಾ ಇದ್ರು, ನೈಟ್ ಒಂದು 10 ಗಂಟೆ 11 ಗಂಟೆಗೆ ಮಲ್ಕೊಂಡ್ರೆ ಕರೆಕ್ಟಾಗಿ 4 ಗಂಟೆಗೆ ಎದ್ದು ಏನ್ ಮಾಡ್ಬೇಕು? ಅಂಗಡಿಗೆ ಬರ್ಬೇಕು. ಅಲ್ಲೆಲ್ಲ ಈ ರೀತಿ ಎಷ್ಟು ಕಷ್ಟ. ಅದು ಎಷ್ಟು ವಯಸ್ಸಿಗೆ? ಬೇರೆ 14-15 ವಯಸ್ಸಿಗೆ. ನಮ್ಮ ಮಗಳ ವಯಸ್ಸಿಗೆ, ನಿಮ್ಮ ಮಕ್ಕಳ ವಯಸ್ಸಲ್ಲಿ ಅಲ್ಲೆಲ್ಲ 14-15 ವಯಸ್ಸಲ್ಲಿ ಅಷ್ಟು ಕಷ್ಟ. ಅಲ್ಲೆಲ್ಲ ಅದೇ ರೀತಿ ಈ ರೀತಿ ಗುಲಾಮತನದಲ್ಲಿ ಇದ್ದಂತ ಜನಗಳನ್ನು ದೇವರು ಏನ್ ಮಾಡಿದ್ರು? ಅಲ್ಲೆಲ್ಲ ಅವರ ಕೂಗನ್ನು ಕೇಳಿ ದೇವರು ಏನ್ ಮಾಡಿದ್ರು? ಅಲ್ಲೆಲ್ಲ ಬಿಡುಗಡೆ ಮಾಡ್ಕೊಂಡ್ಬಂದ್ರು. ಅಲ್ಲೆಲ್ಲ ಇಸ್ರೇಲರನ್ನು ಬಿಡುಗಡೆ ಮಾಡ್ಕೊಂಡ್ಬಂದ್ರು. ಅಲ್ಲೆಲ್ಲ ಇಸ್ರೇಲರನ್ನು ಬಿಡುಗಡೆ ಮಾಡಿದ ಮಾತ್ರವಲ್ಲೇ ತಮಗೊಂದು ಸ್ವಂತ ದೇಶವನ್ನು ಕೊಡ್ತೀನಿ, ಅಲ್ಲೆಲ್ಲ ಆಶೀರ್ವಾದವಾದಂತ ಸ್ವಂತ ದೇಶವನ್ನು ಕೊಡ್ತೀನಿ ಎಂಬುದಾಗಿ ಆ ದೇಶದಲ್ಲಿ ನಡೆಸ್ಕೊಂಡ್ಬಂದ್ರು. ಅವ್ರು ಬಿಡುಗಡೆ ಮಾಡ್ಕೊಂಡು ಇಸ್ರೇಲ್ ಈ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಬರೋಕೆ ಸುಮಾರು 40 ವರ್ಷ ಆಗಿದೆ. ಎಷ್ಟು ವರ್ಷ? 40 ವರ್ಷ ಅರಣ್ಯದಲ್ಲಿ ದೇವರೇನು ನಡೆಸಿದ್ರು.
40 ವರ್ಷಗಳು ಅರಣ್ಯದಲ್ಲಿ ತಮ್ಮನ್ನು ಯಾವುದೇ ಕೊರತೆ ಇಲ್ಲದಂತ ನಡೆಸಿದಂತ ಎತ್ತ ತಾಯಿ ಅಂತಿರುವಂತ ದೇವರನ್ನ ಏನ್ ಮಾಡ್ಬಿಟ್ರು ಅವರು? ಮರೆತು ಬಿಟ್ರು. ಹಾಲೆಲೂಯ, ಮರೆತು ಬಿಟ್ರು. ಹಾಲೆಲೂಯ, ಹಾಲೆಲೂಯ. ಆ ಮರುಭೂಮಿಯಲ್ಲಿ ನಡ್ಕೊಂಡ್ ಬರ್ತಾ ಇರ್ತಾರೆ. ಮರುಭೂಮಿಯಿಂದ ಬರುವ ಸಮಯದಲ್ಲಿ ದೇವರೇನ್ ಮಾಡ್ತಾರೆ? ಮೋಶೆನ ಕರೀತಾರೆ. ಅವ್ರನ್ನ ನಡೆಸ್ಕೊಂಡು ಬಂದಂತ ಮೋಶೆನ ಏನ್ ಮಾಡ್ತಾರೆ? ಕರೀತಾರೆ ತನ್ನ ಬಳಿಗೆ ಕರೀತಾರೆ. ಈ ಜನಗಳು ಯಾವ್ಯಾವ ರೀತಿ ಜೀವಿಸಬೇಕು? ಹಾಲೆಲೂಯ. ಈ ಜನಗಳು ಇನ್ನ ಮುಂದೆ ಯಾವ್ಯಾವ ರೀತಿ ಜೀವಿಸಬೇಕು, ಯಾವ್ಯಾವ ರೀತಿ ನಡೆಯಬೇಕು? ಹಾಲೆಲೂಯ. ನಾನು ಇವ್ರಿಗೊಂದು ಸ್ವಂತ ದೇಶವನ್ನು ಕೊಡ್ತಾ ಇದ್ದೀನಿ, ಆಶೀರ್ವದಿಸಲ್ಪಟ್ಟ ಒಂದು ದೇಶವನ್ನು ಕೊಡ್ತಾ ಇದ್ದೀನಿ. ಆ ದೇಶಕ್ಕೆ ಹೋದ್ರೆ ಈ ಜನಗಳು ಯಾವ್ಯಾವ ರೀತಿ ಜೀವಿಸಬೇಕು, ಯಾವ್ಯಾವ ರೀತಿ ಮಾತಾಡಬೇಕು, ಅಲ್ಲಿ ಯಾವ್ಯಾವ ರೀತಿ ನಡೀಬೇಕು, ಅಲ್ಲಿ ಇವೆಲ್ಲ ನಾನು ಏನ್ ಮಾಡ್ತೀನಿ, ಅಲ್ಲಿ ಇವ್ರಿಗೊಂದು ಆಜ್ಞೆ ಕೊಡ್ತೀನಿ ಎಂಬುದಾಗಿ ಮೋಶೆ ಏನ್ ಮಾಡಿದ್ರು? ದೇವರು ತನ್ನ ಬಳಿಯಲ್ಲಿ ಒಂದು ಬೆಟ್ಟದ ಮೇಲೆ ಕಳಿಸ್ಕೊಂಡು, ನಾನಲ್ಲಿ ನಿನ್ನ ಏನ್ ಮಾಡ್ತೀನಿ? ಸಂಧಿಸ್ತೀನಿ ಎಂಬುದಾಗಿ. ಅಲ್ಲೆಲ್ಲ ಮೋಶೆ ಹೋಗಿ 40 ದಿವಸಗಳು ಎಲ್ಲಿದ್ದ? ಆ ಬೆಟ್ಟದಲ್ಲಿದ್ದ. ಅಲ್ಲೆಲ್ಲ ಈ 40 ದಿವಸಗಳಾಯ್ತು. ಕೆಳಗಡೆ ಎಲ್ಲಿದ್ದಾರೆ? ಬೆಟ್ಟದ ಕೆಳಗಡೆ ಇಸ್ರೇಲ್ ಜನಗಳು ಗುಂಪು ಆಗಿದ್ದಾರೆ. ಅಲ್ಲೆಲ್ಲ ಅವರು ಆರೋನ್ ಅಲ್ಲಿದ್ದ, ಮೋಶೆ ಎಲ್ಲಿದ್ದಾನೆ? ಬೆಟ್ಟದಲ್ಲಿದ್ದಾನೆ. ಕೆಳಗಡೆ ಆ ಮೋಶೆ ಅಣ್ಣನಾದ ಆರೋನ್ ಅಲ್ಲಿದ್ದಾನೆ. ಎಲ್ಲಾ ಜನಗಳು ಹೋಗಿ ಆರೋನನ ಹತ್ರ ಏನ್ ಮಾಡಿದ್ರು? ಜಗಳ ಮಾಡಿದ್ರು. ನಮ್ಮನ್ನು ನಡೆಸ್ಕೊಂಡು ಬಂದಂತ ಮೋಶೆ 40 ದಿವಸ ಆಯ್ತು, ಏನಾದ್ನೋ, ಅಲ್ಲೆಲ್ಲ ಬದುಕಿದನೋ ಸತ್ತವನೋ ಗೊತ್ತಿಲ್ಲ. ಅಲ್ಲೆಲ್ಲ ಇನ್ನ ನಮ್ಮನ್ನ ಇಲ್ಲಿಂದ ನಡೆಸ್ಕೊಂಡು ಹೋಗೋದು ಯಾರು? ಕಾರಣ ಯಾಕಂದ್ರೆ ಆ ಐಗುಪ್ತ ದೇಶದಿಂದ ಯಾವಾಗ ಇವರು ಬಿಡುಗಡೆ ಆದ್ರೋ ಅಲ್ಲಿಂದ ಇಲ್ಲಿವರೆಗೂ ಮೋಶೆ ಮೂಲಕವಾಗಿ ದೇವರು ಏನ್ ಮಾಡಿದ್ರು? ಅದ್ಭುತವಾದ ರೀತಿಯಲ್ಲಿ ಆ ಜನಗಳನ್ನ ನಡೆಸಿದ್ರು. ಅವರೆಲ್ಲ ನೋಡ್ತವ್ರೆ. ಮೋಶೆ ಮೂಲಕವಾಗಿ ದೇವರು ಏನ್ ಮಾಡಿದ್ರು? ಅದ್ಭುತವಾದ ರೀತಿಯಲ್ಲಿ ನಡೆಸಿದ್ರು. ಕೆಂಪು ಸಮುದ್ರ ಇತ್ತು. ಮೋಶೆ ಮೂಲಕವಾಗಿ ದೇವರು ಏನ್ ಮಾಡಿದ್ರು? ಮೋಶೆ ಕೋಲನ್ನು ಚಾಚಿದಾಗ ಕೆಂಪು ಸಮುದ್ರ ಏನಾಯ್ತು? ಎರಡಾಯ್ತು. ಅದರ ಮಧ್ಯದಲ್ಲಿ ದೇವರು ಏನ್ ಮಾಡಿದ್ರು? ಇಸ್ರೇಲ್ ಜನಗಳನ್ನು ನಡೆಸಿದ್ರು. ಇವೆಲ್ಲ ಈ ಜನಗಳು ನೋಡ್ತಾರೆ. ಇವೆಲ್ಲ ಏನು? ಈ ಜನಗಳು ನೋಡ್ತಾರೆ. ನೀರಿಲ್ಲ ಅಂತ ಹೇಳಿದಾಗ ದೇವರು ಏನ್ ಮಾಡಿದ್ರು? ಬಂಡೆಯನ್ನು ಒಡೆದು ಏನ್ ಮಾಡಿದ್ರು? ನೀರನ್ನು ಕೊಟ್ಟರು. ಆಹಾರವಿಲ್ಲ ಅಂತ ಹೇಳಿದಾಗ ದೇವರು ಏನ್ ಮಾಡಿದ್ರು? ಮೋಶೆ ಮೂಲಕವಾಗಿ ಪರಲೋಕದಿಂದ ಏನ್ ಮಾಡಿದ್ರು? ಮನ್ನ ಪರಲೋಕದಲ್ಲಿ ದೂತರು ತಿನ್ನುವಂತ ಆಹಾರವನ್ನು ಏನ್ ಮಾಡಿದ್ರು? ಈ ಜನಗಳು ಕೊಟ್ಟರು. ಇವೆಲ್ಲ ಜನಗಳು ನೋಡ್ತವ್ರೆ. ಅಲ್ಲೆಲ್ಲ ಆದ್ರೆ ಜನಗಳ ನಂಬಿಕೆ ಯಾರ ಮೇಲೆ ಗೊತ್ತಾ? ಅಲ್ಲೆಲ್ಲ ದೇವರ ಮೇಲೆ ಇರಲಿಲ್ಲ. ಯಾರ ಮೇಲಿತ್ತು? ಮೋಶೆ ಮೇಲೆ. ಅಲ್ಲೆಲ್ಲ ಮೋಶೆ ಮೂಲಕ ಇಷ್ಟು ಅದ್ಭುತ ನಡೀತಾ ಇದೆ, ಇಷ್ಟು ಅತಿಶಯ ನಡೀತಾ ಇದೆ ಎಂಬುದಾಗಿ ಹೇಳಿ ಜನಗಳ ನಂಬಿಕೆ ಯಾರ ಮೇಲೆ ಇರಲಿಲ್ಲ? ಅಲ್ಲೆಲ್ಲ ದೇವರ ಮೇಲಿಲ್ಲ, ಮೋಶೆ ಮೇಲೆ. ಅಲ್ಲೆಲ್ಲ ನಮ್ಗೆ ಆಹಾರ ಬೇಕು ಅಂದ್ರೆ ಮೋಶೆ ಏನ್ ಮಾಡ್ತಾನೆ? ಅಲ್ಲೆಲ್ಲ ಒಂದು ಅದ್ಭುತ ಮಾಡ್ತಾನೆ, ಆಹಾರ ಬರುತ್ತೆ. ನಮಗೆ ಮಾಂಸ ಬೇಕು ಅಂದ್ರೆ ಮೋಶೆ ಏನ್ ಮಾಡ್ತಾನೆ? ಒಂದು ಅದ್ಭುತ ಮಾಡ್ತಾನೆ, ಅಲ್ಲೆಲ್ಲ ಆಹಾರ ಬರುತ್ತೆ, ಮಾಂಸ ಬರುತ್ತೆ. ನಮಗೆ ನೀರಿಲ್ಲ ಅಂದಾಗ ಮೋಶೆ ಏನ್ ಮಾಡ್ತಾನೆ? ಒಂದು ಅದ್ಭುತ ಮಾಡ್ತಾನೆ, ನಮಗೆ ಕುಡಿಯೋಕೆ ನೀರು ಸಿಗುತ್ತದೆ. ಕಹಿಯಾದ ನೀರನ್ನು ಮೋಶೆ ಏನ್ ಮಾಡ್ದ? ಅಲ್ಲೆಲ್ಲ ಸಿಹಿ ಮಾಡ್ದ. ಇದೆಲ್ಲ ಅಲ್ಲೆಲ್ಲ ದೇವರು ಮೋಶೆ ಮೂಲಕ ಮಾಡಿಸಿದ್ರು. ಈ ಜನಗಳ ನಂಬಿಕೆ ಎಲ್ಲ ಯಾರ ಮೇಲಿತ್ತು? ಅಲ್ಲೆಲ್ಲ ಪರಿಪೂರ್ಣವಾಗಿ ಮೋಶೆ ಮೂಲಕವಾಗಿತ್ತು. ಅಲ್ಲೆಲ್ಲ ಇದೇನೋ ಪರಿಪೂರ್ಣ ಮೋಶೆ ಮೂಲಕ. ಇದು ತುಂಬಾ ತಪ್ಪು. ಏನೋ ಇದು ತುಂಬಾ ತಪ್ಪು. ಅಲ್ಲೆಲ್ಲ ಸೇವಕರು ದೇವರು ಏನ್ ಮಾಡ್ತಾರೆ? ತನ್ನ ಸೇವಕರ ಮೂಲಕವಾಗಿ ಅದ್ಭುತಗಳನ್ನು ಅತಿಶಯಗಳನ್ನು ಮಾಡ್ತಾರೆ. ದೇವರು ಏನ್ ಮಾಡ್ತಾರೆ? ತನ್ನ ಸೇವಕರ ಮೂಲಕವಾಗಿ ಅದ್ಭುತಗಳನ್ನು ಮಾಡ್ತಾರೆ, ಅತಿಶಯಗಳನ್ನು ಮಾಡ್ತಾರೆ. ಸೇವಕರು ಪ್ರಾರ್ಥಿಸುವಾಗ ಅಲ್ಲೆಲ್ಲ ಜನಗಳಿಗೆ ಏನಾಗುತ್ತೆ? ಬಿಡುಗಡೆ ಆಗುತ್ತೆ. ಅಲ್ಲೆಲ್ಲ ಆದರೆ ನಮ್ಮ ನಂಬಿಕೆ ಯಾರ ಮೇಲೆ ಇರಬೇಕು? ಅಲ್ಲೆಲ್ಲ ದೇವರ ಮೇಲೆ. ಬಿಡುಗಡೆ ಮಾಡುವುದು ಯಾರು? ದೇವರು. ಅಲ್ಲೆಲ್ಲ ಬಿಡುಗಡೆ ಮಾಡುವುದು ದೇವರು. ಇವತ್ತು ನಮ್ಮ ಲೋಕದಲ್ಲಿ ಅನೇಕ ಸ್ಥಳ, ಅನೇಕ ಇದರಲ್ಲಿ ಅದೇ ರೀತಿ ಆಗಿರೋದು. ಅಲ್ಲೆಲ್ಲ ಜನಗಳು ಯಾರ ಮೇಲೆ ನಂಬಿಕೆ ಇಡ್ತಾರೆ? ಹೋಗ್ತಾ ಅಲ್ಲೆಲ್ಲ ದೇವರ ಮೇಲೆ ನಂಬಿಕೆಯನ್ನು ತೆಗೆದಾಕಿ ಅವ್ರು ಹೋಗುವಂತ ಸಭೆ ಪಾಸ್ಟ್ರು, ಅಲ್ಲೆಲ್ಲ ಅವರಿಗೆ ಗೊತ್ತಿರುವಂತ ದೊಡ್ಡ ದೇವ ಸೇವಕರ ಮೇಲೆ ಅವರು ನಂಬಿಕೆ ಇಡ್ತಾರೆ. ಅಲ್ಲೆಲ್ಲ ಇದು ತುಂಬಾ ತಪ್ಪು. ನಮ್ಮ ನಂಬಿಕೆ ಎಲ್ಲ ಯಾರ ಮೇಲೆ ಇಡಬೇಕು? ನಮ್ಮ ನಂಬಿಕೆ ಅಲ್ಲ. ನಾವು ಹೋಗುವಂತ ಸಭೆ ಪಾಸ್ಟರ್ನ ನಾವು ಗೌರವಿಸಬೇಕು, ಅವ್ರನ್ನ ಪ್ರೀತಿಸಬೇಕು. ದೇವರ ವಾಕ್ಯ ಹೇಳುತ್ತದೆ, ಅಲ್ಲೆಲ್ಲ ನಿಮಗೆ ಸತ್ಯವನ್ನು ಬೋಧಿಸುವಂತ ನಿಮ್ಮ ಸೇವಕರುಗಳನ್ನು ಏನ್ ಮಾಡ್ಬೇಕು? ನೀವು ಗೌರವಿಸಬೇಕು, ಅವರನ್ನು ಪ್ರೀತಿಸಬೇಕು. ಅಲ್ಲೆಲ್ಲ ಇನ್ನೊಂದು ಹೇಳುತ್ತದೆ, ಅಲ್ಲೆಲ್ಲ ನಿಮ್ಮದ್ರಲ್ಲಿ ಇರುವುದನ್ನೆಲ್ಲ ಶ್ರೇಷ್ಠವಾದದನ್ನು ಅವ್ರು ಕೊಡ್ಬೇಕಂತೆ. ಏನ್ ಮಾಡ್ಬೇಕಂತೆ?
ನಿಮಗೆ ಬೋಧಿಸುವವರಿಗೆ ನೀವೇನ್ ಮಾಡ್ಬೇಕಂತೆ? ಶ್ರೇಷ್ಠವನ್ನು. ಆಮೇಲೆ ನಾನೇನೋ ಕೇಳ್ತಾ ಇದ್ದೀನಿ, ನನಗೆ ಬೈಬಲ್ ವಾಕ್ಯ ಗೌರವಿಸ್ಬೇಕು, ಆದ್ರೆ ನಂಬಿಕೆ ಮಾತ್ರ ಯಾವುದೇ ಕಾರಣಕ್ಕೆ ಯಾರ ಮೇಲೆ ಇರಬೇಕು? ನಮ್ಮ ದೇವರ ಮೇಲೆ. ಈ ಇಸ್ರೇಲ್ ಜನಗಳು ನೋಡ್ರಿ, ಮೋಶೆ ಮೂಲಕ ಅದ್ಭುತ ನಡೆಯುತ್ತೈತೆ ಅಂತ ನೋಡಿದ್ರೆ ಹೊರತು ಈ ದೇವರು ಮಾಡ್ತಾ ಇದ್ದಾರೆ ಎಂಬುದಾಗ ಅವ್ರು ಏನ್ ಮಾಡಿಲ್ಲ, ಅರ್ಥಕೊಂಡಿಲ್ಲ, ತಿಳಿದುಕೊಂಡಿಲ್ಲ. ಅದಕ್ಕೋಸ್ಕರ ಇವಾಗ ಮೋಶೆ ಯಾವಾಗ ಬೆಟ್ಟಕ್ಕೆ ದೇವರ ಹತ್ರ ಆಜ್ಞೆ ಇಸ್ಕೊಳಕ್ ಹೋದ್ನು, ದೇವರ ಹತ್ರ ಮಾತಾಡಕ್ ಹೋದ್ನು, ಅಲ್ಲಿ ಈ ಜನಗಳಿಗೆಲ್ಲ ಏನಾಯ್ತು? ಕಳವಳ ಉಂಟಾಯ್ತು. ಸ್ವಲ್ಪ ದಿನಗಳಲ್ಲಿ ಕಳವಳ ಉಂಟಾಯ್ತು. ನಾನು ಅನ್ಕೋತೀನಿ 40 ದಿನದವರೆಗೂ ಅವ್ರು ಏನಾಗಿಲ್ಲ, ಕಾಯ್ಲಿಲ್ಲ. ಒಂದು 5-10 ದಿವಸದಲ್ಲೇ ಏನ್ ಮಾಡಿದ್ರು ಇವರು? ಚಂಚಲ ಪಟ್ರು, ಕಳವಳ ಪಟ್ರು. ಇನ್ನು ನಮ್ಮನ್ನು ಇನ್ನೂ ಇಷ್ಟು ಸುಮಾರು ವರ್ಷಗಳು ನಡಿಬೇಕು, ಇನ್ನೂ ದೂರ ಹೋಗ್ಬೇಕು, ಇನ್ನ ಇಷ್ಟು ದೂರ ನಮ್ಮನ್ನು ಯಾರು ನಡೆಸ್ತಾರೆ? ನಮ್ಮನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡ್ಕೊಂಡ್ ಬಂದ ಮೋಶೆನೂ ಇಲ್ಲ, ಅಲ್ಲೆಲ್ಲ ಅವನ ಶಿಷ್ಯನಾದ ಯೋಶುವನೂ ಇಲ್ಲ. ಯಾರು? ಮೋಶೆ ಪಾಸ್ಟರ್ ಇಲ್ಲ, ಅಸಿಸ್ಟೆಂಟ್ ಪಾಸ್ಟರ್ ಇಲ್ಲ ಅಲ್ಲಿ. ಅಲ್ಲೆಲ್ಲ ಯೋಶುವ ಎಲ್ಲಿದ್ದಾನೆ? ಮೋಶೆ ಮೇಲಿದ್ರೆ ಯೋಶುವ ಮಧ್ಯದಲ್ಲಿ, ಬೆಟ್ಟ ಮಧ್ಯದಲ್ಲಿದ್ದಾನೆ. ಅಲ್ಲೆಲ್ಲ ಪಾಸ್ಟರ್ ಇಲ್ಲ, ಅಸಿಸ್ಟೆಂಟ್ ಪಾಸ್ಟರ್ ನಮಗಿಲ್ಲ. ಅಲ್ಲೆಲ್ಲ ಇನ್ಯಾರು ನಮ್ಮ ಮೂಲಕ? ಯಾಕಂದ್ರೆ ಆರೋನನ್ ಇದ್ರು, ಆರೋನನ ಮೂಲಕವಾಗಿ ಒಂದು ಅದ್ಭುತನ ಅವರಲ್ಲಿ ನೋಡಿಲ್ಲ. ಏನೋ ಆರೋನನ ಮೂಲಕವಾಗಿ ಒಂದು ಅದ್ಭುತ ನೋಡಿಲ್ಲ. ಆದ್ರೆ ಆರೋನನ ಹತ್ರ ಎಲ್ಲ ಜನಗಳು ಹೋಗ್ತಾರೆ. ಅಲ್ಲೆಲ್ಲ ಹೋಗ್ಬಿಟ್ಟು ಹೇಳ್ತಾರೆ, ನಮ್ಮನಿನ್ನ ಇಲ್ಲಿ ನಡೆಸೋರು ಯಾರು? ಮೋಶೆ ಏನಾದ್ನೋ ಗೊತ್ತಿಲ್ಲ, ಅವ್ನು ಬರ್ತಾನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಮಗೋಸ್ಕರ ನೀನೇನ್ ಮಾಡೋ, ಒಂದು ದೇವರನ್ನ ಉಂಟು ಮಾಡುವ ಅಂತ ಹೇಳ್ತಾನೆ. ಆರೋನನ್ ಏನ್ ಮಾಡ್ತಾನೆ? ಎಲ್ಲ ಜನಗಳು ಹತ್ರ ಇರೋಂಥ ಚಿನ್ನ, ಬೆಳ್ಳಿ, ಅವ್ರ ಹತ್ರ ಏನೇನು ಒಡವೆಗಳಿರುತ್ತದ ಎಲ್ಲ ತಗೊಂಡು ಅದನ್ನೆಲ್ಲ ಬೆಂಕಿಯಲ್ಲಿ ಹಾಕಿ ಸುಡುವಾಗ ಒಂದು ಕರು ರೂಪದಲ್ಲಿ ಬರುತ್ತದೆ. ಏನೋ ಒಂದು ಕರ, ಹಸು ಕರ ರೂಪದಲ್ಲಿ, ಕರು ರೂಪದಲ್ಲಿ ಬರುತ್ತೆ. ಆ ಜನಗಳು ಏನ್ ಮಾಡ್ತಾರೆ? ಅದನ್ನೇ ದೇವರೆಂಬುದಾಗಿ ಪೂಜಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನೋ ದೇವರನ್ನು ಮರೆತು ಬಿಟ್ರು ಈ ಜನಗಳೇನ್ ಮಾಡಲ್ಲ. ಇಲ್ಲಿವರೆಗೂ ನಡೆಸ್ಕೊಂಡ್ ಬಂದಂತ ದೇವರನ್ನು ಮರೆತು ಬಿಟ್ಟು ಆ ಕರುವನ್ನು ನೋಡಿದ ತಕ್ಷಣ ಅದನ್ನ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡು, ಅದಕ್ಕೆ ಬಲಿ ಕೊಡೋಕೆ ಸ್ಟಾರ್ಟ್ ಮಾಡು, ಅದನ್ನ ಆರಾಧನೆ ಮಾಡಕ್ಕೆ ಸ್ಟಾರ್ಟ್ ಮಾಡು. ಹಲ್ಲೆಲೂಯಾ. ಅದನ್ನ ಆರಾಧನೆ ಮಾಡಕ್ಕೆ ಸ್ಟಾರ್ಟ್ ಮಾಡು. ಏನಾದ್ರು ಬೆಳ್ಳಿ ಕರನೋ ಬೆಳ್ಳಿ ಹಸುನೋ ಯಾವುದೇ ಕಾರಣಕ್ಕೆ ದೇವರಾಗಕ್ಕೆ ಸಾಧ್ಯನಾ? ಅಲ್ಲೆಲ್ಲ ಅದನ್ನೇ ಉಂಟು ಮಾಡಿದ್ಯಾರು? ಅದನ್ನ ಉಂಟು ಮಾಡಿದ್ಯಾರು? ಹೇಳಿ, ಜೋರಾಗಿ ಹೇಳ್ರ. ಅದನ್ನ ಉಂಟು ಮಾಡಿದ್ರಲ್ಲ, ಕರುನ ಉಂಟು ಮಾಡಿದ್ಯಾರು? ದೇವರ? ಮನುಷ್ಯರು? ಅಯ್ಯೋ, ಆ ಕರುನ ಉಂಟು ಮಾಡಿದ್ಯಾರು? ಮನುಷ್ಯರು. ಅಲ್ಲೆಲ್ಲ ದೇವರ ಮನುಷ್ಯನನ್ನು ಉಂಟು ಮಾಡ್ಬೇಕಾ? ಮನುಷ್ಯನ ದೇವರನ್ನು ಉಂಟು ಮಾಡ್ಬೇಕಾ? ಅಲ್ಲೆಲ್ಲ ಹೇಳ್ರಿ. ದೇವರು ಮನುಷ್ಯನನ್ನು ಉಂಟು ಮಾಡ್ಬೇಕು. ಮನುಷ್ಯನ ಯಾವುದೇ ಕಾರಣಕ್ಕೆ ದೇವರನ್ನು ಉಂಟು ಮಾಡಕ್ಕಾಗಲ್ಲ. ಹಲ್ಲೆಲೂಯಾ. ಮನುಷ್ಯನ ಉಂಟು ಮಾಡಿದ್ ಯಾವುದೇ ಕಾರಣಕ್ಕೆ ಏನಾಗುವುದಿಲ್ಲ, ದೇವರಾಗಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಮನುಷ್ಯನನ್ನು ಯಾರು ಉಂಟು ಮಾಡಿದಾನೋ ಅವನೇ ಯಾರು? ದೇವರು. ಆತನೊಬ್ಬನೇ ಯಾರು? ದೇವರು. ಹಲ್ಲೆಲೂಯಾ. ನೋಡ್ರಿ, ಈ ರೀತಿಯಾಗಿ ಅವ್ರು ಏನ್ ಮಾಡಿದ್ರು? ಅಲ್ಲಿ ಕರುವನ್ನು ಉಂಟು ಮಾಡಿ, ಇದೇ ನಮ್ಮನ್ನು ನಡೆಸಿದ ದೇವರು, ಇದೇ ನಮ್ಮನ್ನು ಬಿಡಿಸಿದ ದೇವರು, ಇದೇ ನಮ್ಮನ್ನು ಇನ್ನೇನ್ ಮಾಡುತ್ತೆ? ಕಾನಾನ್ ದೇಶಕ್ಕೆ ಸೇರಿಸುವ ದೇವರು ಎಂಬುದಾಗಿ ಹೇಳಿ ಏನ್ ಮಾಡಿದ್ರು? ಅಲ್ಲೆಲ್ಲ ಜನಗಳು ಎತ್ತ ತಾಯಿ ಇರುವಂತ ಆ ದೇವರನ್ನ ಏನ್ ಮಾಡಿದ್ರು? ಮರೆತು ಬಿಟ್ಟರು. ಹಲ್ಲೆಲೂಯಾ. ಜನಗಳು ಏನ್ ಮಾಡಿದ್ರು? ದೇವರನ್ನು ಒಂದು ಕ್ಷಣದಲ್ಲಿ ಏನ್ ಮಾಡಿದ್ರು? ಮರೆತು ಬಿಟ್ರು. ಇಷ್ಟು ವರ್ಷ ದೇವರು ನಮ್ಮ ಜೀವನದಲ್ಲಿ ನಡೆಸಿದ ಕಾರ್ಯಗಳನ್ನು, ನಮ್ಮ ಜೀವನದಲ್ಲಿ ಮಾಡಿದ ಉಪಕಾರಗಳನ್ನು, ನಮ್ಮ ಜೀವನದಲ್ಲಿ ಮಾಡಿದ ಸಹಾಯಗಳನ್ನು, ನಮ್ಮ ಕುಟುಂಬಗಳ ದೇವರು ಮಾಡಿದ ಸಹಾಯಗಳನ್ನು, ನಮ್ಮ ಮಕ್ಕಳ ಜೀವನದ ದೇವರು ಮಾಡಿದ ಸಹಾಯಗಳನ್ನು, ಇದುವರೆಗೂ ದೇವರು ನಮ್ಮನ್ನು ಪೋಷಿಸಿದನು. ಅಲ್ಲಿ ಎಲ್ಲವನ್ನು ಏನು ಮಾಡಿದ್ರು ಈ ಜನಗಳು ಮರೆತು ಬಿಟ್ರು. ಅಲ್ಲೆಲ್ಲ ಮರೆತು ಬಿಟ್ರು. ಅನೇಕ ರೀತಿ ಏನ್ ಮಾಡ್ತಾರೆ? ಮರೆತು ಹೋಗ್ತಾರೆ. ಅಲ್ಲೆಲ್ಲ ನಾವೆಲ್ಲ ನೆನೆಸ್ಕೊಬೇಕು, ದೇವರನ್ನು ನೆನೆಸ್ಕೊಬೇಕು. ಕಾರಣ ಯಾಕಂದ್ರೆ ಅಲ್ಲೆಲ್ಲ ನಾವು ನೆನೆಸ್ಕೊಬೇಕು. ನಾವು ಆರಂಭದಲ್ಲಿ ದೇವರ ಹತ್ರ ಬಂದಾಗ, ಸಭೆಗೆ ಬಂದಾಗ, ದೇವರು ನಮ್ಮನ್ನು ರಕ್ಷಿಸಿದಾಗ ನಾವು ಯಾವ ಪರಿಸ್ಥಿತಿಯಲ್ಲಿದ್ರಿ, ಅಲ್ಲೆಲ್ಲ ಯಾವ ಸ್ಥಿತಿಯಲ್ಲಿದ್ರಿ, ಅಲ್ಲೆಲ್ಲ ನಾವ್ ಏನ್ ಮಾಡ್ಬೇಕು? ಅದನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಯಾವುದೇ ಕಾರಣಕ್ಕೆ ಏನ್ ಮಾಡ್ಬೋದು? ಮರಿಬಾರ್ದು. ಇವತ್ತು ಅನೇಕ ಜನಗಳು ಏನ್ ಮಾಡ್ತಾರೆ? ದೇವರ ಹತ್ರ ಬರ್ತಾರೆ. ದೇವರ ಹತ್ರ ಬರುವಾಗ ಅಲ್ಲೆಲ್ಲ ಏನು ಇಲ್ಲದವರಾಗಿ ಬರ್ತಾರೆ. ತುಂಬಾ ಕಷ್ಟದಲ್ಲಿ, ತುಂಬಾ ದುಃಖದಲ್ಲಿ ಬರ್ತೀವಿ. ಅಲ್ಲೆಲ್ಲ ನಮ್ಮ ಜೀವನಗಳಲ್ಲಿ ಏನಾದ್ರೂ ಒಂದು ಅದ್ಭುತ, ಬಿಡುಗಡೆ, ಆಶೀರ್ವಾದಗಳು ಆದ್ಮೇಲೆ ನಾವು ಯಾರನ್ನು ಮರಿತೀವಿ? ನಾವು ಅಂದ್ಕೊತೀವಿ ನಾವು ಸಭೆಯನ್ನು ಮರಿತಾ ಇದೀವಿ,
ಅಲ್ಲೆಲ್ಲ ದೇವರನ್ನು ಮರೆಯುತ್ತಿದ್ದೀರಾ, ದೇವರನ್ನು ಬಿಟ್ಟು ಬಿಟ್ಟಿದ್ದೀರಾ. ಅಲ್ಲೆಲ್ಲ ಇದುವರೆಗೂ ನಮಗೆ ಸಹಾಯ ಮಾಡಿ, ಇದುವರೆಗೂ ನಮ್ಮನ್ನು ಪೋಷಿಸಿ ನಡೆಸಿದಂತ ದೇವರನ್ನು ನಾವು ಮರೆತಿದ್ದೀವಿ ಎಂಬುದಾಗಿ ಅರ್ಥ. ಅಲ್ಲೆಲೂಯ, ಅಲ್ಲೆಲೂಯ, ಅಲ್ಲೆಲೂಯ. ಯಾವುದೇ ಕಾರಣಕ್ಕೂ ನಾವೇನ್ ಮಾಡಬಾರ್ದು, ಯಾರನ್ನು ಮರಿಬಾರ್ದು, ದೇವರನ್ನು ಮರಿಬಾರ್ದು. ನಮ್ಮ ಹಳೆ ಪರಿಸ್ಥಿತಿಗಳನ್ನು ಮರಿಬಾರ್ದು, ನಮ್ಮ ಹಳೆ ಸ್ಥಿತಿಗಳನ್ನು ಮರಿಬಾರ್ದು. ಇವತ್ತು ದೇವರು ನಮ್ಮನ್ನು ಆಶೀರ್ವಾದವಾಗಿ ಇಟ್ಟಿರ್ಬೋದು, ಇವತ್ತು ನಮ್ಮ ದೇವರು ಯಾವುದೇ ಕೊರತೆ ಇಲ್ಲದಂತೆ ಇಟ್ಟಿರಬಹುದು. ಅಲ್ಲೆಲೂಯ. ಇವತ್ತು ಏನ್ ಮಾಡ್ಬೋದು, ದೇವರು ನಾವು ಯಾವುದೇ ಕೊರತೆ ಇಲ್ಲದೆ ದೇವರು ಇಟ್ಟಿಬಿಡಬಹುದು. ಅಲ್ಲೆಲ್ಲ ಯಾವುದೇ ಅಗತ್ಯಗಳಿಗೆ ಏನೋ ಕಮ್ಮಿ ಇಲ್ಲದಂತೆ ದೇವರು ನಮ್ಮನ್ನು ಇಟ್ಟಿರಬಹುದು. ಆದ್ರೆ ದೇವರನ್ನು ಯಾವುದೇ ಕಾರಣಕ್ಕೆ ನಾವೇನ್ ಮಾಡಬಾರ್ದು, ಮರಿಬಾರ್ದು. ಅಲ್ಲೆಲೂಯ, ಅಲ್ಲೆಲೂಯ, ಅಲ್ಲೆಲೂಯ. ಇಲ್ಲಿ ನೋಡಿ, ಇಸ್ರೇಲ್ ಜನಗಳು ಇದೇ ಮಾಡಿದ್ರು. ಏನ್ ಮಾಡಿದ್ರು, ಎತ್ತ ತಾಯಿ ಅಂತಿರುವ ದೇವರನ್ನು ಅವ್ರು ಏನ್ ಮಾಡಿದ್ರು, ಮರ್ತು. ಅಲ್ಲೆಲೂಯ. ನಮ್ಮ ದೇವರು ನಮ್ಗೆ ಯಾವ ರೀತಿ ಇದ್ದಾರೆ, ಯಾವ ರೀತಿ ಇದ್ದಾರೆ, ಎತ್ತ ತಾಯಿಗಿಂತ ಶ್ರೇಷ್ಠವಾಗಿದ್ದಾರೆ. ಏನೋ ಎತ್ತ ತಾಯಿಗಿಂತ ಮಿಗಿಲಾದವರು ನಮ್ಮ ದೇವರು. ದೇವರ ವಾಕ್ಯ ಅದೇ ಯೆಶಾಯ ಪ್ರವಾದಿ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಎತ್ತ ತಾಯಿ ತನ್ನ ಮಗುವನ್ನು ಮರೆತಾಳು. ಅನೇಕ ಎತ್ತ ತಾಯಿ ಮರೀತಾರೆ ಅಲ್ವಾ, ಅನೇಕ ತಾಯಿ ಏನ್ ಮಾಡ್ತಾರೆ, ಅಲ್ಲೆಲ್ಲ ಎತ್ತ ತಾಯಿ ತಮ್ಮ ಮಕ್ಕಳನ್ನ ಏನ್ ಮಾಡ್ತಾರೆ, ಅನೇಕರು ಮರ್ತಿದ್ದಾರೆ. ಉದಾಹರಣೆ ಇದೆ, ಹೌದಲ್ವಾ? ಅಲ್ಲೆಲ್ಲ ಹೇಳ್ರಿ, ಹೌದಲ್ವಾ? ಅಲ್ಲೆಲ್ಲ ಅನೇಕ ತಾಯಿ ಏನ್ ಮಾಡಿದ್ದಾರೆ, ಮಕ್ಕಳನ್ನು ಮರೆತಿದ್ದಾರೆ. ಉದಾಹರಣೆ ಇದೆ. ಅನೇಕ ಮಕ್ಕಳು ಹುಟ್ಟಿದ ತಕ್ಷಣ ಏನ್ ಮಾಡ್ತಾರೆ, ಅನೇಕರು ಕಸದ ತೊಟ್ಟಿಯಲ್ಲಿ ಎದ್ದು ಹೋಗಿರಂತ ಎತ್ತ ತಾಯಿಗಳಿದ್ದಾರೆ. ಅಲ್ಲೆಲೂಯ, ಅಲ್ಲೆಲೂಯ. ನಮ್ಮ ದೇವರು ಯಾರಂದ್ರೆ ಎತ್ತ ತಾಯಿಗಿಂತ ಮಿಗಿಲಾದಂತ ದೇವರು. ಅಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ಎತ್ತ ತಾಯಿ ನಿನ್ನನ್ನು ಮರೆತಾಳು, ಆದರೆ ನಾನು ನಿಮ್ಮನ್ನೇನು ಮಾಡುವುದಿಲ್ಲ, ಎಂದಿಗೂ ಮರೆಯುವ ದೇವರಲ್ಲ. ಅಲ್ಲೆಲೂಯ, ಅಲ್ಲೆಲೂಯ. ನಮಗೊಬ್ಬ ದೇವರಿದ್ದಾನೆ, ಆತನು ನಮ್ಮನ್ನು ಸಂತೈಸುವ ದೇವರು. ನಮ್ಮನ್ನು ಏನ್ ಮಾಡ್ತಾನೆ, ಸಂತೈಸುವ ದೇವರು. ನಮ್ಮ ದುಃಖಗಳನ್ನು ಶಮನಗೊಳಿಸುವ ದೇವರು. ನಮ್ಮ ದುಃಖಗಳನ್ನು ತೆಗೆದಾಕಿ ನಮಗೆ ಸಮಾಧಾನವನ್ನು ಕೊಡುವ ದೇವರು, ಸಂತೋಷವನ್ನು ಕೊಡುವ ದೇವರು. ಅಲ್ಲೆಲೂಯ. ಯಾವುದೇ ಕಾರಣಕ್ಕೆ ಇಸ್ರೇಲ್ ಜನಗಳ ರೀತಿಯಲ್ಲಿ ನಾವೇನ್ ಮಾಡ್ಬಾರ್ದು, ಎತ್ತ ತಾಯಿ ಅಂತಿರೋ ದೇವರನ್ನು ಏನ್ ಮಾಡ್ಬಾರ್ದು, ಮರೆಯಬಾರ್ದು. ಇಸ್ರೇಲರ ಒಂದು ವಿಷಯದಲ್ಲ, ಅನೇಕ ವಿಷಯಗಳು ಇಸ್ರೇಲರು ಏನ್ ಮಾಡ್ತಾರೆ, ಅಲ್ಲಿ ಆ ದೇವರನ್ನು ಮರೆತು ಹೋಗ್ತಾರೆ. ತಮ್ಮನ್ನು ನಡೆಸಿದ ದೇವರು, ತಮ್ಮನ್ನು ಪೋಷಿಸಿದ ದೇವರು, ತಮಗೆ ಯುದ್ಧಗಳಲ್ಲಿ ಜಯ ಕೊಟ್ಟಂತ ದೇವರು, ಅದನ್ನೆಲ್ಲ ಜನಗಳು ಅನೇಕ ಸಾರಿ ಮರೆತು ಹೋಗ್ತಾರೆ. ಆದ್ರೆ ಅಲ್ಲೆಲೂಯ, ದೇವರ ಒಂದು ವಿಶೇಷವಾದ ಗುಣ ಏನ್ ಗೊತ್ತಾ, ದೇವರ ಒಂದು ವಿಶೇಷವಾದ ಸ್ವಭಾವ ಗುಣ ಏನ್ ಗೊತ್ತಾ, ನಾವು ಎಷ್ಟೇ ಮರೆತರು, ಆ ಇಸ್ರೇಲ್ ಜನಗಳು ಎಷ್ಟೇ ಮರೆತರು, ಆ ಇಸ್ರೇಲ್ ಜನಗಳನ್ನೇನ್ ಮಾಡ್ಲಿಲ್ಲ, ಆತನು ಕೈ ಬಿಡಲಿಲ್ಲ. ಅಲ್ಲೆಲೂಯ, ಅಲ್ಲೆಲೂಯ. ಆ ಜನಗಳನ್ನೇನ್ ಮಾಡಿಲ್ಲ, ಕೈ ಬಿಡಲಿಲ್ಲ. ತನ್ನ ನಂಬಿ ಬಂದ ಜನಗಳನ್ನು ಯಾವುದೇ ಕಾರಣಕ್ಕೂ ಕೈ ಬಿಡುವಂತ ದೇವರಲ್ಲ. ಅಲ್ಲೆಲೂಯ. ತನ್ನ ನಂಬಿ ಬಂದ ಜನಗಳನ್ನ ಏನ್ ಮಾಡುವುದಿಲ್ಲ, ಯೇಸು ಸ್ವಾಮಿ ಕೈ ಬಿಡುವಂತ ದೇವರಲ್ಲ. ಅಲ್ಲೆಲೂಯ, ಅಲ್ಲೆಲೂಯ. ಯೇಸು ಸ್ವಾಮಿ ಲೋಕದಲ್ಲಿ ಸೇವೆ ಮಾಡ್ಬೇಕಾದ್ರೆ ಅನೇಕ ಅದ್ಭುತಗಳನ್ನು ಮಾಡಿದ್ರು, ಅನೇಕ ಅತಿಶಯಗಳನ್ನು ಮಾಡಿದ್ರು. ಅನೇಕರು ಯೇಸು ಸ್ವಾಮಿ ಹತ್ರ ಬಿಡುಗಡೆಗಾಗಿ ಬಂದ್ರು. ಅನೇಕರು ಏನ್ ಮಾಡಿದ್ರು, ಯೇಸು ಸ್ವಾಮಿ ಹತ್ರ ಬಿಡುಗಡೆಗಾಗಿ ಬಂದ್ರು. ಆದ್ರೆ ಯಾರ್ಯಾರು ಆತನ ಮೇಲೆ ನಂಬಿಕೆ ಇಟ್ಟು ಆತನನ್ನು ನಂಬಿ ಯಾರು ಬಂದರು, ಎಂತ ರೋಗ ಆಗಲಿ, ಎಂತ ಕಾಯಿಲೆ ಆಗಲಿ, ಎಂತ ಸೈತಾನಿಂದ ಬಾಧಿಸಲ್ಪಟ್ಟವರಾಗಲಿ ಬಂದವ್ರನ್ನೆಲ್ಲ ದೇವರು ಏನ್ ಮಾಡಿದ್ರು, ಬಿಡುಗಡೆ ಮಾಡಿದ್ರು. ಅಲ್ಲೆಲೂಯ, ಅಲ್ಲೆಲೂಯ, ಅಲ್ಲೆಲೂಯ. ಆತನ ಎಂದಿಗೂ ಕೈ ಬಿಡುವ ದೇವರಲ್ಲ. ನಾವು ಮರೆತರ ಆತ ನಮ್ಮನ್ನು ಏನ್ ಮಾಡುವುದಿಲ್ಲ, ಮರೆಯುವ ದೇವರಲ್ಲ. ಅಲ್ಲೆಲೂಯ. ನೋಡಿ, ಯೆಶಾಯ 66:13 ಮೊದಲು ಓದಿದ ವಾಕ್ಯ, ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ದೇವರ ವಾಕ್ಯ. ಅಲ್ಲೆಲೂಯ. ಏನೋ ಇದು ಯಾರ ವಾಕ್ಯ? ಇದು ದೇವರ ವಾಕ್ಯ. ಅಲ್ಲೆಲೂಯ. ನಾವು ಓದ್ಕೊಬಹುದು, ನಮ್ಮ ಕಷ್ಟಗಳ ಸಮಯಗಳಲ್ಲಿ, ನಮ್ಮ ದುಃಖದ ವೇದನೆಗಳ ಸಮಯಗಳಲ್ಲಿ ಯಾರು ಇಲ್ವಲ್ಲ ನಮಗೆ ಸಹಾಯ ಮಾಡಕ್ಕೆ. ಏನೋ ಯಾರು ಇಲ್ವಲ್ಲ ನಮಗೆ ಸಹಾಯ ಮಾಡಕ್ಕೆ. ಅಲ್ಲಿ ಕಷ್ಟದಿಂದ ಬಿಡುಗಡೆ ಮಾಡೋಕ್ಕೆ ಯಾರು ನಮ್ಗೆ ಇಲ್ವಲ್ಲ ಅಂತ ಅನ್ಕೊಳ್ಳೋ ಸಮಯಗಳಲ್ಲಿ ಅಲ್ಲೆಲ್ಲ ನಾವು ಅಂದ್ಕೊಬೇಕು, ಅಲ್ಲೆಲ್ಲ ನಮಗೆ ಸಮಾಧಾನ ಕೊಡೋಕೆ, ನಮ್ಮನ್ನು ಸಂತೈಸೋಕೆ, ನಮ್ಮನ್ನು ಬಿಡುಗಡೆ ಮಾಡೋಕೆ ಒಂದು ದೇವರಿದ್ದಾರೆ. ಆತನ ಹೆಸರೇನು? ಕರ್ತನಾದ ಯೇಸು ಕ್ರಿಸ್ತನು. ಅಲ್ಲೆಲೂಯ, ಅಲ್ಲೆಲೂಯ. ನಮ್ಮನ್ನು ಸಂತೈಸುವ ದೇವರು, ನಮ್ಮನ್ನು ಬಿಡುಗಡೆ ಮಾಡುವ ದೇವರು. ಅಲ್ಲೆಲ್ಲ ಆತನು ನಮ್ಮನ್ನು ಬಿಡುಗಡೆ ಮಾಡುವ ದೇವರು, ನಮ್ಮನ್ನು ಸಂತೈಸುವ ದೇವರು. ಅಲ್ಲೆಲೂಯ, ಅಲ್ಲೆಲೂಯ. ಮೋಶೆ ಸತ್ತ
ಅಲ್ಲಿಲ್ಲ. ಆದ್ರೆ ಇವಾಗ ಮೋಶೆ ಏನಾಗಿದ್ದ, ದೇವರು ಹೇಳಿದ್ರು ಮೋಶೆ ಏನ್ ಮಾಡುವುದಿಲ್ಲ, ಅವನು ಆ ಕಾನಾನ್ ದೇಶಕ್ಕೆ ಪ್ರವೇಶ ಮಾಡುವುದಿಲ್ಲ ಅಂತ ಮೋಶೆ ಹೇಳಿ ಮೋಶೆ ಏನಾದ, ಸತ್ತೋದ. ಇವಾಗ ಇಷ್ಟು ವರ್ಷಗಳು ಈ ಜನಗಳನ್ನ ಏನ್ ಮಾಡ್ತಾ ಇದ್ರು, ಮೋಶೆ ನಡೆಸ್ತಾ ಇದ್ರು. ಆದ್ರೆ ದೇವರು ಏನ್ ಮಾಡಿದ್ರು, ಮೋಶೆಗೆ ಬದಲಾಗಿ ಯೋಶುವ, ಅವನ ಶಿಷ್ಯನಂತಿದ್ದಂತ ಯೋಶುವನನ್ನು ದೇವರು ಏನ್ ಮಾಡಿದ್ರು, ನೇಮಿಸಿದ್ರು. ಅಲ್ಲೆಲ್ಲ ಯೋಶುವನನ್ನು ದೇವರು ನೇಮಿಸಿದ್ರು. ಅಲ್ಲೆಲ್ಲ ಈ ಜನಗಳನ್ನ ಏನ್ ಮಾಡು, ಇಲ್ಲಿಂದ ನೀನು ನಡೆಸ್ಕೊಂಡು ಹೋಗು. ಅಲ್ಲೆಲ್ಲ ಇಸ್ರೇಲ್ ದೇಶಕ್ಕೆ ಕರ್ಕೊಂಡು ಹೋಗು, ವಾಗ್ದಾನ ಮಾಡಿದಂತ ದೇಶಕ್ಕೆ ಕರ್ಕೊಂಡು ಹೋಗು. ಎಲ್ಲ ಕುಲಗಳಿಗೆ ಏನ್ ಮಾಡ್ಬೇಕು, ಅವ್ರವರ ಕುಲಗಳ ಪ್ರಕಾರ ಅವ್ರವ್ರಿಗೆ ಸ್ಥಳಗಳನ್ನು, ಜಾಗಗಳನ್ನು ನೀನೇನ್ ಮಾಡ್ಬೇಕು, ಹಂಚಿಕೊಡಬೇಕು. ಅಲ್ಲೆಲ್ಲ ಯೋಶುವ ಭಯ ಪಟ್ಟಿದ್ದ, ಏನೋ ಯೋಶುವ ಭಯ ಪಟ್ಟಿದ್ದ, ನಾನು ಹಿಂಗೆ ಈ ಜನಗಳನ್ನು ನಡೆಸ್ಕೊಂಡು ಹೋಗುದು. ಇಷ್ಟು ವರ್ಷ ಯಾರಿದ್ರು, ಮೋಶೆ ಇದ್ರು. ಮೋಶೆ ಮಾತಿಗೆ ಇವರೆಲ್ಲ ವಿಧೇಯರಾಗ್ತಾ ಇದ್ರು. ನಾನು ಹೆಂಗ್ ನಡೆಸ್ಕೊಂಡು ಹೋಗುದು, ನಾನು ಇನ್ನ ಚಿಕ್ಕವನು. ಅಲ್ಲೆಲ್ಲ ನಾನೇನೋ ಇನ್ನ ಚಿಕ್ಕವನು. ಅಲ್ಲೆಲ್ಲ ಇಲ್ಲಿರೋರು ಅನೇಕರು ಅಲ್ಲೆಲ್ಲ ನನಗಿಂತ ದೊಡ್ಡವರಿದ್ದಾರೆ. ಮೋಶೆನೇ ವಿರೋಧಿಸಿದವರು ಏನ್ ಮಾಡಿದ್ರು, ಮೋಶೆ ಮೂಲಕವಾಗಿ ದೇವರು ಅಷ್ಟು ಅದ್ಭುತ ಮಾಡಿದ್ರು, ಅಷ್ಟು ಅತಿಶಯಗಳು ಮಾಡಿದ್ರು. ಮೋಶೆನೇ ವಿರೋಧಿಸಿದ ಜನಗಳು ಈ ಜನಗಳು. ಏನೋ ಮೋಶೆನೇ ವಿರೋಧಿಸಿದ್ರು, ಮೋಶೆ ಮೇಲೆ ಯುದ್ಧ ಮಾಡಕ್ ಹೋದ್ರು. ಅಲ್ಲೆಲ್ಲ ಮೋಶೆ ವಿರುದ್ಧ ಗೊಣಗುಟ್ಟಿದ್ರು. ಈ ಜನಗಳು ನನ್ನ ಬಿಡ್ತಾರ ಎಂಬುದಾಗಿ ಯೋಶುವ ಏನ್ ಮಾಡ್ದ, ಭಯಪಟ್ಟ. ಅಲ್ಲೆಲೂಯಾ, ಅಲ್ಲೆಲೂಯಾ. ಯೋಶುವ ಭಯಪಟ್ಟ. ಯೋಶುವ 1ನೇ ಅಧಿಕಾರ ತೆಗಿರಿ, ಯೋಶುವ ಪುಸ್ತಕ 1ನೇ ಅಧಿಕಾರ. ಅಲ್ಲೆಲ್ಲ ಅದು 3ನೇ ವಾಕ್ಯದಿಂದ ಓದುವ. ಯೋಶುವ 1:3. ನಿನ್ನ ಜೀವಮಾನದಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ಮೋಶೆ ಭಯಪಟ್ಟಿದ್ದ. ಮೋಶೆ ವಿರುದ್ಧವಾಗಿ ಜೋಶುವ ಏನ್ ಮಾಡಿದ, ಭಯಪಟ್ಟ. ಈ ಜನಗಳಲ್ಲಿ ಹೆಂಗೆ ನಡೆಸ್ಕೊಂಡು ಹೋಗೋದು. ಮೋಶೆ ವಿರುದ್ಧವಾಗಿ ಈ ಜನಗಳು ಏನ್ ಮಾಡಿದ್ರು, ಗೊಣಗುಟ್ಟದು. ಮೋಶೆನೇ ಎದುರಿಸಿದಂತ ಜನ. ಈ ಜನಗಳನ್ನು ಯಾವ ರೀತಿ ನಡೆಸ್ಕೊಂಡು ಹೋಗುದು ಎಂಬುದಾಗಿ ಅವನು ಭಯಪಟ್ಟಾಗ ದೇವರು ಅವನಿಗೆ ಹೇಳಿದಂತ ಮಾತುಗಳು ನೋಡ್ರಿ. 5ನೇ ವಾಕ್ಯ ನೋಡ್ರಿ ಎಲ್ಲರೂ. ನಿನ್ನ ಜೀವಮಾನದಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆ ಸಂಗಡ ಇದ್ದಾಗೆ ನಿನ್ನ ಸಂಗಡಲು ಇರುವೆನು. ಅಲ್ಲೆಲೂಯಾ. ಏನಂತ ಹೇಳ್ತಾರೆ ಯೋಶುವನಿಗೆ ದೇವರು, ಯಾವ ರೀತಿ ಯೋಶುವನನ್ನು ದೇವರು ಧೈರ್ಯ ಪಡಿಸ್ತಾರೆ, ಯಾವ ರೀತಿ ಯೋಶುವನನ್ನು ದೇವರು ಸಂತೈಸುತ್ತಾರೆ. ಯೋಶುವ ಭಯಪಟ್ಟಿದ್ದಾನೆ. ಈ ದೊಡ್ಡ ಜನಾಂಗವನ್ನು ಯಾವ ರೀತಿ ನಾನು ನಡೆಸ್ಕೊಂಡು ಹೋಗೋದು, ನನ್ನನ್ನೇನ್ ಮಾಡಿದ್ರು ದೇವರು. ಮೋಶೆ ನಂತರ ಈ ಜನಗಳನ್ನು ನಡೆಸ್ಕೊಂಡು ಹೋಗುವಂತ ಜವಾಬ್ದಾರಿಯನ್ನು ದೇವರು ಏನ್ ಮಾಡಿದ್ರು, ನನಗ್ ಕೊಟ್ರು. ಯಾವ ರೀತಿ ನಡೆಸ್ಕೊಂಡು ಹೋಗೋದು ಈ ಜನಗಳನ್ನ, ಅಲ್ಲೆಲ್ಲ ಯಾವ ರೀತಿ ನಡೆಸ್ಕೊಂಡು ಹೋಗುದು. ಈ ಜನಗಳ ಬಗ್ಗೆ ಅವನ ಯೋಶುವಾಗಿ ಚೆನ್ನಾಗಿ ಗೊತ್ತು. ಅವ್ರು ವಿರೋಧಿಸುವ ಜನಗಳು. ಯಾರು ವಿರೋಧಿಸುವ ಜನಗಳು, ದೇವರನ್ನು ವಿರೋಧಿಸುವ ಜನಗಳು. ಅಲ್ಲೆಲ್ಲ ಈ ಜನಗಳನ್ನು ಯಾವ ರೀತಿ ನಡೆಸ್ಕೊಂಡು ಹೋಗುದು ಎಂಬುದಾಗಿ ಯೋಶುವನು ಭಯಪಟ್ಟಿದ್ದಂತ ಸಮಯದಲ್ಲಿ ಅಲ್ಲೆಲ್ಲ ದೇವರ ಯೋಶುವ ಹೇಳ್ತಾ ನೋಡ್ರಿ, ನಿನ್ನ ಜೀವಮಾನದಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು. ಅಲ್ಲೆಲ್ಲ ನಾನು ಮೋಶೆ ಸಂಗಡ ಇದ್ದಾಗೆ ನಿನ್ನ ಸಂಗಡದಲ್ಲಿ ಇರುವೆನು. ಅಲ್ಲೆಲೂಯಾ, ಅಲ್ಲೆಲೂಯಾ. ನಿನ್ನ ಜೀವಮಾನದಲ್ಲ ಯಾರು ನಿನ್ನ ಸಂಗಡ ಏನ್ ಮಾಡುವುದಿಲ್ಲ, ನಿನ್ನ ಮುಂದೆ ನಿಲ್ಲಲ್ಲ. ಅಲ್ಲೆಲೂಯಾ. ಯಾರು ನಿನ್ನನ್ನು ಏನ್ ಮಾಡುವುದಿಲ್ಲ, ನಿನ್ನನ್ನು ಎದುರಿಸುವುದಿಲ್ಲ. ನಾನು ಮೋಶೆ ಸಂಗಡ ಯಾವ ಇದ್ದನೋ ಅದೇ ರೀತಿ ನಾನು ಏನ್ ಮಾಡ್ತೀನಿ, ನಿಮ್ಮ ಸಂಗಡಲು ಇರುವೆನು ಎಂಬುದಾಗಿ ಯೋಶುವ ಹೇಳ್ತಾನೆ. ಅದು ಮಾತ್ರವಲ್ಲದೆ ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಮೋಶೆ ಯೋಶುವನಿಗೆ ದೇವರು ಏನ್ ಮಾಡ್ತಾರೆ, ಧೈರ್ಯವನ್ನು ಹೇಳ್ತಾರೆ. ಹಲ್ಲೆಲೂಯಾ. ಯೋಶುವನಿಗೆ ದೇವರು ಏನ್ ಮಾಡ್ತಾರೆ, ಧೈರ್ಯವನ್ನು ಹೇಳ್ತಾರೆ. ಕಷ್ಟಗಳ ಸಮಯಗಳಲ್ಲಿ ನಮ್ಮನ್ನು ಸಂತೈಸುವಂತ ದೇವರು, ನಮಗೆ ಧೈರ್ಯವನ್ನು ಕೊಡುವಂತ ದೇವರು. ಭಯ ಪಡುವಂತ ಸಮಯಗಳಲ್ಲಿ ನಮಗೆ ಧೈರ್ಯವನ್ನು ಕೊಡುವ ದೇವರು. ಹಲ್ಲೆಲೂಯಾ. ಯೋಶುವನು ಹೇಳ್ತಾನೆ, ನಿನ್ನನ್ನು ಕೈ ಬಿಡುವುದಿಲ್ಲ. ನಮ್ಮ ದೇವರು ಏನ್ ಮಾಡುವುದಿಲ್ಲ, ಎಂದಿಗೂ ಏನ್ ಮಾಡುವುದಿಲ್ಲ, ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯವಾಗಿರು. ಯಾವುದಕ್ಕೂ ನೀನೇನ್ ಮಾಡಬೇಡ,
ಭಯ ಪಡಬೇಡ. ಹಲ್ಲೆಲೂಯಾ. ನಮ್ಮ ದೇವರು ಏನ್ ಮಾಡುವುದಿಲ್ಲ ಯಾವುದೇ ಕಾರಣಕ್ಕೂ. ಆತನ ನಂಬಿ ಬಂದಿರೋರು ಯಾರೊಬ್ಬರನ್ನ ಆತನ ಕೈ ಬಿಡುವ ದೇವರಲ್ಲ. ಅಲ್ಲೆಲ್ಲ ಎಂದಿಗೇನೋ ಕೈ ಬಿಡುವ ದೇವರಲ್ಲ. ಹಲ್ಲೆಲೂಯಾ. ಕೈ ಬಿಡಲ್ಪಟ್ಟಂತ ಪರಿಸ್ಥಿತಿ ರೀತಿಯಲ್ಲಿ ಇರುತ್ತದೆ. ಕೈ ಬಿಡಲ್ಪಟ್ಟಂತ ರೀತಿಯಲ್ಲಿ ನಾವು ನಮಗೆ ಕಾಣಿಸಬಹುದು. ಏನೋ ದೇವರು ನಮ್ಮನ್ನು ಕೈ ಬಿಟ್ಟರೋ ಅಂತ ರೀತಿಯಲ್ಲಿ ನಮಗೇನೋ ನಮಗೆ ಕಾಣಿಸಬಹುದು. ಆದ್ರೆ ದೇವರು ಎಂದಿಗೂ ಆತನ ಮಕ್ಕಳನ್ನ ಏನ್ ಮಾಡುವುದಿಲ್ಲ, ಕೈ ಬಿಡುವ ದೇವರಲ್ಲ. ಆತನ ನಂಬಿ ಬಂದವರನ್ನು ಎಂದಿಗೂ ಆತನ ಏನ್ ಮಾಡುವುದಿಲ್ಲ, ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ. ಆತ ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಏನು? ಆತನು ಆಶ್ರಯ ದುರ್ಗವಾಗಿದ್ದಾನೆ. ಇಕ್ಕಟ್ಟಿನಲ್ಲಿ ಆತನು ವಿಶೇಷ ಸಹಾಯಕನಾಗಿದ್ದಾನೆ. ಇಕ್ಕಟ್ಟಿನ ಸಮಯಗಳಲ್ಲಿ, ಕಷ್ಟಗಳ ಸಮಯಗಳಲ್ಲಿ ದೇವರು ನಮ್ಗೇನಾಗಿದ್ದಾನೆ, ವಿಶೇಷ ಸಹಾಯಕನಾಗಿದ್ದಾನೆ. ಅಲ್ಲದೆ ಯಾವ ರೀತಿ ಸಹಾಯಕನು? ವಿಶೇಷ ಸಹಾಯಕ. ಅಲ್ಲ ಇಲ್ಲಿ ನೋಡ್ರಿ, ಯೋಶುವನಿಗೆ ತಿರ್ಗಾ ಮುಂದೆ ಹೇಳ್ತಾರೆ, ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿ ಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಹಲ್ಲೆಲೂಯಾ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಆದ್ರೆ ದೇವರ ಸಹಾಯ ನಮಗೆ ಬೇಕು ಅಂದ್ರೆ ನಾವು ಒಂದು ಕೆಲಸ ಮಾಡಬೇಕು. ದೇವರ ಸಹಾಯ, ದೇವರಿಂದ ಬಿಡುಗಡೆ, ದೇವರಿಂದ ಆದರಣೆ ಬೇಕು ಅಂದ್ರೆ, ದೇವರನ್ನ ನಮ್ಮ ನಡೆಸಬೇಕಂದ್ರೆ ನಾವೊಂದು ಕೆಲಸ ಮಾಡ್ಬೇಕು. ಏನ್ ಕೆಲಸ ಗೊತ್ತಾ? ಅಲ್ಲೆಲ್ಲ ಬೋಧಿಸಿದ ಧರ್ಮಶಾಸ್ತ್ರಗಳನ್ನು ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರ್ಬೇಕು. ದೇವರ ವಾಕ್ಯಗಳನ್ನು ನಾವೇನ್ ಮಾಡ್ಬೇಕು? ದೇವರ ವಾಕ್ಯಗಳನ್ನು ಓದುವುದು ಮಾತ್ರವಲ್ಲ, ಅದರ ಪ್ರಕಾರ ನಡೆಯುವಬೇಕು. ನಾವು ಏನ್ ಮಾಡ್ಬೇಕು? ದೇವರ ವಾಕ್ಯಗಳನ್ನು ನಾವು ಕೇಳುವುದು ಮಾತ್ರವಲ್ಲ, ದೇವರ ವಾಕ್ಯಗಳನ್ನು ಬೈಬಲ್ ಅನ್ನ ಓದುವುದು ಮಾತ್ರವಲ್ಲ, ಇದು ಸುಮ್ಮನೆ ಓದಿ ಬಿಡುವುದಕ್ಕೆ ಕೊಡಲ್ಪಟ್ಟಂತ ಒಂದು ಬೈಬಲ್, ಒಂದು ಪುಸ್ತಕ ವಾಕ್ಯವಲ್ಲ. ಈ ವಾಕ್ಯದ ಪ್ರಕಾರ ನಾವು ನಡೆಯುವವರಾಗಬೇಕು. ಅಲ್ಲಿ ಈ ವಾಕ್ಯದ ಪ್ರಕಾರ ನಾವೇನ್ ಮಾಡ್ಬೇಕು? ನಡೆಯುವವರಾಗಬೇಕು. ಅಲ್ಲಿ ಅದು ಯಾವ ರೀತಿ ನಡೆಯುವುದು? ಯಾವ ರೀತಿ ನಡೆಯುವುದಂದ್ರೆ, ಸುಳ್ಳು ಹೇಳಬಾರದು ಎಂಬುದಾಗಿ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಏನ? ಸುಳ್ಳು ಹೇಳಬಾರದು ಎಂಬುದಾಗಿ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲೆಲ್ಲ ನಡೆಯುವುದು ಹೇಗಂದ್ರೆ, ಯಾವುದೇ ಕಾರಣಕ್ಕೆ ನಾವೇನ್ ಮಾಡಬಾರ್ದು? ಸುಳ್ಳು ಹೇಳಬಾರ್ದು. ಏನ್ ಮಾಡಬಾರ್ದು? ಏನ? ಈ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಏನ್ ಬರೆಯಲ್ಪಟ್ಟಿದೆ? ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಕಳ್ತನ ಮಾಡಬಾರ್ದು, ವಂಚಿಸಬಾರ್ದು. ಇವೆಲ್ಲ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲ, ಅದರ ಪ್ರಕಾರ ನಾವು ಏನ್ ಮಾಡ್ಬೇಕು? ನಡಿಬೇಕು. ಅಲ್ಲ, ಓದಿ ಸುಮ್ಮನೆ ಬಿಡುವುದಕ್ಕಲ್ಲ ಈ ಪುಸ್ತಕ ನಮಗೆ ಕೊಟ್ಟಿರೋದು. ಓದಿ ಬಿಡುವುದಕ್ಕಲ್ಲ ದೇವರು ನಮಗೆ ವಾಕ್ಯಗಳನ್ನು ಕೊಟ್ಟಿರೋದು. ಅದರ ಪ್ರಕಾರ ನಾವು ಜೀವಿಸಬೇಕು, ಅದರ ಪ್ರಕಾರ ನಡಿಬೇಕು. ಅಲ್ಲ, ಕೆಲವು ದಿನಗಳ ರೇಣುಕಮ್ಮ ಸಿಸ್ಟರ್ ಕೇಳಿದ್ರು ನನ್ನ, ಅವ್ರಿಗೆ ಯಾರೋ ಪರಿಚಯ ಇರೋ ಕ್ರಿಶ್ಚಿಯನ್ಸ್ ಇದಾರಂತೆ. ಅವರು ಹಣ ಮಾತೆತ್ತಿದ್ರೆ ಸುಳ್ಳು ಹೇಳ್ತಾರೆ, ಕ್ರಿಶ್ಚಿಯನ್ಸ್ ಸುಳ್ಳು ಹೇಳ್ಬೋದಾ ಅಂತ ಕೇಳ್ತಾರೆ. ಏನೋ ಮಾತೆತ್ತಿದ್ರೆ ಏನ್ ಮಾಡ್ತಾರಂತ ಅವರು? ಬೈಬಲ್ ಇಟ್ಕೊಂಡಿರೆ ಚರ್ಚ್ಗೆ ಹೋಗ್ತಾರೆ, ಮಾತೆತ್ತಿದ್ರೆ ಅವ್ರು ಏನ್ ಮಾಡ್ತಾರೆ? ಸುಳ್ಳು ಹೇಳ್ತಾರೆ. ಏನ್ ಮಾಡೋರು? ಅಲ್ಲೆಲ್ಲ ಆದ್ರೆ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ ಸುಳ್ಳು ಹೇಳ್ಬಾರ್ದು ಅಂತ. ಆದ್ರೆ ಏನು ಅವರು ಏನ್ ಮಾಡ್ತಾರೆ ಅಂದ್ರೆ ಓದುತ್ತಾರೆ, ಆದ್ರೆ ಅದ್ರ ಪ್ರಕಾರ ನಡೀತಾ ಇಲ್ಲ. ನಾವು ಕ್ರಿಸ್ತನಲ್ಲಿ ಬಂದ್ರೆ ನಮ್ಮ ಜೀವನಗಳು ಬದಲಾಗಬೇಕು. ಯೇಸುವಿನಲ್ಲಿ ಬಂದ್ರೆ, ಸಭೆಗೆ ಬಂದ್ರೆ ನಮ್ಮ ಜೀವನಗಳು ಏನಾಗಬೇಕು? ಬದಲಾಗಬೇಕು. ಅಲ್ಲೆಲ್ಲ ನಮ್ಮ ಲೈಫ್ ಹಳೆ ರೀತಿ ಇರಬಾರ್ದು. ಹಳೆ ರೀತಿ ಯಾವ ರೀತಿಯಲ್ಲೇ ಇರ್ಬೋದು, ಆದ್ರೆ ಯೇಸುವಿನಲ್ಲಿ ಬಂದ ಮೇಲೆ ನಮ್ಮ ಜೀವನಗಳು ಏನಾಗಬೇಕು? ಖಂಡಿತವಾಗಿ ಬದಲಾಗಲೇಬೇಕು. ಅಲ್ಲೆಲ್ಲ ಬದಲಾಗಿಲ್ಲ ಅಂದ್ರೆ ನಮ್ಮ ಯೇಸುವನ್ನು ಆರಾಧಿಸಿ, ಯೇಸುವನ್ನು ಪ್ರಾರ್ಥಿಸಿ ಅಲ್ಲೆಲ್ಲ ಸಭೆಗೆ ಬಂದು ಯಾವುದೂ ಪ್ರಯೋಜನ ಇರುವುದಿಲ್ಲ. ಅಲ್ಲೆಲ್ಲ ಅಲ್ವಾ? ಹಳೆ ರೀತಿಯಲ್ಲಿ ನಾವು ಸಭೆಗೆ ಬಂದು ಹಳೆ ರೀತಿಯಾದ ಮಾತುಗಳೇ, ಹಳೆ ರೀತಿಯಾದ ನಡತೆಗಳೇ, ಹಳೆ ರೀತಿಯಾದ ಕೈ ಕೆಲಸಗಳೇ, ಹಳೆ ರೀತಿಯಾದ ಮನಸ್ಸು ಹೃದಯಗಳಲ್ಲಿ ದ್ವೇಷಗಳು, ಕೋಪಗಳು, ಅಸೂಯೆ, ಹೊಟ್ಟೆ ಕಿಚ್ಚು ಎಲ್ಲ ಇದ್ದೀರ ಏನು ಪ್ರಯೋಜನ? ಯೇಸುವಿನ ಹತ್ರ ಬಂದು ಕ್ರಿಸ್ತನಲ್ಲಿ ಬಂದ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಕ್ರಿಸ್ತನಲ್ಲಿ ಬಂದ ಮೇಲೆ ನಮ್ಮ ಜೀವನಗಳು ಬದಲಾಗಲೇಬೇಕು. ನಮ್ಮ ಮಾತು ಬದಲಾಗಬೇಕು. ಹಲ್ಲೆಲೂಯಾ. ನಮ್ಮ ನಡತೆಗಳು ಬದಲಾಗಬೇಕು. ನಮ್ಮ ಕಣ್ಣು ನೋಟಗಳು ಬದಲಾಗಬೇಕು. ನಮ್ಮ ಹೃದಯಗಳಲ್ಲಿ ಏನೋ ನಮ್ಮ ಚಿಂತನೆಗಳು ಬದಲಾಗಬೇಕು, ಯೋಚನೆಗಳು ಬದಲಾಗಬೇಕು. ಕ್ರಿಸ್ತನಲ್ಲಿ ಬರುವುದಕ್ಕೆ ಮುಂಚಿತವಾಗಿ ಬೇರೆ ಏನು ಮಾತಾಡ್ತೀವಿ? ಸುಳ್ಳು ಮಾತೆತ್ತಿದ್ರೆ ಏನ್ ಮಾಡ್ತೀವಿ? ಸುಳ್ಳು ಮಾತಾಡ್ತೀವಿ. ಏನ? ಸಣ್ಣ ಸಣ್ಣ ವಿಷಯಗಳನ್ನ ನಾವೇನ್ ಹೇಳ್ತೀವಿ? ಸುಳ್ಳು ಹೇಳ್ತೀವಿ. ಆದ್ರೆ ಕ್ರಿಸ್ತ
ಅಲ್ಲೆಲ್ಲ ಹೊಟ್ಟೆ ಕಿಚ್ಚಿಬಿಡ್ತೀವಿ. ಆದ್ರೆ ಕ್ರಿಸ್ತನಲ್ಲಿ ಬಂದ್ರೆ ಅದಕ್ಕೆಲ್ಲ ಏನಿಲ್ಲ, ಅವಕಾಶ ಇಲ್ಲ. ಅಲ್ಲೆಲ್ಲೂಯ, ಅವಕಾಶ ಇಲ್ಲ. ಬೈಬಲ್ ಬರೆಯಲ್ಪಟ್ಟಿದೆ, ಅವಕಾಶಗಳಿಲ್ಲ ಅವಕ್ಕೆಲ್ಲ. ಅಲ್ಲೆಲ್ಲ ಯಾವುದೇ ಶರೀರದ ಸ್ವಭಾವಗಳಿಗೆ ಏನಿಲ್ಲ, ಅವಕಾಶಗಳಿಲ್ಲ. ಇದೆಲ್ಲ ಮಾಂಸ ಸ್ವಭಾವಗಳು, ನಮ್ಮ ದೇಹದಲ್ಲಿ ಅಂಟ್ಕೊಂಡ್ ಬಂದಿರೋಂಥ ಸ್ವಭಾವಗಳು ಇವೆಲ್ಲ. ಏನೋ ಕೋಪ, ದ್ವೇಷ, ಹೊಟ್ಟೆ ಕಿಚ್ಚು, ಜಗಳ, ಮತ್ಸರ, ಕುರುಕುತನ, ಇವೆಲ್ಲ ಏನು ಶರೀರದ ಸ್ವಭಾವಗಳು. ದೇವರ ವಾಕ್ಯ ಗಲಾತ್ಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಇವೆಲ್ಲ ಏನು ಶರೀರದ ಸ್ವಭಾವಗಳು. ಕೋಪ ಎಲ್ಲ ಮನುಷ್ಯನೆಲ್ಲ ಐತೆ, ಹುಟ್ಟ ಮಗುವಲ್ಲ ಐತೆ ತಾನೆ. ಏನೋ ಕೋಪ ಏನು ಹುಟ್ಟ ಮಗುವಲ್ಲ. ಸ್ವಲ್ಪ ದಿನಗಳಲ್ಲಿ ಆ ಮಗುವಲ್ಲಿ ಏನು ಏನಾದ್ರೂ ಮಗು ಆಟ ಆಡ್ತಾರಾಗ ಅದೇನಾದ್ರು ಚಾಕ್ಲೇಟ್ ಏನಾದ್ರು ಕಿತ್ಕೊಂಡ್ಬಿಟ್ರೆ ಆ ಮಗು ಏನ್ ಮಾಡುತ್ತೆ, ನಗೀತ ಕೋಪಗೊಳ್ಳುತ್ತೆ. ಏನೋ ಕೋಪ ಅದು ಅಂದ್ರೆ ನಮ್ಮ ಶರೀರದಲ್ಲಿ ಹುಟ್ಟುವಾಗಲೇ ಇವೆಲ್ಲ ಇರೋದು. ಅಲ್ಲ, ಅದಕ್ಕೋಸ್ಕರ ದೇವರ ವಾಕ್ಯ ಹೇಳುತ್ತದೆ, ಶರೀರದ ಇಚ್ಛೆಗಳಿಗೆ ಏನಾಗಬೇಡ್ರಿ, ನೀವು ಒಳಗಾಗಬೇಡಿರಿ. ಅಲ್ಲ, ಕೋಪ ಶರೀರದ ಇಚ್ಛೆ. ಅಲ್ಲ, ಸುಳ್ಳು ಹೇಳುವುದು ನಮ್ಮ ಏನೋ ಹುಟ್ಟುವಾಗಲೇ ನಮ್ಮಿಂದ ಬರುತ್ತೇನೋ, ಸುಳ್ಳು ಹೇಳುತ್ತೇನೋ ಅದು ಶರೀರ ದೇಹದಲ್ಲಿ. ಅಲ್ಲ, ಇದೆಲ್ಲಕ್ಕೂ ನಾವೇನ್ ಮಾಡಬಾರ್ದು, ಒಳಗಾಗಬಾರ್ದು. ಅಲ್ಲ, ಇದಕ್ಕೆಲ್ಲ ಏನ್ ಮಾಡಬಾರ್ದು, ಒಳಗಾಗಬಾರ್ದು. ಅಲ್ಲೇ ದೇವರ ವಾಕ್ಯ ಹೇಳುತ್ತದೆ, ಶರೀರಕ್ಕೆ ವಿರುದ್ಧ ಆತ್ಮ, ಆತ್ಮನ ವಿರುದ್ಧವಾಗಿ ಶರೀರದಲ್ಲಿ ಏನಿದೆ, ಯಾವಾಗಲೂ ಹೋರಾಟ ಇದೆ. ಅಲ್ಲೆಲ್ಲ ನಮ್ಮ ಆತ್ಮ ಹೇಳುತ್ತದೆ, ನಮ್ಮ ಒಳಗಡೆ ಇರುವಂತ ಆತ್ಮ ಏನು ಹೇಳುತ್ತದೆ, ಅಲ್ಲೆಲ್ಲ ನೀನು ವಂಚನೆ ಮಾಡಬೇಡ, ಕಳ್ತನ ಮಾಡಬೇಡ ಅನ್ನತ್ತೆ. ಆದ್ರೆ ದೇಹ ಶರೀರ ಏನಂತದೆ, ವಂಚಿಸು, ಮೋಸ ಮಾಡು, ಪರವಾಗಿಲ್ಲ. ಏನೋ ಮೋಸ ಮಾಡು, ಕಾಸ್ತಾನೆ ಯಾವ ರೀತಿಯ ಬಂದ್ರೆ ಪರವಾಗಿಲ್ಲ. ಏನೋ ಕಾಸ್ತಾನೆ ಕಳ್ತನ ಮಾಡ್ಕೊಂಡ್ ಬಂದ್ರು ಪರವಾಗಿಲ್ಲ, ಯಾರನ್ನ ಯಾಮಾರಿಸ್ಕೊಂಡು ಬಂದ್ರು ಪರವಾಗಿಲ್ಲ, ಮೋಸ ಮಾಡು, ನಿನಗೆ ಬೇಕಾಗಿರೋದೇನೋ ಕಾಸು. ಅಲ್ಲೇ ಆದ್ರೆ ನಮ್ಮ ಆತ್ಮ ಏನು ಹೇಳ್ತದೆ, ಏನೋ ಮಾಡಬೇಡ, ಏನೋ ಇದು ತಪ್ಪು ಅಂತ ಹೇಳ್ತದ, ಹೇಳಲ್ವಾ? ಎಲ್ಲರ ಕ್ರೈಸ್ತರಿಗೆ ಅಂತಲ್ಲ, ಎಲ್ಲರಿಗೇನೋ ಹೇಳ್ತದೆ. ಕಳ್ತನ ಮಾಡೋದು ತಪ್ಪು ಅಂತ ಬರೀ ಕ್ರಿಶ್ಚಿಯನ್ ಮಾತ್ರ ಗೊತ್ತಾ? ಎಲ್ಲರಿಗೂ ಗೊತ್ತಾ? ಎಲ್ಲರಿಗೂ ಗೊತ್ತಾ? ಎಲ್ಲರಿಗೂ ಗೊತ್ತು. ಅಲ್ಲ, ಇದೇ ಹೇಳುದು ಆತ್ಮನ ವಿರುದ್ಧ ಶರೀರ, ಶರೀರದ ವಿರುದ್ಧ ಆತ್ಮದ ಹೋರಾಟ ಇರುತ್ತದೆ. ಆದ್ರೆ ದೈವ ಮಕ್ಕಳಾದ ನಮ್ಮ ಜೀವನಗಳಲ್ಲಿ ಯಾವುದೇ ಕಾರಣಕ್ಕೂ ಆ ದೇಹದ ಇಚ್ಛೆಗಳು ಅಲ್ಲೆಲ್ಲ ಜಯಿಸಬಾರದು, ಮೇಲೆ ಬರಬಾರದು. ಅಲ್ಲೆಲ್ಲ ಅವೆಲ್ಲ ಇರುತ್ತದೆ, ಎಲ್ಲ ನಮ್ಮಲ್ಲಿ ಇರುತ್ತದೆ. ಅಲ್ಲೆಲ್ಲ ಅದು ಯಾವುದೇ ಕಾರಣಕ್ಕೆ ಏನ್ ಮಾಡಬಾರ್ದು, ಜಯಿಸಬಾರದು. ಅಲ್ಲೆಲ್ಲ ನಮ್ಮ ಯಾವ್ದು ಜಯಿಸಬೇಕು, ಆತ್ಮನ ಕಾರ್ಯಗಳು ನಮ್ಮಲ್ಲಿ ಏನಾಗಬೇಕು, ಜಯಿಸಬೇಕು. ಅಲ್ಲೆಲ್ಲ ಅದೇ ನೋಡ್ರಿ, ದೇವರಿಗೆ ಹೇಳ್ತಾರೆ, ದೇವರು ಯೆಹೋಶುವನಿಗೆ ಹೇಳುತ್ತಾರೆ, ನಿನಗೆ ನನ್ನ ಸಹಾಯ ಬೇಕು ಅಂದ್ರೆ ಅಲ್ಲೆಲ್ಲ ನೀನ್ ಏನು ಮಾಡ್ಬೇಕು, ದೇವರಿಗೆ ಬೋಧಿಸಿದಂತ, ಮೋಶೆ ನಿನಗೆ ಆಜ್ಞಾಪಿಸಿದಂತ ಧರ್ಮೋಪದೇಶಗಳನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು. ದೇವರ ವಾಕ್ಯಗಳನ್ನೆಲ್ಲ ಏನ್ ಮಾಡ್ಬೇಕು, ಮೋಶೆ ನಿನಗೆ ಬೋಧಿಸಿದಂತ ಪ್ರತಿಯೊಂದು ವಾಕ್ಯಗಳನ್ನ ಏನ್ ಮಾಡ್ಬೇಕು, ಅಲ್ಲೆಲ್ಲ ಅದು ಮನಸ್ಸಲ್ಲಿ ಇಟ್ಕೊಳ್ಳೋದು ಮಾತ್ರವಲ್ಲ, ಅದನ್ನು ನೀನ್ ಏನ್ ಮಾಡ್ಬೇಕು, ಕೈಗೊಂಡು ನಡೆಯಬೇಕು. ಅಲ್ಲೆಲೂಯ, ಕೈಗೊಂಡು ನಡಿಬೇಕು. ಅಲ್ಲೆಲೂಯ, ದೇವರ ವಾಕ್ಯಗಳನ್ನು ಕೈಗೊಂಡು ನಡೆಯುವುದು ನಮಗೇನೋ ತುಂಬಾ ಭಾರವಾಗಿ ಕಾಣಿಸುತ್ತೆ, ಏನೋ ತುಂಬಾ ಭಾರವಾಗಿ ಕಾಣಿಸುತ್ತೆ. ಅಲ್ಲೆಲ್ಲ ಆದ್ರೆ ನಮಗೆ ದೇವರ ಸಹಾಯಗಳು ಬೇಕಂದ್ರೆ, ಅಲ್ಲೆಲ್ಲ ದೇವರ ಆದರಣೆ ನಮ್ಮ ಜೀವನಗಳಲ್ಲಿ ಬೇಕಂದ್ರೆ, ಅಲ್ಲೆಲ್ಲ ಕಷ್ಟದ ಸಮಯಗಳಲ್ಲಿ ದೇವರ ವಿಶೇಷ ಸಹಾಯ ನಮಗೆ ಬೇಕಂದ್ರೆ ನಾವೇನ್ ಮಾಡ್ಬೇಕು, ದೇವರ ಬಾಯಿಂದ ಬರುವಂತ ಪ್ರತಿಯೊಂದು ಮಾತುಗಳನ್ನು ನಾವೇನ್ ಮಾಡ್ಬೇಕು, ಕೈಗೊಂಡು ನಡೆಯಬೇಕು. ಅಲ್ಲೆಲೂಯ. ಆಮೇಲೆ ಅದು ಮುಂದೆ ಹೇಳುತ್ತದೆ ನೋಡ್ರಿ, ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ, ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗ್ತಿ. ದೇವರ ವಾಕ್ಯ ಬಿಟ್ಟು ಎಡಕ್ಕೆ ಬಲಕ್ಕೆ ಏನ್ ಮಾಡಬಾರ್ದು, ತಿರ್ಕೊಳ್ಬಾರ್ದು. ಅಲ್ಲೆಲ್ಲ ದೇವರು ಎಡಕ್ಕೆ ಹೋಗು ಅಂದ್ರೆ ನಾವು ಬಲಗಡೆ ಹೋಗಬಾರ್ದು, ದೇವರ ರೈಟ್ ಹೋಗು ಅಂದ್ರೆ ನಾವೇನ್ ಮಾಡಬಾರ್ದು, ಲೆಫ್ಟ್ ಹೋಗಬಾರ್ದು. ಅಲ್ಲೆಲ್ಲ ದೇವರು ಇದು ಮಾಡು ಅಂದ್ರೆ ಇದು ಮಾಡ್ಬೇಕು, ಇದು ಮಾಡ್ಲೇಬಾರ್ದು, ಇದು ತಪ್ಪು ಅಂದ್ರೆ ನಾವೇನ್ ಮಾಡ್ಬೇಕು, ಮಾಡ್ಲೇಬಾರ್ದು. ಅಲ್ಲೆಲ್ಲ ಮಾಡಿ ನೋಡೋಣ ಏನಾಗುತ್ತದೆ, ಮಾಡಿ ನೋಡೋಣ ಎಂಬುದಾಗಿರ್ಬಾರ್ದು. ದೇವರು ಎಡಕ್ಕಾದ್ರೂ ಬಲಕ್ಕಾದ್ರೂ ಹೋಗದಾಗೆ ಏನ್ ಮಾಡ್ಬೇಕು, ನಾವು ನೋಡ್ಕೊಳ್ಬೇಕು. ಅಲ್ಲೆಲ್ಲ ಅದನ್ನ ಇನ್ನೇನ್ ಮಾಡ್ಬೇಕಂದ್ರೆ, ಈ ಧರ್ಮಶಾಸ್ತ್ರ ಯಾವಾಗಲೂ ನಿನ್ನ ಬಾಯಲ್ಲಿ ಹಗಲಿರಲು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ದೇವರು ತಿರ್ಗಾ ಯೋಚನೆ ಹೇಳ್ತಾರೆ, ಏನೋ ಧರ್ಮಶಾಸ್ತ್ರದಲ್ಲಿ ಏನೋ ಓದಿರುವುದನ್ನೆಲ್ಲ ಹಗಲಿರೋದು ಓದೋದು ಮಾತ್ರವಲ್ಲ, ಅದನ್ನ ನೀನ್ ಏನ್ ಮಾಡ್ಬೇಕು, ಕೈಗೊಂಡು ನಡಿಬೇಕು. ಆಗ ನಿನ್ನ ಮಾರ್ಗಗಳೆಲ್ಲ ಸಫಲವಾಗುವುದು. ನಮ್ಮ ಜೀವನದಲ್ಲಿ ಒಂದು ಬಿಡುಗಡೆ, ಜಯ ಬೇಕು ಅಂದ್ರೆ, ದೇವರಿಂದ ಏನಾದ್ರೂ ಒಂದು ಸಹಾಯ ನಮ್ಮ ಜೀವನಗಳಲ್ಲಿ ಬೇಕು ಅಂದ್ರೆ ನಾವೇನು ಮಾಡ್ಬೇಕು, ದೇವರಿಂದ ಒಂದು ಬಿಡುಗಡೆ, ಒಂದು ಕಷ್ಟದಿಂದ
ಕುಟುಂಬದಲ್ಲಿ ಒಂದು ಬಿಡುಗಡೆ, ನಮ್ಮ ಮಕ್ಕಳಿಗೇನು ಒಂದು ಬಿಡುಗಡೆ, ನಮ್ಮ ಮಕ್ಕಳಿಗೊಂದು ಆಶೀರ್ವಾದ, ನಮ್ಮ ಮನೆಗೊಂದು ಆಶೀರ್ವಾದ, ನಮ್ಮ ಕೆಲಸದ ಸ್ಥಳಗಳಲ್ಲಿ ಒಂದು ಆಶೀರ್ವಾದ, ಬಿಸ್ನೆಸ್ ಸ್ಥಳಗಳಲ್ಲಿ ಒಂದು ಆಶೀರ್ವಾದ. ಇದೆಲ್ಲ ದೇವರಿಂದ ಬೇಕು ಅಂದ್ರೆ ಯಾರಿಂದ ನಮಗೆ ದೇವರಿಂದ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಆತನ ವಾಕ್ಯಗಳನ್ನು ಓದುವುದು ಮಾತ್ರವಲ್ಲ, ಆತನ ಆಜ್ಞೆಗಳನ್ನು ಹೃದಯದಲ್ಲಿ ಇಟ್ಟುಕೊಳ್ಳೋದು ಮಾತ್ರವಲ್ಲ, ಅದನ್ನು ನಾವು ಕೈಗೊಂಡು ನಡೆಯಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಬಲದಿಂದ ನಾವ್ ಏನ್ ಬೇಕಾದ್ರೆ ಮಾಡಿದ್ರೆ ಅಲ್ಲೆಲ್ಲ ನಾವು ಕೈಗೊಂಡು ನಡಿಬೇಕಾಗಿಲ್ಲ. ಇಲ್ಲ, ನನ್ನ ಶಕ್ತಿಯಿಂದ ನಾನು ನನ್ನ ಬಿಸ್ನೆಸ್ ಅನ್ನು ಮೇಲೆ ಕೆತ್ತೀನಿ, ನನ್ನ ಶಕ್ತಿಯಿಂದ ನನ್ನ ಮಕ್ಕಳಿಗೆ ಏನ್ ಮಾಡ್ತೀನಿ, ಅಲ್ಲಿ ಒಳ್ಳೆ ಎಜುಕೇಶನ್ ಕೊಡ್ತೀನಿ, ನಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ತೀನಿ, ಇದೆಲ್ಲ ನನ್ನ ದುಡಿಮೆಯಿಂದ ಮಾಡ್ತೀನಿ ಅಂದ್ರೆ ನೀನೇನ್ ಮಾಡ್ಬೇಕಾಗಿಲ್ಲ, ಕೈಗೊಂಡು ನಡಿಬೇಕಾಗಿಲ್ಲ. ಆದ್ರೆ ನಿನಗೆ ದೇವರ ಸಹಾಯ ಬೇಕು ಅಂದ್ರೆ, ಹಲ್ಲೆಲೂಯಾ, ನನ್ನ ಮನೆಗೆ ದೇವರ ಸಹಾಯ ಬೇಕು, ನನ್ನ ವ್ಯಾಪಾರದ ದೇವರ ಸಹಾಯ ಬೇಕು, ನನ್ನ ಮಕ್ಕಳ ಜೀವನದ ದೇವರ ಸಹಾಯಗಳು ಬೇಕು ಅಂತ ಅಂದ್ರೆ ನಾವೇನ್ ಮಾಡ್ಬೇಕು? ದೇವರ ವಾಕ್ಯಗಳನ್ನ ಮಾಡ್ಬೇಕು, ಕೈಗೊಂಡು ನಡೆಯಬೇಕು. ಯೋಚನೆ ಹೇಳ್ತಾ ನೋಡ್ರಿ, ಆಗ ನಿನ್ನ ಮಾರ್ಗಗಳೆಲ್ಲ ಸಫಲವಾಗುವುದು. ಹಲ್ಲೆಲೂಯಾ, ಆಗ ನಿನ್ನ ಮಾರ್ಗಗಳೆಲ್ಲ ಸಫಲವಾಗುವುದು. ನಾನು ನಿನಗೆ ಆಜ್ಞಾಪಿಸಿದನೆಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಚಬೇಡ, ಕಳವಳ ಬೇಡ. ನೀನು ಹೋಗುವಾಗೆಲ್ಲ ನಿನ್ನ ದೇವರ ದೇವ ನಿನ್ನ ಸಂಗಡ ಇರುತ್ತಾನೆ ಅಂತ ಹೇಳಿದನು. ಹಲ್ಲೆಲೂಯಾ. ಇದಕ್ಕಿಂತ ಯೋಶ್ವನಿಗೆ ಏನ್ ಬೇಕು? ಇದಕ್ಕಿಂತ ಯೋಶ್ವನಿಗೆ ಏನ್ ಬೇಕು? ಹಲ್ಲೆಲೂಯಾ. ಭಯ ಪಟ್ಕೊಂಡಿದ್ದ. ಹಲ್ಲೆಲೂಯಾ. ಅವನಿಗೆ ಧೈರ್ಯವಾಗಿರು ಅಂತ ದೇವರು ಹೇಳೋಕೆ ಕಾರಣ ಏನು? ಧೈರ್ಯವಾಗಿರು, ಅಂಚಬೇಡ, ನಾನು ನಿನ್ನ ಸಂಗಡ ಇದ್ದೀನಂತ ಅವನಿಗೆ ದೇವರು ಹೇಳೋಕೆ ಕಾರಣ ಏನು? ಹಲ್ಲೆಲೂಯಾ. ನಾನು ಭಯ ಪಟ್ಕೊಂಡಿದ್ದ. ಹಲ್ಲೆಲೂಯಾ. ಈ ಜನಗಳನ್ನ ನಾನು ನಿನ್ನ ಯಾವ ರೀತಿ ನಡೆಸ್ತೀನಿ? ಹಲ್ಲೆಲೂಯಾ. ಈ ಜನಗಳನ್ನ ಯಾವ ರೀತಿ ನಡೆಸ್ತೀನಿ? ಅನೇಕ ಲಕ್ಷ ಗಟ್ಟಲೆ ಜನಗಳಿದ್ದಾರೆ. ಯೋರ್ದಾನ್ ಹೊಳೆ ಬೇರೆ ಅಡ್ಡ ಇದೆ. ಏನು, ಇವರಿಲ್ಲ ತಮಗೆ ವಾಗ್ದಾನ ಮಾಡಲ್ಪಟ್ಟಂತ ಆ ಕಾನಾನ್ ದೇಶಕ್ಕೆ ಹೋಗ್ಬೇಕಂದ್ರೆ ಇನ್ನೊಂದು ದೊಡ್ಡ ತಡೆ ಏನಿದೆ? ಯೋರ್ದಾನ್. ಅಲ್ಲೆಲ್ಲ ಎರಿಕೋ ಕೋಟೆಯನ್ನು ಕೆಡವಿ ಬಂದ್ರು, ಕೆಂಪು ಸಮುದ್ರವನ್ನು ದಾಟಿ ಬಂದ್ರು, ಎರಿಕೋ ಕೋಟೆಯನ್ನು ಕೆಡವಿ ಅಲ್ಲೆಲ್ಲ ಅದನ್ನು ದಾಟಿ ಬಂದ್ರು. ಅನೇಕ ಅರಸರುಗಳನ್ನ ಏನ್ ಮಾಡಿದ್ರು? ಸಂಹರಿಸಿ ಬಂದ್ರು. ಅಲ್ಲೆಲ್ಲ ಅರಣ್ಯದಲ್ಲಿ ಏನ್ ಮಾಡಿದ್ರು? ಅರಣ್ಯ ಮರುಭೂಮಿಯಲ್ಲಿ ಅಲ್ಲೆಲ್ಲ ವರ್ಷಗಟ್ಟಲೆ ನಡ್ಕೊಂಬಂದ್ರು. ಇನ್ನ ಕೊನೆಗೆ ಇವರ ಕಾನಾನ್ ದೇಶಕ್ಕೆ ಹೋಗ್ಬೇಕಂದ್ರೆ ಏನ್ ತಡೆ ಇದೆ? ಯೋರ್ದಾನ್ ಹೊಳೆ ತಡೆ ಇದೆ. ಏನೋ ಯೋರ್ದಾನ್ ಹೊಳೆ, ಅದನ್ನು ದಾಟಕ್ಕೆ ಸುಮ್ಮನೆ ದಾಟಕ್ಕಾಗಲ್ಲ. ಏನೋ ಆ ಸಮಯದಲ್ಲಿ ತುಂಬಾ ಜೋರಾಗಿ ಹರಿಯುತ್ತದೆ ಆ ಹೊಳೆ. ಏನೋ ನದಿ ಏನೋ ತುಂಬಾ ಜೋರಾಗಿ, ಏನೋ ಒಂದು ಸಣ್ಣ ಹೊಳೆ ಅಲ್ಲ, ಇಲ್ಲಿಂದ ಒಂದಿಷ್ಟು ಸುಮಾರು ಕಿಲೋಮೀಟರ್ ದೂರ ಇರುವಂತ ಹೊಳೆ. ಅಲೆಲ್ಲ ತುಂಬಾ ಜೋರಾಗಿ ಹರಿಯುತ್ತೆ. ಅಲೆಲ್ಲ ಅಲ್ಲಿ ನಿಂತ್ಕೊಂಡು ಯೋಶುವ ಏನ್ ಮಾಡ್ತಾನೆ? ಭಯ ಪಟ್ಟ. ಅಂತ ಸಮಯದಲ್ಲಿ ಯೋರ್ದಾನ್ ಹೊಳೆಯನ್ನು ಯಾವ ರೀತಿ ನಾನು ದಾಟಿಸೋದು, ಆ ಜನಗಳನ್ನ ಯಾವ ರೀತಿ ನಾನು ಕರ್ಕೊಂಡು ಹೋಗುದು? ಮೋಶೆ ಬದಲಾಗಿ ನನ್ನ ನೇಮಿಸಿದ್ರು ದೇವರು, ಈ ಜನಗಳನ್ನ ನಾನು ಯಾವ ರೀತಿ ನಡೆಸೋದು ಅಂತ ಭಯ ಪಟ್ಟಾಗ ಅಲೆಲ್ಲ ದೇವರವರು ಕೊಟ್ಟಂತ ವಾಗ್ದಾನ ವಾಕ್ಯಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಅದನ್ನು ಕೊಟ್ಟಂತ ವಾಗ್ದಾನ ವಾಕ್ಯಗಳು. ಧೈರ್ಯವಾಗಿರು, ಅಂಜಬೇಡ, ಕಳವಳ ಪಡಬೇಡ. ನೀನು ಹೋಗುವಾಗಲ್ಲ ನಿನ್ನ ದೇವರ ದೇವ ನಿನ್ನ ಸಂಗಡ ಇರುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ಯಾರಾದ್ರೂ ಭಯ ಪಡುವರಾಗಿದ್ರೆ, ಹಲ್ಲೆಲೂಯಾ, ನಾವು ಯಾರಾದ್ರೂ ಕಳವಳ ಪಡುವರಾಗಿದ್ರೆ ನಮಗೆ ಯಾವುದು ಸಹಾಯ ಇಲ್ವಲ್ಲ, ನಮಗಿಲ್ಲಿ ಯಾವುದೇ ಸಹಾಯ ಇಲ್ವಲ್ಲ. ಹಲ್ಲೆಲೂಯಾ. ಈ ಕಷ್ಟದಿಂದ ನಾನು ಯಾವ ರೀತಿ ಮೇಲೆ ಬರಬಹುದು, ಈ ಪರಿಸ್ಥಿತಿಯಿಂದ ನಾನು ಯಾವ ರೀತಿ ಬಿಡುಗಡೆ ಹೊಂದ್ಕೊಳ್ಳೋದು ಅಂತ ನಾವು ಯಾರಾದ್ರೂ ತಿಳ್ಕೊಂಡಿದ್ರೆ ನಾನು ಇವತ್ತು ನಿಮ್ಗೊಂದು ವಾಕ್ಯವನ್ನು ಹೇಳ್ತೀನಿ. ಅದೇನಂದ್ರೆ ಹಲ್ಲೆಲೂಯಾ, ಭಯ ಪಡಬೇಡ್ರಿ. ಹಲ್ಲೆಲೂಯಾ. ಏನೋ ನಾನು ನಿಮಗೊಂದು ಹೇಳ್ತೀನಿ, ಏನದು? ಭಯ ಪಡಬೇಡ್ರಿ, ಕಳವಳ ಪಡಬೇಡ್ರಿ, ಧೈರ್ಯವಾಗಿರಿ. ಹಲ್ಲೆಲೂಯಾ, ಧೈರ್ಯವಾಗಿರಿ. ಕಾರಣ ಯಾಕಂದ್ರೆ ನಮ್ಮನ್ನು ಸಂತೈಸುವಂತ ಒಂದು ದೇವರಿದ್ದಾನೆ. ಹಲ್ಲೆಲೂಯಾ. ನಮ್ಮನ್ನು ಬಲಪಡಿಸುವಂತ ಒಂದು ದೇವರಿದ್ದಾನೆ, ನಮ್ಮನ್ನು ಆಧರಿಸುವಂತ ದೇವರಿದ್ದಾನೆ, ನಮ್ಮನ್ನು ಉದ್ಧರಿಸುವಂತ ಒಂದು ದೇವರಿದ್ದಾನೆ. ಆತನ ಜೀವಿಸುವ ದೇವರು, ಸತ್ತ ದೇವರಲ್ಲ. ಆತನ ಕಲ್ಲೋ ಮಣ್ಣು ಮರವಲ್ಲ. ಆತ ಜೀವಿಸುವ ದೇವರು, ಆತ ನಮ್ಮ ನೋಡುವ ದೇವರು, ನಮ್ಮ ಕಾಣುವ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ನೋಡುವ ದೇವರು. ಹಲ್ಲೆಲೂಯಾ. ನಾವು ಆರಾಧಿಸುವ ದೇವರು ಯಾರು? ಹಲ್ಲೆಲೂಯಾ. ಹೇಳ್ರಿ ನೋಡಲ್ಲ, ಎಲ್ಲ ಬಾಯ್ತಲ್ಲಿ ಹೇಳ್ರಿ ಜೋರಾಗಿ, ನನ್ನ ನೋಡುವ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಕಾರಗಳು
ತನ್ನ ಯಜಮಾನಿಯಾದ ಸಾರಾಳ ಮನೆಯಿಂದ ಹಾಗಾರಳು ಏನ್ ಮಾಡುದು, ಅಲ್ಲೆಲ್ಲ ಅವಳನ್ನು ಆ ಮಗುವನ್ನು ಏನ್ ಮಾಡುದು, ಓಡಿಸಿದ್ರು. ಅಲ್ಲೆಲ್ಲ ಅಲ್ಲೆಲ್ಲ ಯಾವಾಗ ಸಾರಾಳನ್ನು ಹಾಗಾರಳು ಅಬ್ರಹಾಮನಿಗೆ ದಾಸಿ. ಸಾರಾಳಿಗೆ ಏನಿರಲಿಲ್ಲ, ಮಗು ಇರಲಿಲ್ಲ. 90 ವರ್ಷ ಆದ್ರೆ ಮಗು ಇರಲಿಲ್ಲ. ಅದಕ್ಕೋಸ್ಕರ ಸಾರಾಳ ಏನ್ ಮಾಡಿದ್ರು, ತನ್ನ ದಾಸಿಯಾದ ಹಾಗಾರಳನ್ನು ತನ್ನ ಈ ಗಂಡನಾದ ಈ ಅಬ್ರಹಾಮನಿಗೆ ಕೊಟ್ಟು, ಇವಳ ಮೂಲಕ ಆದ್ರೂ ನನಗೇನಾಗ್ಲಿ ಸಂತಾನವಾಗ್ಲಿ, ಒಂದು ಮಗು ಆಗ್ಲಿ ಎಂಬುದಾಗಿ ಕೊಟ್ಟು, ಅದೇ ರೀತಿ ಹಾಗಾರಳು ಒಂದು ಮಗು ಹುಟ್ಟು. ಆ ಮಗು ಹೆಸರು ಇಷ್ಮಾಯೇಲ್ ಎಂಬುದಾಗಿ ಹೆಸರು. ಇಷ್ಮಾಯೇಲನ ಬೆಳೀತಾ ಬೆಳೀತಾ ಅಲೆಲ್ಲ ಸೋತ್ರ ಅಲೆಲ್ಲ ಇವಳು ಯಾವಾಗ ಗರ್ಭ ಧರಿಸಿದ್ಲು ಹಾಗಾರಳು, ತನ್ನ ಯಜಮಾನಿಯಾದ ಸಾರಳನ್ನು ತಾತ್ಸಾರ ಮಾಡೋಕೆ ಸ್ಟಾರ್ಟ್ ಮಾಡಿ ಉದಾಸೀನತೆ ಪಡಿಸಿ. ನೋಡ, ನಾನೇನಾದೆ ಗರ್ಭವತಿ ಆದೆ, ನನ್ನ ಯಜಮಾನಿ ಇನ್ನೂ ಏನು ಪಂಚಿ, ಅವಳಿಗೇನಿಲ್ಲ, ಮಗು ಇಲ್ಲ ಎಂಬುದು. ಅವಾಗ ಸಾರಾಳು ತುಂಬಾ ಕೋಪ ಪಟ್ಟು ಏನ್ ಮಾಡ್ಲು, ಅವಳನ್ನ ಮನೆ ಬಿಟ್ಟು ಓಡಿಸ್ಬಿಟ್ರು. ಅವಳು ಮನೆ ಬಿಟ್ಟು ದೂರ ಹೋದ್ರು. ಅಲ್ಲೆಲ್ಲ ತೆಗೆದುಕೊಂಡೋದಂತ ನೀರೆಲ್ಲ ಖಾಲಿ ಆಯ್ತು. ಅಲ್ಲೆಲ್ಲ ಒಂದು ಮರುಭೂಮಿಯಲ್ಲಿ ಹೋಗಿ ಕೂತ್ಕೊಂಡು, ಅಲ್ಲೆಲ್ಲ ನೀರಿಲ್ಲ, ಕುಡಿಯೋಕ್ಕೇನಿಲ್ಲ, ನೀರಿಲ್ಲ. ಅಲ್ಲೆಲ್ಲ ಸೋತ್ರ. ಆವಾಗ ದೇವರವಳ ಸಂಗಡ ಮಾತನಾಡಿದ್ರು. ಅಲ್ಲೆಲ್ಲ ಅಲ್ಲಿ ದೇವರವಳ ಕಣ್ಣುಗಳನ್ನು ತೆರೆದ್ರು. ಅಲ್ಲೆಲ್ಲ ಅವಳ ಕೂಗನ್ನು ದೇವರಿಗೆ ಕೇಳಿದ್ರು. ಅಲ್ಲೆಲ್ಲ ಕೂಗನ್ನು ಕೇಳಿ ದೇವರು ಅವಳು ಒಂದು ಏನು ನೀರಿನ ಬುಗ್ಗೆಯನ್ನು ಏನ್ ಮಾಡಿದ್ರು, ತೋರಿಸಿದ್ರು. ಅಲ್ಲೆಲ್ಲ ದೇವರು ಕಾಣುವ ದೇವರು. ಆ ಜಾಗಕ್ಕೆ ಹೆಸರಿಟ್ರು ಎಲ್ರೋಗಿ. ಅಲ್ಲೆಲ್ಲ ಏನೆಂಬುದಾಗಿ ಹೆಸರಿಟ್ರು, ಎಲ್ರೋಗಿ, ನನ್ನನ್ನು ಕಾಣುವ ದೇವರು. ಅಲ್ಲೆಲೂಯ, ಅಲ್ಲೆಲೂಯ. ನಮ್ಮ ದೇವರು ಕೈ ಬಿಡುವ ದೇವರಲ್ಲ, ನಮ್ಮನ್ನ ಕಾಣುವ ದೇವರು. ಅಲ್ಲೆಲೂಯ. ಆ ಕಾರಣ ನೋಡ್ರಿ, ದಾಸಿ ಅವಳು ಇಸ್ರೇಲ್ ದೇಶಕ್ಕೆ ಸಂಬಂಧಪಟ್ಟವಳಲ್ಲ, ಅವಳು ಐಗುಪ್ತ ದೇಶದವಳು. ಆ ಕಾರಣ ಯಾವ ದೇಶದವಳು, ಐಗುಪ್ತ ದೇಶದವಳು. ಅವಳು ದಾಸಿಯಾಗಿದ್ದಳು. ಅಲ್ಲೆಲ್ಲ ಅವಳನ್ನು ಏನ್ ಮಾಡಿದ್ರು, ನಮ್ಮ ಈ ದೇವರು ಕೈ ಬಿಡಲಿಲ್ಲ. ಯಾವಾಗ ಅವಳು ಈ ದೇವರನ್ನು ಕೂಗುತ್ತೋ, ಯಾವಾಗ ಅವಳು ಈ ದೇವರನ್ನು ಮೊರೆ ಇಟ್ಟಳು, ಯಾವಾಗ ದೇವರನ್ನು ನೋಡಿ ಅವಳು ಕಣ್ಣೀರು ಸುರಿಸಿದಳು, ಅಲ್ಲೆಲ್ಲ ದೇವರು ಏನ್ ಮಾಡಿದ್ರು, ಅವಳನ್ನು ಕಂಡುಕೊಂಡ್ರು. ಅಲ್ಲೆಲೂಯ, ಅಲ್ಲೆಲೂಯ. ಅವಳ ಪಾಪಿಗೆ ಒಂದು ಹೆಸರಿಟ್ರು, ಎಲ್ರೋಗಿ. ಅಲ್ಲೆಲ್ಲ ಏನೋ ಎಲ್ರೋಗಿ, ನನ್ನನ್ನು ಕಾಣುವ ದೇವರು. ಅಲ್ಲೆಲೂಯ, ಅಲ್ಲೆಲೂಯ, ಅಲ್ಲೆಲೂಯ. ಜೋರಾಗಿ ಅಲ್ಲೆಲೂಯ. ನಮ್ಮ ದೇವರು ಯಾರು, ನಮ್ಮನ್ನು ಕಾಣುವ ದೇವರು. ಅಲ್ಲೆಲೂಯ. ನಮಗಿರುವ ದೇವರು ನಮ್ಮ ಕಾಣುವ ದೇವರು, ನಮ್ಮ ಕಾಯುವ ದೇವರು, ನಮ್ಮ ಸಂತೈಸುವ ದೇವರು. ಯಾವುದೇ ಕಾರಣಕ್ಕೂ ಕಷ್ಟಗಳನ್ನು ನೋಡಿ ಏನ್ ಮಾಡ್ಬೇಡ್ರಿ, ಭಯ ಪಡಬೇಡ್ರಿ. ಇಕ್ಕಟ್ಟನ್ನು ನೋಡಿ ಏನ್ ಮಾಡ್ಬೇಡ್ರಿ, ಭಯ ಪಡಬೇಡ್ರಿ. ರೋಗಗಳನ್ನು ವ್ಯಾಧಿಗಳನ್ನು ನೋಡಿ ಏನ್ ಮಾಡ್ಬೇಡ್ರಿ, ಭಯ ಪಡಬೇಡ್ರಿ. ನನ್ನ ಜೀವನದಲ್ಲಿ ಇಷ್ಟು ಕಷ್ಟ ಬಂತಲ್ಲ, ಇಷ್ಟು ಹೋರಾಟಗಳು ಇದೆಯಲ್ಲ, ಅದನ್ನೆಲ್ಲ ಏನ್ ಮಾಡ್ಬೇಡ್ರಿ, ನೋಡಿ ಭಯ ಪಡಬೇಡ್ರಿ. ಅಲ್ಲೆಲ್ಲ ನೀವು ಆತನನ್ನು ನಂಬಿರಿ. ಆತನ ಯಾರು, ನಮ್ಮನ್ನು ಕಾಣುವ ದೇವರು, ನಮ್ಮ ಕಾಯುವ ದೇವರು, ನಮ್ಮನ್ನು ಸಂತೈಸುವ ತಂದೆ, ನಮ್ಮನ್ನು ಸಂತೈಸುವಂತ ಒಂದು ತಾಯಿಯ ರೀತಿಯಲ್ಲಿ ಸಂತೈಸುವಂತ ಒಂದು ದೇವರಿದೆ ಎಂಬುದಾಗಿ ಆತನನ್ನು ನೋಡಿರಿ. ಅಲ್ಲೆಲೂಯ. ಆತನನ್ನು ನೋಡಿರಿ, ಮನುಷ್ಯರನ್ನು ನೋಡಬೇಡಿರಿ. ಅಲ್ಲೆಲೂಯ. ಮನುಷ್ಯರನ್ನೇನ್ ಮಾಡ್ಬೇಡ್ರಿ, ನೋಡಬೇಡ್ರಿ. ಕಷ್ಟಗಳ ಸಮಯದಲ್ಲಿ ಕುತ್ಕೊಂಡ್ಬೇಡ್ರಿ. ಮನುಷ್ಯರ ಸಹಾಯ ಹುಡ್ಕೊಂಡು ಹೋಗಬೇಡಿರಿ. ಏನ್ ಮಾಡ್ಬೇಡ್ರಿ, ಕಷ್ಟದ ಸಮಯದಲ್ಲಿ ಮನುಷ್ಯರ ಸಹಾಯ ಹುಡ್ಕೊಂಡು ಹೋಗ್ಬೇಡ್ರಿ. ಕುತ್ಕೊಂಡ್ಬೇಡ್ರಿ. ಅನೇಕರ ಕಷ್ಟ ಬಂದ್ರೆ ಕುತ್ಕೊಂತಾರೆ, ಅನೇಕರ ಕಷ್ಟ ಬಂದ್ರೆ ಮನುಷ್ಯರ ಸಹಾಯ ಹುಡ್ಕೊಂಡು ಹೋಗ್ತಾರೆ. ಯಾರು ನನಗಿದ್ರಿಂದ ಸಹಾಯ ಮಾಡ್ತಾರೆ, ಇಷ್ಟು ಸಾಲ ಇದೆಯಲ್ಲ ನನಗೆ ಯಾರು ಬಿಡುಗಡೆ ಮಾಡ್ತಾರೆ, ಏನೋ ಇಷ್ಟು ಸಾಲ ಇದೆಯಲ್ಲ ಯಾರು ಬಿಡುಗಡೆ ಮಾಡ್ತಾರೆ, ನನ್ನ ಬಿಸ್ನೆಸ್ ಅಲ್ಲಿ ಯಾವುದೇ ಅಭಿವೃದ್ಧಿ ಇಲ್ವಲ್ಲ, ಯಾರು ನನಗಿದ್ರಿಂದ ಸಹಾಯ ಮಾಡ್ತಾರೆ ಎಂಬುದಾಗಿ ಹೇಳಿ ಒಂದು ಕಣ್ಣೀರು ಇಡ್ತೀವಿ, ಕುತ್ಕೊಂತೀವಿ. ಇಲ್ಲಾಂದ್ರೆ ಏನ್ ಮಾಡ್ತೀವಿ, ಯಾವ್ದಾದ್ರು ಮನುಷ್ಯರನ್ನು ನೋಡ್ಕೊಂಡು ಹೋಗ್ತೀವಿ. ಅಲ್ಲೆಲೂಯ, ಅಲ್ಲೆಲೂಯ. ದೇವರು ನಿಮ್ಮ ಸಂಗಡ ಮಾತನಾಡ್ತಿದ್ದಾರೆ. ಈ ವಾಕ್ಯಗಳು ವಿಧೇಯರಾಗಿರಿ. ನೀವು ನೆನೆಸ್ಕೊಳ್ಬೇಕು. ಹಾಲೆಲ್ಲ ನೀವು ಹುಡುಕಬೇಕಾದ್ರೆ ಯಾವುದೋ ಮನುಷ್ಯನಲ್ಲ, ನೀವು ಕಣ್ಣೀರಿಡಬೇಕಾಗಿದ್ದಿಲ್ಲ. ಹಾಲೆಲ್ಲ ನೀವು ಹುಡುಕಬೇಕಾದಂತ ಸಮಯದಲ್ಲಿ ಯಾರು, ಹಾಲೆಲೂಯ, ಯಾರು ನಮ್ಮನ್ನು ಎದ್ದ ತಾಯಿ ಅಂತ ಇರುವಂತ ದೇವರನ್ನು. ಯಾವ ದೇವರತನೋ, ಅಲ್ಲೆಲ್ಲ ಏನೋ ನಮ್ಮ ದೇವರು ಯಾರು, ಅಲ್ಲೆಲ್ಲ ಏನಾದ್ರೂ ಒಂದು ಕಷ್ಟದ ಸಮಯ. ಇವಾಗ ತಾಯಿ ಇರ್ತಾರೆ, ಒಂದು ಮಗ ಇರ್ತಾನೆ. ತಾಯಿಯನ್ನು ಬಿಟ್ಬಿಟ್ಟು ಮಗ ದೂರ ಹೋಗ್ಬಿಟ್ಟಿರ್ತಾನೆ. ತಾಯಿಯನ್ನು ಬಿಟ್ಬಿಟ್ಟು ಏನ್ ಮಾಡಿರ್ತಾನೆ, ಮಗ ದೂರ ಹೋಗ್ಬಿಟ್ಟಿರ್ತಾನೆ. ತುಂಬಾ ಕಷ್ಟ ಆಯ್ತು. ಮಗ ತುಂಬಾ ವರ್ಷ ತಾಯಿಯನ್ನು ಬಿಟ್ಟು ದೂರ ಇದ್ದಾನೆ. ತುಂಬಾ ಕಷ್ಟ ಆಯ್ತು ಆ ಮಗನಿಗೆ. ಆ ಮಗ ಒಂದು ದಿವಸ ತಾಯಿ ಹತ್ರ ಹಿಂದಿರುಗಿ ಬರ್ತಾನೆ. ಅಮ್ಮ
ತಾಯಿ ನನಗಿಷ್ಟು ಮೋಸ ಮಾಡಿ ನನಗಿಷ್ಟು ವರ್ಷ ನೋಡಿದ್ರೆ ಅಲ್ಲೆಲ್ಲ ನೀನು ಹೋಗ್ಬಿಟ್ಟು ಇವಾಗ ಕಷ್ಟ ಅಂದಿದ ತಕ್ಷಣ ನನ್ನ ಹತ್ರ ಬರ್ತೀಯ ಎಂಬುದಾಗಿ ಓಡಿಸೋ ತಾಯಿ ಅನೇಕರು ಇದ್ದಾರೆ. ಆದ್ರೆ ಹೆಚ್ಚಾಗಿ ಏನ್ ಮಾಡಲ್ಲ ತಾಯಿ, ಅಲ್ಲೆಲ್ಲ ಓಡಿಸಲ್ಲ, ಅಲ್ಲೆಲ್ಲ ಸಹಾಯ ಮಾಡ್ತಾರೆ. ತನ್ನ ಹತ್ರ ಏನಿದೆಯೋ ಅದು ಕೊಟ್ಟು ಸಹಾಯ ಮಾಡ್ತಾರೆ. ಅಲ್ಲೆಲ್ಲ ಈ ತಾಯಿ, ಲೋಕದ ತಾಯಿ ಅದೇ ರೀತಿ ಆದ್ರೆ ಅಲ್ಲೆಲ್ಲ ನಮ್ಮ ಪರಲೋಕ ದೇವರು ಏನೋ ಪರಲೋಕದ ದೇವರು ಅಲ್ಲೆಲ್ಲೂಯ ಅಲ್ಲೆಲ್ಲೂಯ ಪರಲೋಕದ ನಮ್ಗೆ ಸಹಾಯ ಮಾಡೋದಿರುತ್ತಾನ. ಪರಲೋಕದ ದೇವ್ರು ಏನ್ ಮಾಡ್ತಾನೆ, ನಮಗೆ ಸಹಾಯ ಮಾಡೋದಿರ್ತಾನೆ. ದೇವ್ರ ವಾಕ್ಯ ಹೇಳ್ತದೆ ಮತ್ತೆ ಇಲ್ಲಿ ತಟ್ಟಿರಿ ಏನು ಮಾಡುತ್ತೆ, ತೆರೆಯಲ್ಪಡುವುದು, ಹುಡುಕಿರಿ ಸಿಗುವುದು, ಅಲ್ಲಿ ಕೇಳಿರಿ ನಿಮಗೆ ಕೊಡಲ್ಪಡುವುದು. ಅಲ್ಲೆಲ್ಲ ತಟ್ಟಿದ್ರೆ ಏನಾಗುತ್ತದೆ, ತೆರೆಯಲ್ಪಡುತ್ತದೆ, ಹುಡುಕಿದ್ರೆ ಸಿಗುತ್ತದೆ, ದೇವರನ್ನ ಕೇಳಿದ್ರೆ ಅಲ್ಲೆಲ್ಲ ಕೊಡಲ್ಪಡುತ್ತದೆ. ಅಲ್ಲೆಲ್ಲ ಯಾರಿಂದ ಕೊಡಲ್ಪಡುತ್ತದೆ, ದೇವರಿಂದ. ಅಲ್ಲೆಲ್ಲೂಯ ನಾವು ಕೇಳಬೇಕಾರದು ಯಾರು, ನಾವು ತಟ್ಟಬೇಕಾರದು ಯಾರು, ನಾವು ಯಾರ ಹತ್ರ ಹುಡುಕ್ಬೇಕು, ಇದನ್ನ ನಾವೇನ್ ಮಾಡ್ಬೇಕು, ಕರೆಕ್ಟ್ ಆಗಿ ನಾವು ತಿಳಿದುಕೊಳ್ಳಬೇಕು. ಅಲ್ಲೆಲ್ಲೂಯ ಅಲ್ಲೆಲ್ಲೂಯ ಅಲ್ಲೆಲ್ಲೂಯ. ನಮ್ಮ ಒಂದು ದೇವರಿಂದ ಆತನು ನಮ್ಮನ್ನು ಸಂತೈಸುವ ದೇವರು. ಅಲ್ಲೆಲ್ಲೂಯ ಇಕ್ಕಟ್ಟಿಗಳಿಂದ ಬಿಡುಗಡೆ ಕೊಡುವ ದೇವರು. ಅಲ್ಲೆಲ್ಲ ಕೀರ್ತನೆ 46 ಹೇಳುತ್ತದೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು. ಕೀರ್ತನೆ 46 ತೆಗೀರಿ ಎಲ್ಲರೂ. ಕೀರ್ತನೆ 46 ಕೀರ್ತನೆ 46 ಓದಿರಿ. ಆಮೇಲೆ ಅಲ್ಲೆಲ್ಲ ದೇವರು ಯಾವ ರೀತಿ ಇದ್ದಾನೆ, ನಮಗೆ ಆಶ್ರಯ ದುರ್ಗವು. ಅಲ್ಲೆಲ್ಲೂಯ ಆತನು ಇಕ್ಕಟ್ಟಿನ ನಮಗೆ ವಿಶೇಷ ಸಹಾಯ. ಅಲ್ಲೆಲ್ಲ ವಿಶೇಷ ಸಹಾಯ, ವಿಶೇಷವಾಗಿ ಸಹಾಯ ಮಾಡುವನು. ಅಲ್ಲೆಲ್ಲ ದೇವರು ನಮಗೇನು ಆಶ್ರಯವು ದುರ್ಗವು, ಇಕ್ಕಟ್ಟಿನ ನಮಗೆ ವಿಶೇಷ ಸಹಾಯ ಮಾಡುವನು. ಅಲ್ಲೆಲ್ಲ ಬೇರೆ ಸಹಾಯ ಮಾತ್ರ ಅಲ್ಲ, ಯಾವ ಸಹಾಯ ಮಾಡ್ತಾನೆ, ವಿಶೇಷ ಸಹಾಯ. ಆದ್ರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು, ನಮಗೇನೋ ಭಯವಿಲ್ಲ. ಈ ದೇವರಿರುವಾಗ ನಮಗೆ ಯಾವುದಕ್ಕೂ ಭಯ ಇಲ್ಲ. ಈ ದೇವರ ಮೇಲೆ ನಂಬಿಕೆ ಇಡುವುದಾದರೆ, ಈ ದೇವರ ಮೇಲೆ ಭರವಸೆ ಇಡುವವರಿಗೆ ಯಾವುದ್ರ ಕುರಿತಾಗಿ ಏನಿಲ್ಲ, ಭಯವಿಲ್ಲ. ಬೆಟ್ಟ ಭೂಮಿ ಮಾರ್ಪಟ್ಟರು, ಬೆಟ್ಟಗಳ ಸಮುದ್ರದಲ್ಲಿ ಮುಳುಗಿ ಹೋದರು. ಅಂದ್ರೆ ಎಷ್ಟೇ ಕಷ್ಟ ಬಂದ್ರು, ಎಷ್ಟೇ ಘೋರವಾದ ಇಕ್ಕಟ್ಟುಗಳು ಬಂದ್ರು, ನಮ್ಮ ಸುತ್ತಮುತ್ತಲು ಎಷ್ಟೇ ಕೇಡುಗಳು ಸಂಭವಿಸಿದ್ರು, ಈ ದೇವರ ಮೇಲೆ ನಂಬಿಕೆ ಇಡುವವನಿಗೆ ಏನಿರುವುದಿಲ್ಲ, ಭಯವಿರುವುದಿಲ್ಲ. ಅಲ್ಲೆಲ್ಲೂಯ ಭಯವಿರುವುದಿಲ್ಲ. ಇವತ್ತು ಲೋಕದಲ್ಲಿ ಎಲ್ಲ ನೋಡ್ತೀವಿ ಯುದ್ಧಗಳು ಏನೋ ಯುದ್ಧಗಳು. ಅಲ್ಲೆಲ್ಲ ಒಂದು ರೀತಿಯಾದ ಬರಗಾಲ. ಏನ್ ಬರಗಾಲ, ಗ್ಯಾಸ್ ಇಲ್ಲ, ಸಿಲಿಂಡರ್ ಇಲ್ಲ, ಇದು ಒಂದು ರೀತಿಯಾದ ಏನ್ ಬರಗಾಲ. ತುಂಬಾ ಜನ ಹೋಟ್ಲವ್ರು ಏನ್ ಕೇಳ್ತಾರೆ, 4,000 ಕೊಡ್ತೀನಿ, 5,000 ಕೊಡ್ತೀನಿ, ಒಂದು ಸಿಲಿಂಡರ್ ಕೊಡ್ರಿ. ಮನೆಯವರು ಎಷ್ಟೋ ಜನ ಪಿಜಿಗಳಲ್ಲಿ, ಪಾಪ ಪಿಜಿಗಳಲ್ಲಿ ಇರುವವರಿಗೆ ಸರಿಯಾದೇನಿಲ್ಲ, ಆಹಾರ ಸಿಗ್ತಾರೆ, ಒಂದು ತಿಂಗಳಿಂದ. ಅಲ್ಲಿ ಒಂದು ಅನ್ನ ಸಾಂಬಾರು ಮಾಡಾಕ್ತಾರಂತೆ, ಬೆಳಗಿಂದ 3 ಹೊತ್ತು ಏನ್ ಮಾಡ್ಬೇಕು, ಅದೇ ತಿನ್ಬೇಕಂತೆ. ಅಲ್ಲೇನ ಒಂದು ಅನ್ನ ಸಾಂಬಾರು ಹಾಲಿಲ್ಲ. ಇದೇನ್ ಅರ್ಥ, ಕಾಸೈತೆ ಆದ್ರೆ ಏನ್ ಸಿಗ್ತಾ ಇಲ್ಲ, ಆಹಾರ ಊಟ ಸಿಗ್ತಾ. ಇದು ಬರಗಾಲ ತಾನೆ. ಅಲ್ಲೆಲ್ಲ ಇದು ಏನು ಬರಗಾಲ, ಇದು ರೀತಿ ಒಂದು ರೀತಿ ಬರಗಾಲ. ಈ ರೀತಿ ಕಾರ್ಯಗಳು ಅಲ್ಲೆಲ್ಲ ಆಗುವಾಗ ದೇವರು ಏನ್ ಹೇಳ್ತಾರಂದ್ರೆ, ನಮಗೆ ಈ ರೀತಿ ಕಾರ್ಯಗಳು ಸಂಭವಿಸುತ್ತದೆ ಈ ಲೋಕದಲ್ಲಿ. ಬರುವ ದಿನಗಳಲ್ಲಿ ಬೈಬಲಲ್ಲಿ ಬರೆಯಲ್ಪಟ್ಟಂತ ಪ್ರತಿಯೊಂದು ಕಾರ್ಯಗಳು ತಪ್ಪದೆ ಸಂಭವಿಸುತ್ತದೆ. ಕಾರಣ ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಅಲ್ಲೆಲ್ಲ ಆಕಾಶ ಭೂಮಿ ಅಳಿದೋದರು ನನ್ನ ಬಾಯಿಂದ ಬರುವಂತ ಒಂದು ಮಾತಾದ್ರೆ ಏನಾಗುವುದಿಲ್ಲ, ಬಿದ್ದು ಹೋಗುವುದಿಲ್ಲ, ಅಳಿದು ಹೋಗುವುದಿಲ್ಲ. ಅಲ್ಲೆಲ್ಲೂಯ ಅಲ್ಲೆಲ್ಲೂಯ ಅಳಿದು ಹೋಗುವುದಿಲ್ಲ, ಬಿದ್ದು ಹೋಗುವುದಿಲ್ಲ. ಆದ್ರೆ ದೇವರು ನಮ್ಮ ಒಂದು ಧೈರ್ಯವನ್ನು ಕೊಡ್ತಾರೆ. ಇವನ್ನೆಲ್ಲ ನೋಡಿ ನೀವೇನ್ ಮಾಡಬೇಡ್ರಿ, ಕಳವಳ ಪಡಬೇಡ್ರಿ, ಭಯ ಪಡಬೇಡಿರಿ. ಇವೆಲ್ಲ ಆಗುವುದು ಅಗತ್ಯ. ಅಲ್ಲೆಲ್ಲೂಯ ಇವೆಲ್ಲ ಸಂಭವಿಸುವುದೇನು ಅಗತ್ಯ. ಭಯ ಪಡಬೇಡಿರಿ, ಕಳವಳ ಪಡಬೇಡಿರಿ. ಇವೆಲ್ಲ ಸಂಭವಿಸುವುದೇನು ಅಗತ್ಯ. ಅಲ್ಲೆಲ್ಲೂಯ ಅದೇ ಹೇಳ್ತದೆ ನೋಡ್ರಿ. ಅಲ್ಲೆಲ್ಲ ದೇವರನ್ನು ಆಶ್ರಯದುರ್ಗವಾಗಿ ಮಾಡಿಟ್ಟುಕೊಂಡಿರುವವನಿಗೆ, ದೇವರ ಮೇಲೆ ಭರವಸೆ ಇರುವವನಿಗೆ ಎಂತ ಕಷ್ಟಗಳು ಬಂದ್ರು, ಎಂತ ಕಾರ್ಯಗಳು ಬಂದ್ರು, ಅವ್ರಿಗೇನು ಇರುವುದಿಲ್ಲ, ಭಯವಿರುವುದಿಲ್ಲ. ಅಲ್ಲೆಲ್ಲೂಯ ನಮಗೇನು ಭಯವಿಲ್ಲ. ಅದರ ಮುಂದಿನ ವಾಕ್ಯ ನೋಡಿರಿ. ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾಣಿದರೇನು, ಅದರ ಅಲ್ಲೋಲ ಕಲ್ಲುಗಳಿಂದ ಪರ್ವತಗಳು ಚಲಿಸಿದರೇನು. ಅಲ್ಲೆಲ್ಲ ಒಂದು ನದಿಯಲ್ಲಿ ಅದರ
ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವ ನಗರವನ್ನು ಸಂತೋಷಿಸುತ್ತದೆ. ದೇವರು ಇದರಲ್ಲಿದ್ದಾರೆ, ಇದಕ್ಕೆ ಚಲನವೇ ಇಲ್ಲ. ಉದಯ ಕಾಲದಲ್ಲಿ ದೇವರು ನಿಮಗೆ ಸಹಾಯಕ್ಕೆ ಬರುವನು. ಹಾಲೆಲೂಯ. ಉದಯ ಕಾಲದಲ್ಲಿ ದೇವರು ಏನ್ ಮಾಡ್ತಾನೆ? ಸಹಾಯಕ್ಕೆ ಬರುತ್ತಾನೆ. ಹಾಲೆಲೂಯ. ನಮಗೆ ಸಹಾಯ ಮಾಡುವ ದೇವರು ಆತನೇನೋ ಯಾರು? ನಮಗೆ ಸಹಾಯ ಮಾಡುವ ದೇವರು. ಹಾಲೆಲೂಯ. ಆತ ನಮ್ಮನ್ನು ಆಧರಿಸುವ ದೇವರು. ತಾಯಿಯಂತೆ ನಮ್ಮನ್ನು ಸಂತೈಸುವ ದೇವರು. ಎತ್ತ ತಾಯಿ ಮಗನನ್ನು ಸಂತೈಸುವ ರೀತಿಯಲ್ಲಿ ನಮ್ಮನ್ನು ಸಂತೈಸುವ ದೇವರು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. 1 ಪೇತ್ರ 5:7 ವಾಕ್ಯದಲ್ಲಿ ಹೇಳುತ್ತದೆ, ನಿಮ್ಮ ಚಿಂತಾ ಭಾರಗಳನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತ ನಿಮಗೋಸ್ಕರ ಚಿಂತಿಸುತ್ತಾನೆ. 1 ಪೇತ್ರ 5:7 ವಾಕ್ಯ ಏನೋ, ನಿಮ್ಮ ಚಿಂತೆ ಭಾರಗಳನ್ನೆಲ್ಲ ಯಾರ ಮೇಲೆ ಹಾಕ್ಬೇಕಂತೆ? ನಮ್ಮ ತಲೆ ಮೇಲೆ ಒಪ್ಕೊಂಡು ನಡೆಯೋದಲ್ಲ. ನಮ್ಮ ಚಿಂತೆಗಳು, ಭಾರಗಳನ್ನು, ಕಷ್ಟಗಳನ್ನೆಲ್ಲ ಯಾರ ಮೇಲೆ ಇಡಬೇಕಂತೆ? ದೇವರ ಮೇಲೆ. ಹಾಲೆಲ್ಲ ಏನೋ ದೇವರ ಮೇಲೆ ಇಡಬೇಕಂತೆ. ಕಾರಣ ಯಾಕಂದ್ರೆ ಆತನ ನಿಮಗೋಸ್ಕರ ಏನ್ ಮಾಡ್ತಾನಂತೆ? ಚಿಂತಿಸುತ್ತಾನೆ. ಅಲ್ಲೆಲ್ಲ ನಮ್ಮ ಭಾರಗಳನ್ನು ಹೊತ್ತುಕೊಳ್ಳುವಂತ ಒಂದು ದೇವರಿದ್ದಾರೆ. ಏನೋ ಅಲ್ಲೆಲ್ಲ ಏನೋ ಲೋಕದ ದೇವರುಗಳು ಅವರ ಭಾರವನ್ನು ನಾವು ಹೊತ್ಕೊಬೇಕು. ಏನೋ ಅಲ್ಲೆಲ್ಲ ಏನೋ ಯಾರಿಗೆಲ್ಲ ಅರ್ಥ ಆಯ್ತು? ಅಲ್ಲೆಲ್ಲ ಅಲ್ಲೆಲ್ಲ ನಮ್ಮ ಭಾರವನ್ನು ಹೊತ್ಕೊಳ್ಳೋರು ಯಾರು? ದೇವರು. ದೇವರ ಭಾರವನ್ನು ನಾವು ಹೊತ್ಕೊಂಬಾರ್ದು. ಏನೋ ಅಲ್ಲೆಲ್ಲ ನಮ್ಮ ಭಾರವನ್ನು ಯಾರು ಹೊತ್ಕೊಂತಾರೆ? ಅವ್ರು ಯಾರು? ದೇವರು. ಅಲ್ಲೆಲ್ಲ ಅವನ ಭಾರವನ್ನು ನಾವು ಮನುಷ್ಯರು ಹೊತ್ಕೊಳ್ಳೋದು. ಅವನು ಯಾವುದೇ ಕಾರಣಕ್ಕೆ ಏನಿಲ್ಲ, ದೇವರಿಲ್ಲ. ನಮಗೊಂದು ದೇವರಿದ್ದಾನೆ. ಆತನ ಯಾರು? ನಮ್ಮ ಭಾರಗಳನ್ನು ಹೊತ್ತುಕೊಳ್ಳುವಂತ ದೇವರು. ಅಲ್ಲೆಲ್ಲ ಮರೆಯಬೇಕು. ಏನು? ನಮ್ಮ ಭಾರಗಳನ್ನು ಹೊತ್ತುಕೊಳ್ಳೋ ದೇವರು. ಅಲ್ಲ, ಅದೇ ಕೀರ್ತನೆ 55:22 ಹೇಳುತ್ತದೆ. ಕೀರ್ತನೆ 52:22, ನಿನ್ನ ಚಿಂತಾ ಭಾರಗಳನ್ನೆಲ್ಲ ಯೆಹೋವನ ಮೇಲೆ ಹಾಕು, ಆತ ನಿನ್ನನ್ನು ಉದ್ಧಾರ ಮಾಡುವನು. ಹಲ್ಲೆಲೂಯ. ನಿನ್ನ ಚಿಂತೆ ಭಾರಗಳನ್ನೆಲ್ಲ ಯಾರ ಮೇಲೆ ಹಾಕ್ಬೇಕಂತೆ? ಯೆಹೋವನ ಮೇಲೆ ಹಾಕ್ತೀವಿ. ಕಾರಣ ಯಾಕಂದ್ರೆ ಆತನು ನಿನ್ನನ್ನು ಏನ್ ಮಾಡ್ತಾನೆ? ಉದ್ಧಾರ ಮಾಡುತ್ತಾನೆ. ನೀತಿವಂತನ ಎಂದಿಗೂ ಕದಲಗೊಳಿಸುವುದಿಲ್ಲ. ಹಲ್ಲೆಲೂಯ. ನೀತಿವಂತರ ಯಾವುದೇ ಕಾರಣಕ್ಕೂ, ದೇವರನ್ನು ನಂಬಿರುವ ಯಾವುದೇ ಜನಗಳು ಯಾವುದೇ ಕಾರಣಕ್ಕೆ ಏನಾಗುವುದಿಲ್ಲ, ಕದಲುವುದಿಲ್ಲ. ಕಷ್ಟಗಳು ಬಂದ್ರು, ದುಃಖಗಳು ಬಂದ್ರು, ವೇದನೆಗಳು ಬಂದ್ರು, ರೋಗಗಳು ಬಂದ್ರು, ಹಾಲೆಲೂಯ, ನಾನು ನಿಮಗೆ ಹೇಳ್ತೀನಿ, ನಾನು ಯೇಸುವನ್ನು ನಂಬುತ್ತಾ ಇದ್ದೀನಿ, ಯೇಸುವನ್ನು ಆರಾಧಿಸ್ತಾ ಇದ್ದೀನಿ, ಸಭೆಗೆ ಬರ್ತಾ ಇದ್ದೀನಿ. ಹಾಲೆಲೂಯ. ಇನ್ನ ನನ್ನ ಜೀವನದಲ್ಲಿ ಏನೇ ಕಷ್ಟ ಬರಲ್ಲ, ಏನೇ ದುಃಖ ಬರಲ್ಲ, ಏನೇ ವೇದನೆ ಬರಲ್ಲ, ಐಶ್ವರ್ಯವಾಗಿ ನಾನು ಸಮಾಧಾನವಾಗಿ ಜೀವಿಸಬಹುದು ಅಂತ ನೀವು ಯಾರಾದ್ರೂ ಅಂದ್ಕೊಂಡು ಅಲ್ಲಿ ಯೇಸುವನ್ನು ಹಿಂಬಾಲಿಸಬೇಡಿರಿ. ಹಾಲೆಲೂಯ. ಯೇಸುವನ್ನು ಆ ರೀತಿ ಅಂದ್ಕೊಂಡು ಹಿಂಬಾಲಿಸಬೇಡ್ರಿ. ಹಾಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ಹಾಲೆಲೂಯ, ನಿಮ್ಮ ಕಷ್ಟಗಳು ಉಂಟು, ಧೈರ್ಯವಾಗಿರ್ರಿ. ಹಾಲೆಲೂಯ. ದೇವರು ಹೇಳುತ್ತಾರೆ, ಏನೋ ನಿಮಗೆ ಕಷ್ಟಗಳುಂಟು, ಧೈರ್ಯವಾಗಿರ್ರಿ. ಕಾರಣ ಯಾಕಂದ್ರೆ ಈ ಲೋಕವನ್ನು ನಾನು ಜಯಿಸಿದ್ದೀನಿ. ನಿಮಗೆ ಸಂಕಟ ಉಂಟು. ಯೇಸು ಸ್ವಾಮಿ ಹೇಳ್ತಾರೆ, ನಿಮಗೆ ಏನಿದುಂಟು? ಸಂಕಟ ಉಂಟು. ಲೋಕದಲ್ಲಿ ಇರುವಾಗ ನಮಗೇನುಂಟು? ಸಂಕಟ ಉಂಟು. ಹಾಲೆಲೂಯ. ವೇದನೆಗಳು ಉಂಟು, ಕಷ್ಟಗಳು ಉಂಟು. ಆದ್ರೆ ದೇವರು ಏನ್ ಮಾಡಿದ್ದಾರೆ? ನಮಗೆ ಸಮಾಧಾನವಾಗಿರಿ. ಹಾಲೆಲೂಯ. ಧೈರ್ಯವಾಗಿರಿ. ಯೇಸು ಸ್ವಾಮಿ ಏನ್ ಹೇಳ್ತಾರೆ? ಧೈರ್ಯವಾಗಿರಿ ಅಂತ. ಕಷ್ಟಗಳ ಸಮಯದಲ್ಲಿ ನೋಡಿ ಏನ್ ಮಾಡ್ಬೇಡ್ರಿ? ಭಯ ಪಡಬೇಡ್ರಿ. ಹಾಲೆಲೂಯ. ಭಯ ಪಡಬೇಡ್ರಿ. ನಾವು ಸಣ್ಣ ಸಣ್ಣ ವಿಷಯಕ್ಕೆ ಭಯ ಪಟ್ಬಿಡ್ತೀವಿ. ಸಣ್ಣ ಸಣ್ಣ ವಿಷಯಕ್ಕೆ ಸಖತ್ತು ತಲೆ ಕೆಡಿಸ್ಕೊಂಡ್ಬಿಡ್ತೀವಿ, ಭಯ ಪಡ್ತೀವಿ. ಹಾಲೆಲೂಯ. ಆದ್ರೆ ದೇವರ ವಾಕ್ಯ ಏನ್ ಹೇಳುತ್ತದೆ? ಯೇಸು ಸ್ವಾಮಿ ಏನ್ ಹೇಳ್ತಾರೆ? ಈ ಲೋಕದಲ್ಲಿ ನಿಮಗೆ ಏನಿದೆ? ಸಂಕಟವಿದೆ. ಹಾಲೆಲೂಯ. ಸಂಕಟವಿದೆ. ಯೇಸು ಸ್ವಾಮಿ ನಿಮಗೆ ಸಂಕಟ ಇಲ್ಲ ಅಂತ ಹೇಳಿಲ್ಲ. ಹಾಲೆಲೂಯ. ಕ್ರಿಸ್ತನ ಹಿಂಬಾಲಿಸುವ ನಿಮಿತ್ತವಾಗಿ ನಿಮಗೆ ಅನೇಕ ಜನಗಳ ಮೂಲಕವಾಗಿ ಸಂಕಟ ಬರುತ್ತದೆ. ಹಾಲೆಲೂಯ. ಏನಕ್ಕೆ ನೀನು ಸಭೆಗೆ ಹೋಗ್ತಾ ಇದೆಯಾ ಎಂಬುದಾಗ ಅನೇಕರಿಂದ ದೂಷಣೆ ಮಾಡ್ಬೋದು. ಹಾಲೆಲೂಯ. ಏನಕ್ಕೆ ಈ ಯೇಸುವನ್ನ, ಈ ನಮ್ಮ ದೇವರನ್ನು ಬಿಟ್ಬಿಟ್ಟು ಯೇಸುವನ್ನು ಹಿಂಬಾಲಿಸ್ತಾ ಇದೆ ಅಂತ ಅನೇಕರನ್ನ ಏನ್ ಮಾಡ್ಬೋದು? ದೂಷಣೆ ಮಾಡ್ಬೋದು. ಅಲ್ಲೇ ಅವ್ರು ನಿಮ್ಮನ್ನು ಏನಕ್ಕೂ ಕರೆಯದೇ ಇರಬಹುದು. ಅಲ್ಲೆಲ್ಲ ಅವ್ರು ನಿಮ್ಮನ್ನು ಏನ್ ಮಾಡೋಲ್ಲ, ಏನಕ್ಕೂ ಕರೆಯಲ್ಲ, ಅತೃಪ್ತಿಸಲ್ಲ. ಅಲ್ಲೆಲ್ಲ ಆದ್ರೆ ದೇವ್ರ ವಾಕ್ಯ ಹೇಳುತ್ತದೆ, ಈ ವಿಷಯಗಳೆಲ್ಲ ಧೈರ್ಯವಾಗಿರಿ. ಏನೋ ಧೈರ್ಯವಾಗಿರಿ. ಅಲ್ಲೆಲ್ಲ ಕಾರಣ ಯಾಕಂದ್ರೆ ನಾನು ಲೋಕವನ್ನೇ ಜಯಿಸಿದ್ದೇನೆ. ಅಲ್ಲೆಲ್ಲ ನಮಗಿರುವಂತ ದೇವರು ಯಾರು? ಲೋಕವನ್ನೇ ಜಯಿಸಿದಂತ ದೇವರು. ಅಲ್ಲೆಲ್ಲ ಎಲ್ಲರೂ ಹೇಳಿದ್ರೆ ನಮ್ಮ ದೇವರು ಅಲ್ಲೆಲ್ಲ ಲೋಕವನ್ನೇ ಜಯಿಸಿದಂತ ದೇವರು. ಅಲ್ಲೆಲ್ಲ ಸೈತಾನನ ಕ್ರಿಯೆಗಳನ್ನು ಜಯಿಸಿದಂತ ದೇವರು, ಸೈತಾನನ ತಲೆಯನ್ನು ಜಡ್ಜಿದಂತ ದೇವರು. ಅಲ್ಲೆಲ್ಲ ಸಂಕಟಗಳುಂಟು, ಕಷ್ಟಗಳು ಬರುತ್ತದೆ, ವೇದನೆಗಳು ಬರುತ್ತದೆ.
ಆಗುವುದಿಲ್ಲ. ಅಲ್ಲಿಗೆ ನಂಬ್ತೀರಾ? ಯಾರೆಲ್ಲ ನಂಬ್ತೀರಿ ವಾಕ್ಯವನ್ನು? ಹಾಲೆಲೂಯ. ನನ್ನ ಭರವಸೆ ಈ ದೇವರ ಮೇಲಿದ್ರೆ, ಹಾಲೆಲೂಯ, ನನ್ನ ಭರವಸೆ ಒಂದು ಕಲ್ಲು ಮಣ್ಣಿನ ಮರದ ಮೇಲಲ್ಲ, ನನ್ನ ಭರವಸೆ ಒಂದು ಪೇಪರಿನ ಮೇಲಲ್ಲ. ಹಾಲೆಲೂಯ. ನನ್ನ ಭರವಸೆ ಜೀವವುಳ್ಳ ದೇವರ ಮೇಲೆ. ಹಾಲೆಲೂಯ. ನನ್ನ ಭರವಸೆ ಯಾರ ಮೇಲೆ? ಜೀವವುಳ್ಳ ದೇವರ ಮೇಲೆ. ಆತನ ಮೇಲೆ ಭರವಸೆ ಬಿಟ್ಟವರು ಎಂದಿಗೂ ಏನಾಗುವುದಿಲ್ಲ, ನಾಚಿಕೆ ಪಟ್ಟು ಹೋಗುವುದಿಲ್ಲ, ಅವಮಾನ ಪಟ್ಟು ಹೋಗುವುದಿಲ್ಲ. ಹಾಲೆಲೂಯ. ಆತನ ನಂಬಿರೋ ಯಾರೊಬ್ರು ಏನಾಗುವುದಿಲ್ಲ, ನಾಚಿಕೆ ಪಟ್ಟು ಹೋಗುವುದಿಲ್ಲ, ಅವಮಾನ ಪಟ್ಟು ಹೋಗುವುದಿಲ್ಲ, ಲಜ್ಜೆ ಪಟ್ಟು ಹೋಗುವುದಿಲ್ಲ. ಆತನ ಮುಖವನ್ನು ನೋಡಿದವರು ಎಲ್ಲರೂ ಪ್ರಕಾಶ ಹೊಂದಿದರು. ಆತನ ಮುಖಗಳು ಏನಾಗಿಲ್ಲ, ಲಜ್ಜೆ ಪಟ್ಟು ಹೋಗಲಿಲ್ಲ. ಹಾಲೆಲೂಯ. ದೇವರ ಮುಖಗಳನ್ನು ನೋಡಿದವರು ಎಲ್ಲರೇನಾದ್ರು ಪ್ರಕಾಶ ಹೊಂದಿದರು. ಹಾಲೆಲೂಯ. ಆಶೀರ್ವದಿಸಲ್ಪಟ್ಟರು. ಹಾಲೆಲೂಯ. ಈ ದಿನದಲ್ಲಿ ನಾನು ನಿಮಗೆ ಹೇಳ್ತೀನಿ, ನಮ್ಮ ಕಷ್ಟಗಳ ಸಮಯಗಳಲ್ಲಿ, ಇಕ್ಕಟ್ಟಿನ ಸಮಯದಲ್ಲಿ ನಮಗೆ ಹುಡುಕಬೇಕಾಗಿರುವಂತ ಒಬ್ಬರಿದ್ದಾರೆ. ಆತನ ಯಾರೋ? ಕರ್ತನಾದ ಯೇಸು ಕ್ರಿಸ್ತ. ಆತನ ಕಾಣೆಯಾದಾಗ ಆತನ ನಮಗೆ ಸಹಾಯ ಮಾಡುವುದು, ನಮ್ಮನ್ನು ಸಂತೈಸುವ ದೇವರು, ನಮ್ಮನ್ನು ಆಧರಿಸುವಂತ ದೇವರು. ಹಾಲೆಲೂಯ. ನಮ್ಮನ್ನು ಆಧರಿಸುವಂತ ದೇವರು. ಎತ್ತ ತಾಯಿ ಒಬ್ಬ ಮಗನನ್ನು ಸಂತೈಸುವ ರೀತಿಯಲ್ಲಿ ನಮ್ಮನ್ನು ಏನ್ ಮಾಡ್ತಾರೆ? ನಮ್ಮನ್ನು ಸಂತೈಸುತ್ತಾರೆ. ಎತ್ತ ತಾಯಿಗಿಂತ ಹೆಚ್ಚಾಗಿ ನಮ್ಮನ್ನು ಸಂತೈಸುತ್ತಾರೆ. ಎತ್ತ ತಾಯಿ ಕೈ ಬಿಟ್ಟರೂ ಕೈ ಬಿಡಬಹುದು, ಆದ್ರೆ ದೇವರು ಕೈ ಬಿಡುವುದಿಲ್ಲ. ಹಾಲೆಲೂಯ. ಏನ ನಿನ್ನನ್ನು ಎತ್ತ ತಾಯಿ ತಂದೆ ನಿನ್ನನ್ನು ಕೈ ಬಿಟ್ಟರೇನೋ, ಕೈ ಬಿಡಬಹುದು. ಬಿಡ್ತಾರ? ಬಿಡಲ್ವಾ? ಈ ಲೋಕದಲ್ಲಿ ಬಿಡ್ತಾರೆ. ಆದ್ರೆ ಈ ದೇವರನ್ನ ನಂಬಿದ್ರೆ ಎಂದಿಗೂ ನಿನಗೆ ಏನಾಗುವುದಿಲ್ಲ, ಕೈ ಬಿಡಲ್ಪಡುವುದಿಲ್ಲ, ಎಂದಿಗೂ ನಾಚಿಕೆ ಪಟ್ಟು ಹೋಗುವುದಿಲ್ಲ. ಹಾಲೆಲೂಯ. ಆತನ ಸಂತೈಸುವ ದೇವರು, ತಾಯಿಯಾಗಿರೋ ದೇವರು. ನಮ್ಗೇನೋ ಆತನೋ ತಂದೆಯು ತಾಯಿಯಾಗಿರೋ ದೇವರು. ಹಾಲೆಲೂಯ. 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 ಎಲ್ಲರ ದೇವರ ಸನ್ನಿಧಿಯಲ್ಲಿ ನಿಂತ್ಕೊಳ್ಳೋಣ. ಹಾಲೆಲೂಯ. ಕರ ಹಿಡಿದು ನಡೆಸುವ ಕಣ್ಮಣಿಯಂತೆ ನನ್ನ ಕಾಯುವ, ಕರ ಹಿಡಿದು ನಡೆಸುವ ಕಣ್ಮಣಿಯಂತೆ ನನ್ನ ಕಾಯುವ, ಸಂತೈಸುವ ತಾಯಿಯಂತೆ ನಂಬೇಸು ನನ್ನನು, ಸಂತೈಸುವ ತಾಯಿಯಂತೆ ನಂಬೇಸು ನನ್ನನು, ಒರಗಿಸುವ ಎದೆಯಲ್ಲಿ ಮನಭಾರವ ನೀಗುವ ಧರಿಸಿ, ಒರಗಿಸುವ ಎದೆಯಲ್ಲಿ ಮನಭಾರವ ನೀಗುವ, ಸಂತೈಸುವ ತಾಯಿಯಂತೆ ನಂಬೇಸು ನನ್ನನು, ಸಂತೈಸುವ ತಾಯಿಯಂತೆ ನಂಬೇಸು ನನ್ನನು, ಜೀವ ಕೊಟ್ಟ ನನಗಾಗಿ
ಎಂದಿಗೂ ಕೈ ಬಿಡಲು. ಹಾಲೆಲೂಯ. ಎಂದಿಗಾತ ನಮ್ಮನ್ನು ಅಗಲನು. ಹಾಲೆಲೂಯ. ನಮ್ಮ ದೇವರು ಎಂದಿಗೂ ನಮ್ಮನ್ನೇ ಮಾಡುವುದಿಲ್ಲ, ಕೈ ಬಿಡುವುದಿಲ್ಲ. ಹಾಲೆಲೂಯ. ಕಾರಣ ಹಾಲೆಲೂಯ, ಹಾಲೆಲೂಯ, ಆತ ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ. ಹಾಲೆಲೂಯ. ಹಾಲೆಲೂಯ. ಒಂದು ನಂಬಿಕೆ ನಿಮಗಿರಬೇಕು. ಹಾಲೆಲೂಯ. ನಿರೀಕ್ಷೆ ನಿನಗಿರಬೇಕು. ಹಾಲೆಲೂಯ. ನಮ್ಗೆ ಸಹಾಯ ಮಾಡೋದಕ್ಕೆ ಯಾರು ಇಲ್ವಲ್ಲ ಎಂಬುದಾಗಿ ಅನ್ಕೊಂಬ. ಹಾಲೆಲೂಯ. ನನಗೆ ಕಷ್ಟಗಳ ಸಹಾಯ ಮಾಡೋದಕ್ಕೆ ಯಾರು ಇಲ್ಲಲ್ಲ ಅಂತ ಅನ್ಕೊಂಬ. ನಾವು ಈ ದೇವರನ್ನು ನಂಬುವುದಾದರೆ ನಮ್ಮ ನಂಬಿಕೆ ಏನಾಗಿರ್ಬೇಕಂದ್ರೆ, ಎಂತ ಕಷ್ಟಗಳಲ್ಲಾದ್ರು, ಎಂತ ದುಃಖದ ಸಮಯಗಳಲ್ಲಾದ್ರು, ಎಂತ ಇಕ್ಕಟ್ಟಿನ ಸಮಯಗಳಲ್ಲಾದರೂ ಹಾಲೆಲೂಯ ಅಂತ ನಮ್ಮನ್ನು ಕೈ ಬಿಡುವುದಿಲ್ಲ, ನಮ್ಮನ್ನು ತೊರೆಯುವುದಿಲ್ಲ. ಹಾಲೆಲೂಯ. ನಮಗೆ ಸಹಾಯ ಮಾಡುವ ದೇವರಾತನು. ಹಾಲೆಲೂಯ. ನಮಗೆ ಸಹಾಯ ಮಾಡುವ ದೇವರಾತನು. ಎಲ್ಲ ದೇವರ ಕರಗಳನ್ನು ಒಪ್ಪಿಸಿಕೊಂಡು ಪ್ರಾರ್ಥಿಸಿ. ಹಾಲೆಲೂಯ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸಿ. ಹಾಲೆಲೂಯ. ದೇವರೇ, ಹಾಲೆಲೂಯ, ಎಂತ ತಾಯಿಯಂತೆ ಸಂತೈಸುವೆನೆಂಬುದಾಗಿ ಹೇಳಿದೆಯಲ್ಲ. ಹಾಲೆಲೂಯ. ಎಂತ ತಾಯಿಯಂತ ಸಂತೈಸುವ ದೇವರು ಎಸಪ್ಪ. ದೇವರೇ, ಪ್ರತಿಯೊಂದು ಮಕ್ಕಳನ್ನು ಸಂತೈಸಪ್ಪ. ಅವರೆಲ್ಲ ಕಾರ್ಯಗಳಿಂದ ಬಿಡುಗಡೆ ಕೊಡದವರೇ ಎಸಪ್ಪ. ಪ್ರತಿಯೊಂದು ಮಕ್ಕಳ ನಂಬಿಕೆ, ನಿರೀಕ್ಷೆ, ಭರವಸೆ ನಿನ್ನ ಮೇಲೆ ಇರಲಿದೆವರೇ. ನಿನ್ನ ನಂಬಿದವರು ಎಂದಿಗೂ ನಾಶವಾಗಿ ಹೋಗೋಕೆ ಬಿಡುವುದಿಲ್ಲ. ನಿನ್ನ ನಂಬಿದವರು ಎಂದಿಗೂ ಕದನಗೊಳಿಸೋಕೆ ಬಿಡುವುದಿಲ್ಲ. ಅಲ್ಲೆಲ್ಲ ಯೋಶುವನಿಗೆ ನೀನು ಹೇಳಿದಲ್ಲ, ಅಲ್ಲೆಲ್ಲ ಧೈರ್ಯವಾಗಿರು, ವಂಚಬೇಡ. ಹಾಲೆಲೂಯ. ಸ್ತೋತ್ರ. ಹಾಲೆಲೂಯ. ನಿನ್ನ ಎದುರಿಗೆ ಇನ್ನ ಮುಂದೆ ಯಾರು ನಿನ್ನ ಮುಂದೆ ನಿಲ್ಲಲಾರದು. ನಾನು ಮೋಶೆ ಸಂಗಡ ಇದ್ದಾಗ ನಿನ್ನ ಸಂಗಡ ಇರುವೆನೆಂಬುದಾಗಿ ಹೇಳಿ ಅಲ್ಲೆಲ್ಲ ಮೋಶೆಗೆ ಧೈರ್ಯಪಡಿಸಿದ ದೇವರ. ಮೋಶೆಗೆ ಸಹಾಯ ಮಾಡಿದ ದೇವರು ನೀನೇ ಸಂಬಲಿಲ್ಲ. ಹಾಲೆಲೂಯ. ದೇವರೇ, ಮೋಶೆ ಸಂಗಡ ಇದ್ದಂತ ದೇವರೇ, ಯೋಶುವನ ಸಂಗಡ ಇದ್ದಂತ ದೇವರೇ, ಅದೇ ದೇವರ ದಿನಗಳಲ್ಲಿ ಸಂಬಲಿಲ್ಲ ನಮ್ಮ ಸಂಗಡವೂ ಇದ್ದಾನೆ. ನಮ್ಮನ್ನು ಧೈರ್ಯಪಡಿಸುವ ದೇವರು, ನಮಗೂ ಬಲ ಕೊಡುವ ದೇವರು, ಆತನ ಆಶ್ರಯ ದುರ್ಗವಾಗಿರೋ ದೇವರು, ಇಕ್ಕಟ್ಟಿನ ವಿಶೇಷ ಸಹಾಯಕರಾಗಿರೋ ದೇವರು. ಪರ್ವತಗಳು ಸ್ಥಳ ಬಿಟ್ಟರು, ಬೆಟ್ಟಗಳ ಕದಲಿದರು, ನನಗೇನು ಭಯವಿಲ್ಲ. ಕಾರಣ ಯಾಕಂದ್ರೆ ಹಾಲೆಲೂಯ, ನನಗೆ ಆಶ್ರಯವು, ದುರ್ಗವು, ಬಂಡೆಯು, ಕೋಟೆಯು, ಹಾಲೆಲೂಯ, ನನಗೆ ಯೆಹೋವನಾಗಿದ್ದಾನೆ, ದೇವರಾಗಿದ್ದಾನೆ. ಹಾಲೆಲೂಯ. ಯಾವುದೇ ಕಾರಣಕ್ಕೆ ಯಾವುದೇ ವಿಷಯಗಳ ಕುರಿತಾಗಿ ಚಿಂತಿಸಬೇಡಿರಿ, ಭಯಪಡಬೇಡಿರಿ. ಹಾಲೆಲೂಯ. ಮನುಷ್ಯರ ಮುಂದೆ ಹೋಗಿ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡಿರಬೇಡ್ರಿ. ಮನುಷ್ಯರ ಮುಂದೆ ಹೋಗಿ ನಿಮ್ಮ ಸಹಾಯಗಳನ್ನು ಕೇಳ್ಕೊಂಡಿರಬೇಡ್ರಿ. ಹಾಲೆಲೂಯ. ಎಲ್ಲಾ ಇಕ್ಕಟ್ಟಿಗಳಿಂದಲೂ, ಎಲ್ಲಾ ಆಪತ್ತಿಗಳಿಂದಲೂ, ಎಲ್ಲಾ ಕಷ್ಟಗಳಿಂದಲೂ, ಎಲ್ಲಾ ದರಿದ್ರಗಳಿಂದಲೂ ನಮ್ಮನ್ನು ಬಿಡುಗಡೆ ಮಾಡಿ ನಮಗೆ ಸಹಾಯ ಮಾಡುತ್ತೆ ನಮ್ಮೊಬ್ಬ ದೇವರಿದ್ದಾನೆ. ಆತನ ಹೆಸರು ಯೇಸು. ಆತನ ಮುಂದೆ ಹೋಗಿರಿ, ಆತನ ಮುಂದೆ ಬನ್ನಿರಿ. ಹಾಲೆಲೂಯ. ಜನಗಳ ಮುಂದೆ ಹೋಗಬೇಡ್ರಿ. ಹಾಲೆಲೂಯ. ಸ್ತೋತ್ರ ದೇವರೇ. ಹಾಲೆಲೂಯ. ಮನುಷ್ಯರ ಸಹಾಯ ವ್ಯರ್ಥವಾದದೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಮನುಷ್ಯರ ಮೇಲೆ ಭರವಸೆ ಇಡುವುದು ವ್ಯರ್ಥವಾದದು. ಹಾಲೆಲೂಯ. ಮನುಷ್ಯರ ಮೇಲೆ ನಂಬಿಕೆ ಇಡುವುದು, ಭರವಸೆ ಇಡುವವನು ಶಾಪಗ್ರಸ್ತನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ದೇವರನ್ನು ತೊರೆಯುವ ಮನುಷ್ಯನು ಹಾಲೆಲೂಯ ಶಾಪಗ್ರಸ್ತನು. ಮನುಷ್ಯರ ಮೇಲೆ ಭರವಸೆ ಇಡುವ ಮನುಷ್ಯ ಶಾಪಗ್ರಸ್ತನು. ದೇವರ ಮೇಲೆ ನಂಬಿಕೆ. ಹಾಲೆಲೂಯ. ಹಾಲೆಲೂಯ. ನಮಗೆ ಸಂತೈಸುವಂತ ದೇವರು. ಹಾಲೆಲೂಯ. ಆಧರಿಸುವಂತ ದೇವರು, ನಮ್ಮನ್ನು ಉತ್ತರಿಸುವಂತ ದೇವರು ಆತನು. ಹಾಲೆಲೂಯ. ಯೇಸು ನಮ್ಮನ್ನು ಉತ್ತರಿಸುವಂತ ದೇವರು, ನಮ್ಮನ್ನು ಸಂತೈಸುವ ದೇವರು, ಆಧರಿಸುವ ದೇವರು. ಹಾಲೆಲೂಯ. ನಿಮ್ಮ ಜೀವನಗಳಲ್ಲಿ ದೇವರ ಕರಗಳಲ್ಲಿ ಒಪ್ಪಿಸಿಕೊಡ್ರಿ. ಹಾಲೆಲೂಯ. ಎಲ್ಲರ ಕಣ್ಣುಗಳು ಮುಚ್ಚಿ, ಎಲ್ಲ ಕಣ್ಣುಗಳು ಮುಚ್ಚಿ ಹಾಲೆಲೂಯ. ಕ್ಷಣದಲ್ಲಿ ನಿಮ್ಮ ಜೀವನವನ್ನು ದೇವರ ಕರಗಳು ಒಪ್ಪಿಸಿಕೊಡ್ರಿ. ನಿಮ್ಮ ಕುಟುಂಬಗಳನ್ನ ದೇವರ ಕರಗಳು ಒಪ್ಪಿಸಿಕೊಡ್ರಿ. ನಿಮ್ಮ ಮಕ್ಕಳ ದೇವರ ಕರಗಳು ಒಪ್ಪಿಸಿಕೊಡ್ರಿ. ಹಾಲೆಲೂಯ. ಆತನ ಮಕ್ಕಳಲ್ಲಿ ಕೈ ಬಿಡುವ ದೇವರಲ್ಲ, ನಿಮಗೆ ಸಹಾಯ ಮಾಡುವ ದೇವರು. ಎಂದು ನಿಮ್ಮ ಕೈ ಬಿಡಲ್ಪಡುವಂತ ಪರಿಸ್ಥಿತಿಗಳು ಬರುವುದಿಲ್ಲ. ನಿಮ್ಮ ಜೀವನವನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಮಕ್ಕಳನ್ನು, ಹಾಲೆಲೂಯ, ನಿಮ್ಮ ಬಿಸ್ನೆಸ್ ಗಳು, ನಿಮ್ಮ ವ್ಯಾಪಾರಗಳನ್ನೆಲ್ಲ ದೇವರ ಕರಗಳು ಒಪ್ಪಿಸಿಕೊಡ್ರಿ. ನೀವು ದೇವರ ಕರಗಳಿಗೆ ಒಪ್ಪಿಸಿಕೊಟ್ಟರೆ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಪಡುವ ಪರಿಸ್ಥಿತಿಗಳು ಬರುವುದಿಲ್ಲ. ಹಾಲೆಲೂಯ. ನಾಶವಾಗುವಂತ ಪರಿಸ್ಥಿತಿಗಳು ಬರುವುದಿಲ್ಲ. ನಾಚಿಕೆ ಪಡುವಂತ ಪರಿಸ್ಥಿತಿಗಳು ಬರುವುದಿಲ್ಲ. ಹಾಲೆಲೂಯ. ಹಾಲೆಲೂಯ. ನಮ್ಮ ಮಧ್ಯದಲ್ಲಿ ದೇವರಿದ್ದಾನೆ. ನಮ್ಮ ಮಧ್ಯದಲ್ಲಿ ದೇವರು ಚಲಿಸುತ್ತಾನೆ. ಉದಯದ ದೇವರು, ಸಹಾಯ ಮಾಡುವ ದೇವರು, ನಮಗೆ ಸಹಾಯ ಮಾಡುವ ದೇವರಿದ್ದಾನೆ. ಹಾಲೆಲೂಯ. ನಿಮ್ಮ ಎಲ್ಲ ಪರಿಸ್ಥಿತಿಗಳನ್ನು ದೇವರ ಕರಗಳು ಒಪ್ಪಿಸಿಕೊಡ್ರಿ. ನಿಮ್ಮ ಜೀವನಗಳ ದೇವರ ಕರಗಳು ಒಪ್ಪಿಸಿಕೊಡ್ರಿ. ಹಾಲೆಲೂಯ.
ಹಲ್ಲೆಲೂಯಾ, ಸ್ತೋತ್ರ. ಹಲ್ಲೆಲೂಯಾ. ನಿಮ್ಮ ವಿದ್ಯಾಭ್ಯಾಸಗಳನ್ನು ದೇವರ ಕರಡು ಒಪ್ಪಿಸಿಕೊಡ್ರಿ. ಮಕ್ಕಳು ಶಾಲೆಗೆ ಹೋದ ಮಕ್ಕಳು, ಕಾಲೇಜ್ ಹೋದ ಮಕ್ಕಳು, ನಿಮ್ಮ ವಿದ್ಯಾಭ್ಯಾಸಗಳನ್ನು ದೇವರ ಕರಡು ಒಪ್ಪಿಸಿಕೊಡ್ರಿ. ಹಲ್ಲೆಲೂಯಾ. ನಿಮ್ಮ ಕುಟುಂಬ ಜೀವನಗಳ ದೇವರ ಕರಡು ಒಪ್ಪಿಸಿಕೊಡ್ರಿ. ಹಲ್ಲೆಲೂಯಾ. ನಿಮ್ಮ ಮನೆಯಲ್ಲಿರೋ ತಂದೆ ತಾಯಿಗಳನ್ನು, ನಿಮ್ಮ ಮಕ್ಕಳನ್ನು ಯಾರ್ಯಾರು ರಕ್ಷಣೆ ಬಂದಿಲ್ಲ ಅವರೆಲ್ಲ ದೇವರ ಕರಡು ಒಪ್ಪಿಸಿಕೊಡ್ರಿ. ಹಲ್ಲೆಲೂಯಾ. ಸಹಾಯ ಮಾಡುವ ದೇವರು. ಹಲ್ಲೆಲೂಯಾ. ನಮಗೆ ಒಂದು ದೇವರು ಸಹಾಯ ಮಾಡುವ ದೇವರು. ಹಲ್ಲೆಲೂಯಾ. ಆಶಿಸಲ್ಪಟ್ಟ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೀವಿ. ನಾವು ಇನ್ನೊಂದು ಸಾರಿ ಕೊಡಿ ಭಾನುವಾರ ಆರಾಧನೆಗೆ ನಮ್ಮ ಮಕ್ಕಳಾದ ನಾವು ಬಂದು ಭಾಗವಹಿಸಲು ಕೊಟ್ಟ ಕೃಪೆಗಳಿಗಾಗಿ ಸ್ತೋತ್ರ ಮಾಡ್ತೀವಿ. ನಪ್ಪ ಇನ್ನೊಂದು ಸಾರಿ ಕೊಡಿ ಆರಾಧನೆ ಬಂದಿರೋ ಮಕ್ಕಳನ್ನ ಕೊಡುಗಿಸ್ಕೊಡ್ತೀವಿ. ಕೇಳಲ್ಪಟ್ಟ ವಾಕ್ಯಗಳ ಮಕ್ಕಳ ಕ್ರಿಯೆ ಆಗಲಿ. ಕೇಳಲ್ಪಟ್ಟ ವಾಕ್ಯಗಳ ಮೂಲಕ ಬರುವ ಆಶೀರ್ವಾದ ಅನುಗ್ರಹಗಳು ಬಿಡುಗಡೆಗಳನ್ನು ಪ್ರತಿಯೊಂದು ಮಕ್ಕಳ ಧಾರಾಳ ಹೊಂದಿಕೊಂಡು ಅದರ ಪ್ರಕಾರ ಜೀವಿಸುವಂತ ದೈವ ಕೃಪೆಗಳು ಕೊಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತದೆ. ಅಲ್ಲಿ ಸೋದರ ಕೇಳಲ್ಪಟ್ಟ ವಾಕ್ಯಗಳು ಪ್ರತಿಯೊಂದು ಮಕ್ಕಳ ಕ್ರಿಯೆ ಆಗಲ್ಲ. ಪ್ರತಿಯೊಂದು ಮಕ್ಕಳ ಕ್ರಿಯೆ ಆಗಲಿ ದೇವರೇ. ದೇವರೇ, ಹಿಂದಿನಿಂದ ಸಫಲ ಇಲ್ಲ. ಪ್ರತಿಯೊಂದು ಮಕ್ಕಳು ತಮ್ಮ ಜೀವನಗಳು ದೇವರು ಒಪ್ಪಿಸಿಕೊಂಡು ಅಲ್ಲಿ ಸೋದರ ನನಗೆ ಸಹಾಯ ಮಾಡುವ ಒಬ್ಬ ದೇವರಿದ್ದಾನೆಂಬುದಾಗಿ ತಿಳಿದುಕೊಂಡು ನನ್ನ ಕಷ್ಟಗಳಲ್ಲಿ, ನನ್ನ ದುಃಖಗಳಲ್ಲಿ, ನನ್ನ ವೇದನೆ ಸಮಯಗಳಲ್ಲಿ ನನ್ನನ್ನು ಸಂತೈಸುವ ಒಂದು ತಾಯಿಯಂತೆ ದೇವರು ನನಗಿದ್ದಾರೆ ಅಂತ ತಿಳಿದುಕೊಂಡು ಆತನ ಕೈಗಳಲ್ಲಿ ತಮ್ಮ ಜೀವನಗಳನ್ನು ಒಪ್ಪಿಸಿಕೊಡುವಂತ ದೇವರು ಕೇಳಲ್ಪಟ್ಟ ವಾಕ್ಯಗಳು ಪ್ರತಿಯೊಬ್ಬರ ವಾಕ್ಯಗಳ ಮೂಲಕ ಬರುವ ಆಶೀರ್ವಾದ ಅನುಗ್ರಹಗಳ ಬಿಡುಗಡೆಯನ್ನು ಹೊಂದಿಕೊಂಡು ನಿನ್ನ ನಾಮ ಮಹಿಮೆಗಾಗಿ ಜೀವಿಸುವಂತ ದೈವ ಕೃಪೆಗಳನ್ನು ಕೊಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತದೆ. ಕೇಳಲ್ಪಟ್ಟ ವಾಕ್ಯಗಳು ಕೇಳುವುದಲ್ಲ, ವಾಕ್ಯದ ಪ್ರಕಾರ ನಡೆಯುವಂತ ಕೃಪೆಗಳು, ವಾಕ್ಯದ ಪ್ರಕಾರ ಜೀವಿಸುವಂತ ಕೃಪೆಗಳು ಪ್ರತಿಯೊಂದು ಮಕ್ಕಳ ಜೀವನಗಳು ಬದಲಾಗಲಿ. ಒಬ್ಬನ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿ ಎಂಬುದಾಗಿ ಹೇಳಿದ್ದಲ್ಲ ದೇವರೇ. ಹಳೆಯದೆಲ್ಲ ಬದಲಾಗಲ್ಲ. ಹಳೆ ಮಾತುಗಳು, ಹಳೆ ನೋಟಗಳು, ಹಳೆ ಹೃದಯದ ಚಿಂತನೆ, ಯೋಚನೆಗಳು, ಕೋಪಗಳು, ದ್ವೇಷಗಳು, ಹೊಟ್ಟೆ ಕಿಚ್ಚಗಳು, ಎಣ್ಣೆ ಹಾವಭಾವಗಳು, ಎಲ್ಲ ಶರೀರದ ಇಚ್ಛೆಗಳು ಎಲ್ಲ ಬದಲಾಗಿ ಪ್ರತಿಯೊಂದು ಮಕ್ಕಳು ನೂತನ ಸೃಷ್ಟಿಯಾಗಲಿ, ಹೊಸ ಸೃಷ್ಟಿಯಾಗಲಿ. ಮಾತುಗಳು ಹೊಸದಾಗಲಿ, ನಡತೆಗಳು ಹೊಸದಾಗಲಿ, ಹೃದಯದ ಚಿಂತನೆಗಳು, ಯೋಚನೆಗಳು ಹೊಸದಾಗಲಿ. ಹಲ್ಲೆಲೂಯಾ. ದೇವರ ಸಹಾಯ ನಮ್ಮ ಜೀವನಗಳಲ್ಲಿ ಬೇಕಾದ್ರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು. ಹಲ್ಲೆಲೂಯಾ. ದೇವರ ಸಹಾಯ ಬೇಕಾದ್ರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು, ಆತನ ಮಾರ್ಗಗಳಲ್ಲಿ ನಡಿಬೇಕು. ಅದಕ್ಕೋಸ್ಕರ ಪ್ರತಿಯೊಬ್ಬರು ಹೊಸ ಸೃಷ್ಟಿಗಳಾಗಿ ಬದಲಾಗಬೇಕೆಂಬುದಾಗಿ ಬೇಡಿಕೊಳ್ಳುತ್ತಿದ್ದರು. ಮಕ್ಕಳು ಬರುವ ವಾರ ಕಾಲ ಪೂರ್ತಿ ಕೈಟು ಮಾಡೋ ಕೆಲಸಗಳನ್ನು ಆಶ್ರಯಿಸು. ಕೆಲಸ ಮಾಡೋ ಸ್ಥಳಗಳಲ್ಲೂ, ವಾಸಿಸುವ ಮನೆಗಳ ಸುತ್ತಲೂ ಇದು ವಿಶೇಷ ದೂತರ ಕಾವಲುಗಳು ಉಂಟಾಗಲಿ. ಕೈಟು ಮಾಡುವ ಎಲ್ಲ ವ್ಯಾಪಾರಗಳ, ಬಿಸ್ನೆಸ್ಗಳ ಕೆಲಸಗಳನ್ನು ಆಶ್ರಯಿಸು, ಅನಿವಯಿಸು. ಹೋಗುವ ಬರಗಳೆಲ್ಲ ಕಾದು ವಾಹನ ಓಡಿಸುವ ವಾಹನಗಳಲ್ಲಿ ಹೋಗುವ ಬರಗಲ್ಲ ಇನ್ನು ವಿಶೇಷ ದೂತರ ಕಾವಲುಗಳು ಉಂಟಾಗಲಿ. ಶಾಲೆಗಳಿಗೆ ಹೋಗುವ ಮಕ್ಕಳು, ಕಾಲೇಜುಗಳಿಗೆ ಹೋಗುವ ಮಕ್ಕಳ ರಕ್ತ ಕಡೆ ಕಾದು ಕಾಪು ಮರೆ ಮಾಡಿ ಇನ್ನು ವಿಶೇಷ ದೂತರ ಕಾವಲುಗಳು ಉಂಟಾಗಲಿ. ದೇವರಿಗೆ ರಕ್ತ ಕೊಟ್ಟ ಮರೆ ಮಾಡು, ಕಾದು ಕಾಪಾಡಿದವ್ರಿ. ಎಸಪ್ಪ ಸ್ತೋತ್ರ ಮಾಡ್ತಿದ್ದೀನಿ. ಆರಾಧನೆ ಬರೋದಿರೋ ಮಕ್ಕಳನ್ನ ನಿನ್ನ ಕೊಡುಗಿಸ್ತೀನಿ. ಇರೋ ಸ್ಥಳಗಳಲ್ಲಿ ವಿಶೇಷ ರಕ್ಷಣೆ ಕೊಡು. ಹೊಸದಾಗಿ ನಮ್ಮ ಮಧ್ಯದಲ್ಲಿ ಬಂದಿರೋ ಸಹೋದರಿ ಏಸಪ್ಪ ರೇಣುಕಮ್ಮ ಅವರ ಸೊಸೆ ಜಯಲಕ್ಷ್ಮಿಯನ್ನು, ಇನ್ನೊಂದು ಸಹೋದರಿ ಆ ಎರಡು ಮಕ್ಕಳಲ್ಲಿ ನಿನ್ನ ಕೊಡುಗಿಸಿದ್ದೇವೆ. ಈ ದಿನದ ಆರಾಧನೆಗೆ ಮಕ್ಕಳು ಬಂದಿರೋದು, ಈ ಸಭೆ ಬಂದಿರೋದು, ಆ ಮಕ್ಕಳ ಜೀವನದ ದೊಡ್ಡ ಆಶೀರ್ವಾದ ಅನುಗ್ರಹ ಬಿಡುಗಡೆ ಉಂಟಾಗಲಿ, ರಕ್ಷಣೆ ಉಂಟಾಗಲಿ, ರಕ್ಷಿಸಲ್ಪಡಲಿ. ಆ ಮಕ್ಕಳ ರಕ್ಷಿಸಲ್ಪಡಲಿ ದೇವರೇ. ಆ ಮಕ್ಕಳ ಜೀವನಗಳಲ್ಲಿ ದೊಡ್ಡ ಅದ್ಭುತಗಳು ಮಾಡು, ಅತಿಶಯಗಳು ಮಾಡಪ್ಪ. ಈ ಸಭೆಯಲ್ಲಿ ನಿನ್ನ ಮಕ್ಕಳಾಗಿ ಜೀವಿಸುವಂತ ದೈವ ಕೃಪೆಗಳು, ಗಂಡಿನ ಆರಾಧನೆ ಬರುವಂತ ದೈವ ಕೃಪೆಗಳು, ಸತ್ಯವನ್ನು ಅರಿತುಕೊಳ್ಳುವಂತೆ ಸತ್ಯ ಕೇಳುವಂತ ದೈವ ಕೃಪೆಗಳು ಸಭಾ ಸಹೋದರ ರೇಣುಕಮ್ಮ ನಿನ್ನ ಕೊಡುಗಿಸ್ಕೊಡ್ತಿದ್ದೀನಿ. ಆ ಮಗಳಾದಷ್ಟು ಬೇಗ ರಕ್ಷಿಸಲ್ಪಡಲಿ. ದೀಕ್ಷಾಸನ ಹೊಂದಿಕೊಂಡು ನಿನ್ನ ಮಗಳಾಗಿ ಜೀವಿಸುತ್ತೆ. ಕುಟುಂಬದೊಂದಿಗೆ ನಿನ್ನ ಮಗಳಾಗಿ ಜೀವಿಸುತ್ತೆ. ಅವರ ಕುಟುಂಬಗಳಲ್ಲಿ ಅನೇಕರಿದ್ದಾರಲ್ಲ, ಅವ್ರನ್ನೆಲ್ಲ ಯೇಸುವಿನ ಬಗ್ಗೆ ಹೇಳುವಂತೆ ಅದನ್ನೆಲ್ಲ ರಕ್ಷಣೆ ಮಾರ್ಗದ ನಡೆಸುವಂತ ದೈವ ಕೃಪೆಗಳು ಕೊಡುತ್ತವೆ. ದಿನಗಳಲ್ಲಿ ಪಡೆದುಕೊಂಡ ಬಿಡುಗಡೆಗಳನ್ನು ಎಸಪಲ್ಲಿ ಉದಾಸೀನತೆ ಪಡಿಸದೆ ಎಸಪಲ್ಲೆಲ್ಲ ಬಿಡುಗಡೆಯನ್ನು ಶಾಶ್ವತ ಪಡೆದುಕೊಳ್ಳುವಂತ ದೈವ ಕೃಪೆಗಳು ಬಲವನ್ನು ಕೊಡು, ಶಕ್ತಿಯನ್ನು ಕೊಡುತ್ತದೆ. ಮಕ್ಕಳ ಆರಾಧನೆಗಳು ಮುಗಿಸುವ ಮನೆಗಳು ವಿಶೇಷ ರಕ್ಷಣೆ ಕೊಡು. ರಕ್ತ ಕಡೆ ಕಾದು ಕಾಪಾಡು. ಹೋಗುವ ವಾಹನಗಳ ವ್ಯವಸ್ಥೆಗಳು ಮಾಡಿಕೊಡು. ಎಸಪಲ್ಲೆಲ್ಲ ವಾಹನಗಳಲ್ಲಿ ಹೋಗುವ, ಬಸ್ಗಳಲ್ಲಿ ಹೋಗುವ ವಿಶೇಷ ರಕ್ಷಣೆ ಕೊಡು. ತಕ್ಕದಾದ ಸಮಯಗಳ ಮನೆಗೆ ಸೇರುವಂತ ದೈವ ಕೃಪೆಗಳು ಕೊಡು. ನನ್ನ ಕುಟುಂಬವನ್ನು ನಿನ್ನ ಕೊಡುಗಿಸಿ ರಕ್ತ ಕಡೆ ಮನೆ ಮಾಡಿ ಕಾದು ಕಾಪಾಡು. ವಿಶೇಷ ರಕ್ಷಣೆ ಕೊಡು. ನಿನ್ನ ಚಿತ್ತ ಪರಿಪೂರ್ಣ ನೆರವೇರಿ. ಈ
ಸುವಾರ್ತೆಗಾಗಿ